ಹಾನಿ ಆಯಿತು. ಕರಾವಳಿ ಪ್ರದೇಶ, ಮಂಗಳೂರು, ಉಡುಪಿ, ಕಾರವಾರ, ಆ ಕರಾವಳಿ ಪ್ರದೇಶದಲ್ಲಿ, ಮತ್ತು ಮಲೆನಾಡು ಪ್ರದೇಶ, ಶಿವಮೊಗ್ಗ, ಚಿಕ್ಕಮಗಳೂರು, ದಾವಣಗೆರೆ ಭಾಗ, ಹಾಸನ, ಈ ಭಾಗದಲ್ಲಿ ಈ ಎಲ್ಲ ಜಿಲ್ಲೆಗಳಲ್ಲಿ ಹೆಚ್ಚು ಹಾನಿ ಆಯಿತು. ಬೆಳೆ ಹಾನಿ ಆಯಿತು. ಮನೆಗಳು ಬಿದ್ದೋದು, ದನಕರುಗಳು ಸತ್ತೋ, ಮನುಷ್ಯರು ಸಾವಾಯಿತು, ಇನ್ಫ್ರಾಸ್ಟ್ರಕ್ಚರ್ ನಷ್ಟ ಆಯಿತು. ಅವೆಲ್ಲ ಅದು. ಈಗ ನೀವು 3 ಹಂತದಲ್ಲಿ ಮನೆ ಅಧ್ಯಕ್ಷರೇ, ಈ ಪ್ರವಾಹ ಬಂದು ಹೋದ್ಮೇಲೂ ಕೂಡ ಮಳೆ ನಿಲ್ಲಿಲ್ಲ. ಈ ಭಾಗದಲ್ಲಿ, ಹಳೆ ಮೈಸೂರು ಭಾಗದಲ್ಲಿ, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಬೆಂಗಳೂರು ಗ್ರಾಮೀಣ, ತುಮಕೂರು, ಈ ಪ್ರದೇಶದಲ್ಲೂ ಕೂಡ ಮಳೆ ಜಾಸ್ತಿಯಾಗಿ ರಾಗಿ, ಜೋಳ, ಭತ್ತ ಇವೆಲ್ಲ ನೆಲ ಕಚ್ಚಿಬಿಟ್ಟಿದ್ದಾವೆ. ಈಗಲೂ ಮಳೆ ನಿಂತಿಲ್ಲ, ಇನ್ನೂ ಮಳೆ ಬರ್ತಲೇ ಇರ್ತದೆ. ಸೈಕ್ಲೋನ್ ಬಂದಿದೆ ಅಂತೇಳಿ ಮಳೆಗಳು ಬರ್ತಲೇ ಇದ್ದಾವೆ. ಈಗ ಕಟಾವು ಕಾಲ. ಈಗ ಕಟಾವು ಕಾಲದಲ್ಲಿ ಮಳೆ ಬಿದ್ದು ಬಿಟ್ರೆ ಪಾಪ 4-5 ತಿಂಗಳಿಂದ ಕಷ್ಟಪಟ್ಟು ಬೆಳೆದಿದ್ದದೆಲ್ಲ ಅರ್ಧಂಬರ್ಧ ಹೋಗ್ಬಿಡ್ತದೆ ಬೆಳೆ. ರಾಗಿ ನೆಲ ಕಚ್ಚಿಬಿಟ್ರೆ, ಭತ್ತ ನೆಲ ಕಚ್ಚಿಬಿಟ್ರೆ ಮೊಳಕೆ ಬಂದ್ಬಿಡ್ತದೆ. ರಾಗಿನಲ್ಲಿ ಮೊಳಕೆ ಬರ್ತದೆ, ಜೋಳದಲ್ಲಿ ಮೊಳಕೆ ಬರ್ತದೆ, ಭತ್ತದಲ್ಲಿ ಮೊಳಕೆ ಬಂದ್ಬಿಡ್ತವೆ. ಇದು ರೈತರಿಗೆ ಕಷ್ಟ ಆಗ್ತಕ್ಕಂಥದ್ದು. ಸೊ ಈ ವರ್ಷ ಆಗಸ್ಟ್ 15ರಿಂದ ಸೆಪ್ಟೆಂಬರ್ 15ರವರೆಗೆ ಮೊದಲನೇ ಹಂತದ ಮಳೆ ಕೃಷಿ, ತೋಟಗಾರಿಕೆ, ಪ್ಲಾಂಟೇಶನ್ ಬೆಳೆಗಳ ಸೇರಿ ಸುಮಾರು 4,02,766 ಹೆಕ್ಟೇರ್ ಪ್ರದೇಶದಲ್ಲಿ, ಅಂದರೆ 10 ಲಕ್ಷ ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ನಾಶವಾದವು. ಇಷ್ಟು ಎಕರೆದಲ್ಲಿ ರೈತರ ಕುಟುಂಬಗಳಿರೋದೇ 69,30,60,30,000 ಕುಟುಂಬಗಳಿರೋದು ರೈತರ ಕುಟುಂಬಗಳು. ಅದರಲ್ಲಿ ಸಣ್ಣ ರೈತರು, ಅತಿ ಸಣ್ಣ ರೈತರೇ 75% ಇರೋದು. 5 ಎಕರೆಗಿಂತ ಜಾಸ್ತಿ ಇರೋರು 25% ಅಷ್ಟೇ ಇರೋದು. 75% ಸಣ್ಣ ರೈತರು, ಅತಿ ಸಣ್ಣ ರೈತರು ನಮ್ಮ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು ಬೆಳೆ ಬೆಳೆದಿದ್ದೀವಲ್ಲ ನಾವು, ಈ ಸರಿ ಏನಾಗಿದೆ, ಈ ಕೊರೋನಾ ಬಂದ ಮೇಲೆ ಮಳೆ ಬೇರೆ ಬಂತು. ಭಾಳ ಜನ ವಲಸಿಗರು, ಪಟ್ಟಣಕ್ಕೆ ಹೋಗಿದ್ದವರು, ಕೂಲಿ ಕೆಲಸ ಹುಡುಕೊಂಡು, ಬೇರೆ ಉದ್ಯೋಗ ಹುಡುಕೊಂಡು ಹೋಗಿದ್ದವರೆಲ್ಲ ವಾಪಸ್ ಬಂದ್ಬಿಟ್ರು ಹಳ್ಳಿಗಳಿಗೆ. ಅವ್ರ ಜಮೀನುಗಳಿದ್ವಲ್ಲ, ಅಲ್ಲೆಲ್ಲ ಬಿತ್ತನೆ ಮಾಡೋಕ್ಕೆ ಶುರು ಮಾಡಿದ್ರು. ಹಾಗಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ 15% ಬಿತ್ತನೆ ಜಾಸ್ತಿ ಆಯಿತು. ಒಳ್ಳೆ ಬೆಳೆ ಬರ್ತದೆ ಅಂತೆಲ್ಲ ಇತ್ತು. 15% ಬಿತ್ತನೆ ಜಾಸ್ತಿ ಆಯಿತು. ಒಳ್ಳೆ ಬೆಳೆ ಬರ್ತದೆ, ಈ ಸಾರಿ ಸಮೃದ್ಧಿ ಆಗ್ತದೆ, ರೈತರಿಗೆ ಅನುಕೂಲ ಆಗ್ತದೆ ಅಂತಕ್ಕಂಥ ನಿರೀಕ್ಷೆಗಳೆಲ್ಲ ಇದ್ದವು. ಆದರೆ ಈ ಪ್ರವಾಹ 3 ಬಾರಿ ಯಾವಾಗ ಬಂತು, ಒಟ್ಟು ಬಿತ್ತನೆ ಮಾಡಿದ್ರಲ್ಲ, ಆ ಬಿತ್ತನೆಯಲ್ಲಿ 25% ನಷ್ಟ ಆಗ್ಬಿಡ್ತು. 25% ಎಷ್ಟು ಬಿತ್ತನೆ ಮಾಡಿದ್ರು ಅದರಲ್ಲಿ 25% ಬೆಳೆ ಹಾನಿ ಆಗೋಯ್ತು.
ಅದಕ್ಕೆ ನಾನು ಹೇಳಿದ್ದು, ಕಳೆದ ಸಾರಿ ಅಷ್ಟೊಂದು ದೊಡ್ಡ 100 ವರ್ಷಗಳ ಇತಿಹಾಸದಲ್ಲಿ ಬರದೇ ಇದ್ದಂಥ ಪ್ರವಾಹ ಬಂದ್ಬಿಟ್ಟು 10 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದರೆ ಈ ಸಾರಿ ಅದರ ಡಬಲ್ 2 ಪಟ್ಟು ಹೆಚ್ಚಾಯಿತು. ಹಾಗಾಗಿ 55 ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ. 55 ಲಕ್ಷ ಎಕರೆ ಪ್ರದೇಶದಲ್ಲಿ. ನಿಮಗೆ ಮಾಹಿತಿ ಒದಗಿಸ್ಕೊಡ್ಬೇಕು ಅನ್ನೋದಾದರೆ 10 ಲಕ್ಷ ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ನಾಶವಾದವು ಮೊದಲನೇ ಪ್ರವಾಹದಲ್ಲಿ. 13,573 ಮನೆಗಳು ಹಾನಿಗೊಳಗಾದವು. 21,173 ಕಿಲೋಮೀಟರ್ ರಸ್ತೆ ಹಾಳಾದವು. 2,758 ಸೇತುವೆಗಳು ಹಾನಿಗೊಳಗಾದವು. 786 ಸಣ್ಣ ನೀರಾವರಿ ಯೋಜನೆಯಲ್ಲಿ ನಿರ್ಮಿಸಿದ ನಿರ್ಮಾಣಗಳು ಹಾಳಾದವು. ಸಣ್ಣ ನೀರಾವರಿ ಮತ್ತು ಜಿಲ್ಲಾ ಪಂಚಾಯತಿ ಸೇರಿದ ಕೆರೆ ಕಟ್ಟೆಗಳು ಸುಮಾರು 503 ಹಾಳಾದವು. 3,669 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಯಿತು. ಎರಡನೇ ಹಂತದಲ್ಲಿ ಪ್ರವಾಹ ಬಂದಾಗ ಇದು ಸೆಪ್ಟೆಂಬರ್ 16ರಿಂದ ಸೆಪ್ಟೆಂಬರ್ 30ನೇ ತಾರೀಕಿನವರೆಗೆ ಇವರೇ ಸರ್ಕಾರನೇ ಕೊಟ್ಟಿರ್ತಕ್ಕಂಥ ಅಂಕಿಅಂಶಗಳ ಪ್ರಕಾರ 5,50,819 ಹೆಕ್ಟೇರ್ ಅಂದರೆ 13,61,073 ಎಕರೆನಲ್ಲಿ ಬೆಳೆ ಹಾನಿಯಾಯಿತು. 15,889 ಮನೆಗಳು ಹಾನಿಗೊಳಗಾದವು. 9,281 ಕಿಲೋಮೀಟರ್ ರಸ್ತೆ, 723 ಸೇತುವೆಗಳು, 324 ಸಣ್ಣ ನೀರಾವರಿ ಯೋಜನೆಗಳು ನಿರ್ಮಿಸಿದ ನಿರ್ಮಾಣಗಳು, 46 ಕೆರೆಕಟ್ಟೆಗಳು, 1,411 ಸರ್ಕಾರಿ ಕಟ್ಟಡಗಳಿಗೆ ಹಾನಿಯಾಯಿತು. ಮೊದಲು ಮತ್ತು ಎರಡನೇ ಹಂತದಲ್ಲಿ ಮುಖ್ಯವಾಗಿ ಕರಾವಳಿ, ಮಲೆನಾಡು, ದಕ್ಷಿಣ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಭಾಗಶಃ ಪ್ರದೇಶಗಳ ರೈತರು ತೀವ್ರ ಸಂಕಷ್ಟವನ್ನು ಅನುಭವಿಸಿದರು. ಕರಾವಳಿ ಮಲೆನಾಡಿನಲ್ಲಿ ಅಡಿಕೆ, ಕಾಫಿ, ಮೆಣಸು ಮುಂತಾದ ಬೆಳೆಗಳನ್ನು ರೈತರು ಬಹುಪಾಲು ಅವ್ರ ಬೆಳೆಗಳು ಮುಳುಗೇ ಹೋಗ್ಬಿಟ್ಟು ಅದಾಗಿ ಅವೇನು ಅವ್ರ ಕೈಗೆ ಸಿಕ್ಕಲಿಲ್ಲ. ಮತ್ತೆ ನಿರಂತರ ಮಳೆ ಆದ್ರಿಂದ ಕೊಳೆ ರೋಗ ಬೇರೆ ಬಂದ್ಬಿಡ್ತು ಅವರಿಗೆ. ಸೊ ಹೀಗಾಗಿ ಅಲ್ಲಿ ಭಾಗದ ರೈತರು ದೊಡ್ಡ ಅನ್ಯಾಯಕ್ಕೊಳಗಾದರು, ದೊಡ್ಡ ನಷ್ಟಕ್ಕೊಳಗಾದರು. ಮೂರನೇ ಹಂತದಲ್ಲಿ ಮಾನ್ಯ ಅಧ್ಯಕ್ಷರೇ, ಇದು ಅಕ್ಟೋಬರ್ 10ರಿಂದ ಅಕ್ಟೋಬರ್ 20ರವರೆಗೆ ಸುಮಾರು 10,49,182 ಹೆಕ್ಟೇರ್ ಅಂದರೆ 25,92,528.72 ಎಕರೆ ಭೂಮಿಯಲ್ಲಿ ಬೆಳೆದ ಬೆಳೆಗಳು ಹಾನಿಯಾದವು. 18,962 ಮನೆಗಳಿಗೆ ಹಾನಿಯಾಯಿತು. 7,351 ಕಿಲೋಮೀಟರ್ ರಸ್ತೆ, 603 ಸೇತುವೆ, 261 ಸಣ್ಣ ನೀರಾವರಿ ಯೋಜನೆಯಲ್ಲಿ ನಿರ್ಮಿಸಿದ ನಿರ್ಮಾಣಗಳು, 101 ಕೆರೆಕಟ್ಟೆಗಳು, 2,526 ಸರ್ಕಾರಿ ಕಟ್ಟಡಗಳು ಮುಂತಾದವುಗಳಿಗೆ ಹಾನಿಯಾಯಿತು. ಇವರು ಮೆಮೊರಾಂಡಮ್ ಕೊಟ್ಟಿದ್ದಾರೆ, 2 ಬಾರಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಒಂದು ಮೆಮೊರಾಂಡಮ್ ಮೇನ್ ಮೆಮೊರಾಂಡಮ್ ಕೊಟ್ಟಿದ್ದಾರೆ, ಆಮೇಲೆ ಇನ್ನೊಂದು ಸಪ್ಲಿಮೆಂಟರಿ ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಇವ್ರ ಪ್ರಕಾರ, ನನ್ನ ಪ್ರಕಾರ 55 ಲಕ್ಷ ಎಕರೆ, ಇವ್ರ ಪ್ರಕಾರ 49,48,237.257 ಎಕರೆ ಅಂದರೆ ಸುಮಾರು 50 ಲಕ್ಷ ಎಕರೆ. ಸೊ 25%
ಕೃಷಿ ಬೆಳೆಗಳು ಸಂಪೂರ್ಣ ನಾಶ ಆಗ್ಬಿಟ್ಟು. ಇದ್ರ ಜೊತೆಗೆ ಮಾನ್ಯ ಅಧ್ಯಕ್ಷರೇ, 26,311 ಹೆಕ್ಟೇರ್ ಪ್ರದೇಶದಲ್ಲಿ ಭೂಮಿ ಹೂಳು ತುಂಬ್ಕೊಬಿಡ್ತು. ಹೂಳು ಶಿಲ್ಟಪ್ ಆಗ್ಬಿಡ್ತು. ಆ ಶಿಲ್ಟು ತೆಗೆದೇ ಹೋದರೆ ಅವು ಭೂಮಿ ವ್ಯವಸಾಯಕ್ಕೆ ಆಗೋದಿಲ್ಲ. ಅವು ಏನು ಕಾರಜೋಳ ಅವರೇ, ನಿದ್ದೆ ಮಾಡ್ತಾ ಇದ್ದೀರಾ? ಕೇಳ್ತಾ ಇದ್ದೀರಾ? ಓಕೆ. ಯಾಕಂದ್ರೆ ನೀವು ಒಬ್ಬರೇ ಕೂತಿರೋರು ಮುಂದ್ಗಡೆ, ನೀವು ಮಲಗ್ಬಿಟ್ರೆ ಸರ್ಕಾರ ಮೊದಲೇ ಮಲಗ್ಬಿಟ್ಟಿದ್ರೆ ನೀವು ಬೇರೆ ಮಲಗ್ಬಿಟ್ರೆ ಹೆಂಗೆ? ನೀವು ಹಿಂದ್ಗಡೆ ಕೂತಿರೋ ಮುಂದ್ಗಡೆ ಸಾಲಲ್ಲ ಹೇಳದ್ದು. ಅಲ್ಲ, ಮಾತಾಡಿ ನೀವು. ನಂದೇನು ತಕರಾರಿಲ್ಲ ಅಶೋಕ್. ಮುಂದ್ಗಡೆ ಲೈನ್ನಲ್ಲಿ ಯಾರೂ ಇಲ್ಲ. ಡೆಪ್ಟಿ ಚೀಫ್ ಮಿನಿಸ್ಟರ್ ಮಿಸ್ಟರ್ ಕಾರಜೋಳ ಈಸ್ ಸಿಟಿಂಗ್. ನೀವು ಮಲಗ್ಬಿಟ್ರೆ ಹೆಂಗಪ್ಪ? ಮೊದಲೇ ಸರ್ಕಾರ ಮಲಗಿದೆ, ನೀವು ಮಲಗ್ಬಿಟ್ರೆ ಹೆಂಗೆ ಅಂತ ಅಷ್ಟೇ ಹೇಳದ್ದು ನಾನು. ನೀವು ಎಚ್ಚರವಾಗಿದ್ದರೆ ನಂದೇನು ತಕರಾರಿಲ್ಲ. ಎಚ್ಚರವಾಗಿದ್ದೀರಿ ತಾನೆ? ಓಕೆ. ಅಶೋಕನು ಎಚ್ಚರವಾಗಿರಪ್ಪ. ನೀ ನಮ್ಮ ಥರ ಇರೋಕ್ಕೆ ಸಾಧ್ಯನೇ ಆಗೋದಿಲ್ಲ. ನಾನೇ ಬೇರೆ, ನೀನೇ ಬೇರೆ. ಆದರೆ ಮನುಷ್ಯತ್ವ ಇರ್ತದೆ, ಬೇರೆ ವಿಚಾರ. ಆದರೆ ರಾಜಕೀಯ ನಡವಳಿಕೆಗಳಿದಾವಲ್ಲ, ಆ ರಾಜಕೀಯ ನಡವಳಿಕೆಗಳಲ್ಲಿ ನಿಂದೇ ಬೇರೆ ನಡವಳಿಕೆ, ನಂದೇ ಬೇರೆ ನಡವಳಿಕೆ. ಹೌದಾ ಅಲ್ಲ? ಇಲ್ಲ, ಮನುಷ್ಯತ್ವ ಇಲ್ಲ. ಮನುಷ್ಯತ್ವ ಎಲ್ಲ ಒಂದೇ. ಮನುಷ್ಯನ ಪ್ರೀತಿಸಿದರೆ ಅದು ಮನುಷ್ಯತ್ವ. ಮನುಷ್ಯನನ್ನು ಪ್ರೀತಿಸಿದರೆ ಅದು ಮನುಷ್ಯತ್ವ. ಹೌದಪ್ಪ, ಅದಿಲ್ಲ ಅನ್ನೋದೇ ನಮ್ಮ ಪ್ರಶ್ನೆ ಅಲ್ಲ. ಈಗ ನಿಮ್ಮ ಈಶ್ವರಪ್ಪ ಹೇಳ್ತಾರೆ, ಏನು ಹೇಳ್ತಾರೆ ಅವರು? ನಾವು ಪಾರ್ಲಿಮೆಂಟ್ ಚುನಾವಣೆ, ಉಪಚುನಾವಣೆಯಲ್ಲಿ ಯಾರಿಗೂ ಮುಸ್ಲಿಮರಿಗೆ ಟಿಕೆಟ್ ಕೊಡಲ್ಲ. ನೀವು ಕೊಡಬೇಡಿ ಅಪ್ಪ. ಹೇಳ್ತಿರಲ್ಲ, ಅದ್ರ ಉದ್ದೇಶ ಏನೋ ಅದು ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಹೊರಗಡೆ ಬರೆದು ಬಿಡ್ತದೆ ಈಚೆಗೆ. ಅದನ್ನಿಂದ ನಾನು ಹೇಳಿದ್ದು, ಮನುಷ್ಯನನ್ನ ಪ್ರೀತಿಸೋದು ಮನುಷ್ಯತ್ವ. ಮನುಷ್ಯನ ನಡುವೆ ಕಂದ್ರ ನಿರ್ಮಾಣ ಆಗ್ಬಿಟ್ರೆ ಅದು ಮನುಷ್ಯತ್ವ ಅಲ್ಲ. ಈಶ್ವರಪ್ಪನವ್ರು ಹೇಳಿದ್ ಮಾತ್ರ ಹೇಳಿರಿ. ಯಾರು ಒಬ್ಬ ಜರ್ನಲಿಸ್ಟ್ ಹೋಗಿ ಏನ್ರಿ ಮುಸ್ಲಿಮ್ಗೆ ಯಾಕೆ ಕೊಡಲ್ಲ ಟಿಕೆಟ್ ಅಂತ ಕೇಳ್ಬೋದಾ? ನಿಮ್ಮನ್ ಕೇಳ್ಬೋದಾ? ನಮ್ಮನ್ ಕೇಳ್ಬೋದು. ನಮ್ಮ ಕಾರ್ಯಕರ್ತರು ಯಾರು ಇರ್ತಾರೋ, ಯಾರಿಗೆ ಸೀಟ್ ಕೊಡೋ, ಏನ್ರಿ ನೀವು ಮುಸ್ಲಿಮಿಗೆ ಬೆಳಗಾವಿ ಮುಸ್ಲಿಮಿಗೆ ಕೊಡ್ತೀರೇನ್ರಿ ನೀವು ಬೆಳಗಾವಿ ಅಂತ ಹೇಳ್ಬೇಕು ಸರ್. ನೀನ್ ಹೇಳೋದು ಕರೆಕ್ಟ್ ಆಗಿದೆ. ಕಾರ್ಯಕರ್ತರಿಗಾರ ಕೊಡಿ, ಯಾರಿಗಾರ ಕೊಡಿ, ನಮ್ದೇನ್ ತಕರಾರಿಲ್ಲ. ಪ್ರಶ್ನೆ ಕೇಳಿದ್ದೇನಂತ, ನೀವು ಬೆಳಗಾವಲ್ಲಿ ಮುಸ್ಲಿಮ್ ಟಿಕೆಟ್ ಕೊಡ್ತೀರಾ ಅಂತ ಈಶ್ವರಪ್ಪ ರಿಯಾಕ್ಟ್ ಮಾಡಿದ ಅದಕ್ಕೆ ಸರ್, ಬೇರೆದಕ್ಕಲ್ಲ. ಪ್ರೆಸ್ನವ್ರು ಹೋಗಿ ಬೆಳಗಾವಲ್ಲಿ ಮುಸ್ಲಿಮ್ ಟಿಕೆಟ್ ಕೊಡ್ತೀರಾ ಅಂತ ಕೇಳಿರು. ಇಲ್ಲ, ನಮ್ಮ ಕಾರ್ಯಕರ್ತರು ಕೊಡ್ತೀವಿ ಅಂತ ಉತ್ತರ ಕೊಡ್ಬೋದಾಗಿತ್ತು. ಸರಿ, ಅವ್ರು ಹೇಳಿರೋರು ನಮ್ಮ ಕಾರ್ಯಕರ್ತರಿಗೂ ಕೊಡ್ತೀವಪ್ಪ ಟಿಕೆಟು, ಯಾರ ಪಕ್ಷಕ್ಕೆ ಕೆಲಸ ಮಾಡಿದಾರೆ ಅವ್ರಿಗೆ ಕೊಡ್ತೀವಿ ಅಂತ ಹೇಳ್ಬೋದಾಗಿತ್ತಲ್ಲ. ಮುಸಲ್ಮಾನರಿಗಂತೂ ಕೊಡಲ್ಲ ಅಂತಂದ್ರೆ ಏನರ್ಥ? ಅಲ್ಲ ಸರ್, ಬಿಜೆಪಿ ಪಾಲಿಸಿಯಲ್ಲಿ ಆತರ ಜಾತಿ ಧರ್ಮ ಏನೂ ಇಲ್ಲ. ಎಲ್ಲರೂ ಸಮಬಾಳು ಸಮಬಾಳು, ಎಲ್ಲರದು ನಮ್ದು. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ನಮ್ಮ ಪ್ರಧಾನಮಂತ್ರಿಗಳು ಹೇಳಿರುವಂತ ಏನು? ಸಬ್ಕಾ ಸಾಥ್ ಸಬ್ಕಾ ವಿಕಾಸ್. ಈಗ ನಮ್ಮ ಬೋರ್ಡ್ ಚೇರ್ಮನ್ಸ್ ಇದೆ, ಮುಸ್ಲಿಂ ಬೋರ್ಡ್ ಚೇರ್ಮನ್ಸ್ ಇದೆ, ಎಲ್ಲ ಮುಸ್ಲಿಮ್ಸ್ ಎಲ್ಲ ಮಾಡಿ. ಮುಸಲ್ಮಾನರು ಕರ್ನಾಟಕದಲ್ಲಿ, ಕಾರ್ಪೊರೇಟರ್ಗಳು ಮುಸ್ಲಿಮ್ಸ್ ಇದ್ರು ಬಹಳ. ಕರ್ನಾಟಕದಲ್ಲಿ ಮುಸಲ್ಮಾನರು 13-14% ಇದ್ದಾರೆ. ಹೌ ಮೆನಿ MLAs ಆರ್ ದೇರ್ ಇನ್ ಯುವರ್ ಸೈಡ್? ಹೌ ಮೆನಿ MLAs ಆರ್ ದೇರ್? ನಿಮ್ಮ ಸೈಡ್ ಇದ್ದಾರೆ, ನೀವು ಗೆಲ್ಲಿಸ್ತೀರಿ ಸರ್ ಅವ್ರನ್ನ. Nobody is there. ಸಭಾಪತಿಗಳೇ, ಇವರು ಅವ್ರನ್ನ ಒಂಥರ ಮರಳು ಮಾಡಿ ಇಟ್ಕೊಂಡ್ಬಿಟ್ಟಿದ್ದಾರೆ. ಮರಳು ಇಲ್ಲ. ಬಿಜೆಪಿ ಬಂದ್ರೆ ನಿಮ್ಮನ್ನ ಒಂಥರ ಮರಳು ಇಲ್ಲ, ಜಲ್ಲಿನೂ ಇಲ್ಲ. ನಾವು ಈಗ ಸ್ವಲ್ಪ ಬರಕ್ ಶುರುವಾಗಿದ್ದಾರೆ. ಬಹುತ್ವದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಇಲ್ಲ ಸರ್, ನೀವು ಬಹುತ್ವದಲ್ಲಿ ನಂಬಿಕೆ ಇರ್ತಕ್ಕಂಥವ್ರು. ನಾವು ಸಂವಿಧಾನದ ರೀತಿಯ ನಡ್ಕೊಳ್ಳೋರು, ಸಂವಿಧಾನದ ರೀತಿಯ ನಡ್ಕೊಳ್ಳದೇ ಇರೋರು. 70 ವರ್ಷದಿಂದ ಆ ತರ ಟ್ರೀಟ್ ಮಾಡ್ಯಾರ. ನಿಮಗೆ ಇವತ್ತು ಗೊತ್ತಾಗತೈತಿ ಏನು ಮಾಮನಿಯವರ? ಮರಳು ಮಾಡಿ ಮುಸಲ್ಮಾನ ನಿಮ್ ಕಾಂಗ್ರೆಸ್ ಪರ ಇಟ್ಕೊಂಡ್ರ ಅಂತಾರ.
ಅದು ಇವತ್ತಲ್ಲ ಸುಮಾರು 70 ವರ್ಷದಿಂದ ಇದೆ ಅಂತ ಹೇಳಿದ್ರೆ ನೀವು ಆ ಪೀಠದಲ್ಲಿ ಕೂತ್ಕೊಳ್ಳೋ ಮಾತು ಬರ್ಸಲ್ಲ ಸರ್. ಅವ್ರೇನ್ ಅಭಿಪ್ರಾಯನ ಅದು ಇಲ್ಲ ಏನು ಯಾವ ಪರವಾಗಿ ಆ ಹೇಳ್ತಿದ್ದಾರೆ ಅವರು. ಪೀಠದಲ್ಲಿ ಕೂತ್ಕೊಳ್ಳೋ ಮಾತು ಕರೆಕ್ಟ್ ನಿಮ್ಮ ಅಲ್ಲ. ಅಭಿಪ್ರಾಯನ ಅಲ್ಲಿ ಕೂತ್ಕೊಂಡು ಹೇಳ್ಬಹುದು. ನೀವು ಅಲ್ಲಿಂದ ಅಲ್ಲಿ ಕೂತ್ಕೊಂಡು ನಿಮ್ಮ ಅಭಿಪ್ರಾಯ ಪಕ್ಷದ ಪರವಾಗಿ ಮಾಡ್ಬಾರ್ದು. ಆ ಪೀಠದೊಳಗೆ ಕುಂತ್ಕೊಂಡು ಹಿಂದಿನ ಸಭಾಧ್ಯಕ್ಷರು ಏನೇನು ಮಾಡ್ಯಾರ ಅನ್ನೋದು ರೆಕಾರ್ಡ್ ಇದೆ. ವೈಯಕ್ತಿಕ ಅಭಿಪ್ರಾಯನೂ ಹೇಳ್ಬಾರ್ದು. ಅಲ್ಲಿದ್ದು ನ್ಯೂಟ್ರಲ್ ಆಗಿ ಅಲ್ಲಿದ್ದವ್ರು ಏನು ಹೇಳ್ಬಹುದು. ನಿಮ್ಮ ಅಭಿಪ್ರಾಯ ಏನೇ ಇದ್ರೂ ಕೂಡ ನೀವು ಕಾನ್ಸ್ಟಿಟ್ಯೂಷನ್ ಪ್ರಕಾರ ಇರಬೇಕದು. ಇಲ್ಲ, ಅವರು ಜನರಲ್ ಆಗಿ ಏನು ವಾಸ್ತವಿಕತೆ ಇದೆ ಅದನ್ನ ಹೇಳಿದಾರೆ ಅಷ್ಟೇ. ಅವ್ರ ಅಭಿಪ್ರಾಯ ಏನು ಹೇಳಿಲ್ಲ. ವಾಸ್ತವವಾಗಿ ಅವ್ರ ಅಭಿಪ್ರಾಯ ಅಂತ ಹೇಳಿದ್ರು. ಏನು ಕಾಂಗ್ರೆಸ್ ಅವರು ಮುಸ್ಲಿಮರನ್ನ ಅಲ್ಪಸಂಖ್ಯಾತರನ್ನ ಬಿಜೆಪಿ ಬಂದ್ರೆ ಏನೋ ಮಾಡ್ಬಿಡ್ತಾರೆ ಅಂತ ಭಯದ ವಾತಾವರಣ ಇದ್ದಾರೆ ಅಂತ ಹೇಳಿದ್ದಾರೆ. ನಮ್ಮಲ್ಲಿ ಕೇಂದ್ರದಲ್ಲಿ ಮಂತ್ರಿಗಳಿದ್ದಾರೆ, ಕೇಂದ್ರದಲ್ಲಿ ಮಂತ್ರಿ ಇದ್ದಾರೆ, ಸಚಿವರು ಇದ್ದಾರೆ, ಮುಸ್ಲಿಂ ಸಚಿವರು ಇದ್ದಾರೆ ನಮ್ಮಲ್ಲಿ. ಅದರಿಂದ ನಾವೇನ್ ಆತಾರಲ್ಲ. ಈಶ್ವರಪ್ಪನವ್ರು ಹೇಳಿದ್ದು ಅಂದ್ರೆ ನಮ್ ಕಾರ್ಯಕರ್ತರು ಆಗ್ಬೇಕು. ಫಸ್ಟ್ ಕಾರ್ಯಕರ್ತರು ಹೆಚ್ಚು ಸಂಖ್ಯೆ ಮುಸ್ಲಿಮರಾದಾಗ ಕಾರ್ಯಕರ್ತರು ಕೊಡ್ತೀವಿ ಅಂತ ಹೇಳಿದ್ರೆ ಅಶೋಕ್, ನಂದೇನ್ ತಕರಾರಿಲ್ಲ. ಸರ್, ರಾಜ್ಯದಲ್ಲಿ ಒಂದೊಂದೇ ಮಂತ್ರಿ ಇಲ್ಲ ಸರ್. ಸ್ಟೇಟ್ ಅಲ್ಲಿ ಒಬ್ಬನೇ ಮೈನಾರಿಟಿ ಮಿನಿಸ್ಟರ್ ಇಲ್ಲ. ಅಲ್ಲಿ ಕೇಂದ್ರದಲ್ಲಿ ಇದ್ದಾರೆ ಅಂತ ಹೇಳ್ತೀರಿ. ಅವರು ನಾನು ಕರ್ಕೊಂಡ್ ಮಾಡಿ ಅಂತ ಹೇಳ್ತಾವ್ರ ಅವರು. ಯಾರು ಖಾದರ್ ಅವ್ರ ಈಚೆ ಬರೋದಿದ್ರೆ ಚಾನ್ಸ್ ಕರ್ಕೊಂಡು ನೀವು ಮಂತ್ರಿ ಮಾಡಿ ಅಂತ ಯಾರು ಇಲ್ಲ. ಚೀಫ್ ಮಿನಿಸ್ಟರ್ ಮಾಡ್ತೀವಿ ಅಂದ್ರೂ ಬರಲ್ಲ ಅವರು. ಯಾರು ಸರ್? ಸರ್, ಮಂತ್ರಿಗೆ ಬರ್ತೀನಿ ಅಂತ ಹೇಳ್ತಾ ಇದಾರೆ, ನೀವು ಚೀಫ್ ಮಿನಿಸ್ಟರ್ಗೆ ಹೋಗಿದ್ದೀರಾ? ಅವರು ತಯಾರಾಗಿದ್ದಾರೆ ಬರ್ಲಿಕ್ಕೆ. ಮಂತ್ರಿ ಮಂಡಲದಲ್ಲಿ ಚೀಫ್ ಮಿನಿಸ್ಟರ್ ಆದವರು ಈಸ್ ನಂಬರ್ 1 ಅಷ್ಟೇನೆ. ಈಸ್ ನಂಬರ್ 1 ಇನ್ ದಿ ಕ್ಯಾಬಿನೆಟ್. ಚೀಫ್ ಮಿನಿಸ್ಟರ್ ಇಸ್ ನಂಬರ್ 1. ಇವರು ಈಸ್ ನಂಬರ್ 2. ಸೊ ಅದರಿಂದ ಚೀಫ್ ಮಿನಿಸ್ಟರ್ ಈಸ್ ಹೆಡಿಂಗ್ ದಿ ಗವರ್ಮೆಂಟ್ ಅಷ್ಟೇ. ಈಸ್ ನಂಬರ್ 1 ಅಮಾಂಗ್ ದಿ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಅದಕ್ಕೆ ನಾನು ಹೇಳಿದೆ ನೀವು ಕರ್ಕೊಬಂದು ನಂಬರ್ 1 ಮಾಡ್ತೀವಿ ಅಂದರೂ ಕೂಡ ಅವ್ರು ಬರಲ್ಲ. ಅಷ್ಟರ ಮಟ್ಟಿಗೆ ಅವರಿಗೆ ಸೆಕ್ಯುಲರಿಸಮ್ನಲ್ಲಿ ನಂಬಿಕೆ ಇದೆ, ಅಷ್ಟರ ಮಟ್ಟಿಗೆ ಪ್ಲೂರಲ್ ಸೊಸೈಟಿನಲ್ಲಿ ನಂಬಿಕೆ ಇದೆ. ಏನಪ್ಪ? ನೀವು ಇಂಟ್ ಕೊಟ್ಟಿದ್ದೀರಲ್ಲ ಸರ್, ನಾವು ನೋಡ್ಕೊಂತೀರಿ ಬಿಡಿ, ಅದು ಮಾಡ್ತೀರಿ. ನೀವು ಇಂಟ್ ಕೊಟ್ಟಿದ್ದೀರಲ್ಲ, ನೋಡ್ತೀರಿ, ನಾಳೆಯಿಂದ ಮಾತಾಡಿಸ್ತೀರಿ. ಅದರಲ್ಲಿ ನಿಸ್ಸೀಮರು ನೀವು ಬಹಳ ನಿಸ್ಸೀಮರು. ಅದರಲ್ಲಿ ಗೊತ್ತಿದೆ ನನಗೆ ಅಶೋಕ್, ನೀ ಏನೇನು ಮಾಡಿದೆ ಅಂತ ಗೊತ್ತಿದೆಯಪ್ಪ. ನಾನೇನು ಮಾಡಿಲ್ಲ ಸರ್. ಆಪರೇಷನ್ ಕಮಲದಲ್ಲಿ ಏನೇನು ಮಾಡಿದ್ಯಾ ಅಂತ ನಾನೇನು ಮಾಡಿಲ್ಲ ಸರ್. ಅಶೋಕ್ಗಿಂತ ನಿಮ್ ಸಹಾಯ ನಾವು ಮರೆಯಂಗಿಲ್ಲ. ನಾವು ಮರೆಯಂಗಿಲ್ಲ. ಯಾವ್ದು? ನೀವು ಮಾಡೋ ಸಹಾಯನ ಅಶೋಕು ನಾವು ಮರೆಯಕ್ಕಾಗತ್ತೆ ಸರ್? ನೀವು ಮಾಡೋ ಸಹಾಯನ ನಾವು ಯಾವಾಗ್ಲೂ ಮರೆಯಕ್ಕಾಗಲ್ಲ. ನಾನು ಮಾಡಿದ್ಯಪ್ಪ ನಿಮ್ಗೆ? ಬಿಜೆಪಿಗೆ ಏನ್ ಮಾಡಿದ್ದೀನಿ ನಾನು? ಕೆಲವೊಂದು ಹೇಳ್ಬೇಕಾಗತ್ತೆ, ಬಿಜೆಪಿಗೆ ಏನ್ರಿ ಮಾಡಿದ್ದೀನಿ ನಾನು? ನೀವು ಹೇಳ್ಬೇಡಿ ಅಂತ ಹೇಳಿದ್ದೀರಲ್ಲ ಹೆಲ್ಪ್ ಮಾಡುವಾಗ. ತಾತ್ವಿಕವಾಗಿ ವಿರೋಧ ಮಾಡಿದ್ದೀನ ಹೊರತು ವೈಯಕ್ತಿಕವಾಗಿ ಏನು ಮಾಡಿಲ್ಲ ನಾನು ಸರ್. ದಿನ ತಾತ್ವಿಕವಾಗಿ ಸೈದ್ಧಾಂತಿಕವಾಗಿ ನಿಮ್ಗೆ ವಿರೋಧ ಅಷ್ಟೇನೆ ಬಿಜೆಪಿಗೆ. 2 ದಿನದಿಂದ ಪತ್ರಿಕೆಯಲ್ಲಿ ನಿಮ್ದೇ ಸುದ್ದಿ ಸರ್, ಡೈಲಿ ನಿಮ್ದೇ ಸುದ್ದಿ, ನೀವೇ ಕಳ್ಸಿಕೊಟ್ಟಿದ್ವಲ್ಲ ಅಂತ. ನಂಬುದಿಲ್ಲ. ನಿಮ್ಮ ವಕ್ತಾರರು ಕುಮಾರಸ್ವಾಮಿ ಅಂತ ತಿಳ್ಕೋಬೇಕಾ? ಯಾರು ಸರ್? ನಮ್ಮಲ್ಲೂ ಇದ್ರು, ನಿಮ್ ಜೊತೆನೂ ಇದ್ರಲ್ಲ ಸರ್. ನೀವು ಅವ್ರ ಸ್ಟೇಟ್ಮೆಂಟ್ ಮೇಲೆ ತಗೊಂಡು ನಾನು ಅದನ್ನ ಮಾಡಿದೆ ಅಂತ ನೀವು ಯಾಕೆ ಅನ್ಕೊಂಡಿದ್ದೀರಿ ಸರ್? ಅವ್ರು ಹೇಳಿರೋದು ಸರ್ಕಾರ ಬೀಳಿಸಿದ್ದು. ಅಶೋಕ್, ನಮ್ಗೆ ಉಪಕಾರ ಸ್ಮರಣೆ ಮಾಡ್ತಾ ಇದೀವಿ ಅಷ್ಟೇ, ನಾವು ಅಂದ್ಕೊಂಡಿಲ್ಲ. ನೀವು ಯಾವ ಉಪಕಾರನೆಲ್ಲ ನೀವು ನೋಡ್ರಿ. ನೀವು ಟಿಪ್ಪರ್ಲಾಗ ಹಾಕಿದ್ರು ಕೂಡ ಬಿಜೆಪಿ ಅವರು ಇದಾರಲ್ಲ. ನಮಗೆ ಯಾರಾದರೂ ರಾಜಕೀಯವಾಗಿ ಮೊದಲನೇ ವೈರಿ ಯಾರಪ್ಪ ಅಂತ ಕೇಳಿದ್ರೆ ಇಮ್ಮಿಡಿಯೇಟ್ ಆಗಿ ಉತ್ತರ ಯಾವುದು ಅಂತಂದ್ರೆ ಬಿಜೆಪಿ, RSS. ಅದ್ರ ಬಗ್ಗೆ ಸಂಶಯನೇ ಇಲ್ಲ. ದೇರ್ ಇಸ್ 200% ಕ್ಲಾರಿಟಿ ಇದೆ ಅದ್ರ ಮೇಲೆ. JDS ನೀವು ಸ್ವಲ್ಪ ಹೆಚ್ಚು ಕಡಿಮೆ ಹತ್ತಿರ ಬರ್ತಾ ಇದ್ದೀರಲ್ಲಪ್ಪ ಈಗ. ಏನೇ ಶ್ರೀನಿವಾಸ್ ಗೌಡ ಹತ್ರ ಅನ್ನೋದಕ್ಕಿಂತನೂ ಜೊತೆಯಲ್ಲಿ ಹೋಗಿ ಬಂದಿದ್ದೀರಿ. ನೀವು ದೂರ ಹೋಗಿದ್ದೀರಿ, ನಾವು ಇನ್ನೂ ಹಾಗೆ ಇದ್ದೀವಿ. ನಾಳೆ ಏನ್ ಪರಿಸ್ಥಿತಿ, ಅವ್ರು ನಮ್ಮ ಜೊತೆಗೆ ಬರ್ತಾರೋ, ನಾವು ಅವ್ರ ಜೊತೆಗೆ ಹೋಗ್ತೀವೋ, ಅಥವಾ ನೀವು ನಮ್ಮ ಜೊತೆಗೆ ಬರ್ತೀರೋ, ನಾವು ನಿಮ್ಮ ಜೊತೆಗೆ ಬರ್ತೀರೋ, ಇವತ್ತೇನು ಹೇಳಕ್ ಬರಲ್ಲ. ದಿನೇ ಒಂದೊಂದು ಆಗ್ತಾ ಇರ್ತದೆ, ಬರ್ತಾ ಇರ್ತವೆ ಅಂತ. ಅದಕ್ಕೆಲ್ಲ ನಾವು ಯೋಚನೆ ಮಾಡಬೇಕಾಗಿದ್ದ ಅಗತ್ಯನೂ ಇಲ್ಲ. ಇಷ್ಟು ಮಾತ್ರ ಸತ್ಯ, ನಾವು ಯಾವುದೇ ಕಾರಣಕ್ಕೆ ಬಿಜೆಪಿಯವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ.
ಯಾವ ಕಾರಣಕ್ಕೂ ಕೂಡ ಅಟ್ ಎನಿ ಪಾಯಿಂಟ್ ಆಫ್ ಟೈಮ್ ಸರ್ ಯಾವುದೇ ಅದ್ರ ಅವಶ್ಯಕತೆನೂ ನಮಗಿಲ್ಲ. ಅದ್ರ ಅವಶ್ಯಕತೆನೂ ನಮಗಿಲ್ಲ. ನಮ್ಮ ಜೊತೆ ಇದ್ಬಿಟ್ಟು ಈಗ ಅಲ್ಲಿ ಹೋಗ್ಬಿಟ್ಟು ಮಾತಾಡಿದ್ರೆ ಹೆಂಗಪ್ಪ ಮರೆಯ. ನೀವು ಹೇಳೋದ್ರಲ್ಲಿ ಜೆಡಿಎಸ್ ಅವಶ್ಯಕತೆ ಇದೆ ಅಂತ ಆಯ್ತು. ನೀವು ಬಿಜೆಪಿ ಜೊತೆ ಯಾವುದೇ ಕಾರಣಕ್ಕೂ ಹೊಂದಾಣಿಕೆ ಮಾಡ್ಕೊಳಲ್ಲ ಅಂತ ಹೇಳ್ತಾ ಇದ್ದೀರಾ. ಎಲ್ಲಿ ಜೆಡಿಎಸ್ ಬಗ್ಗೆ ಮಾತಾಡ್ತಾ ಇಲ್ಲ, ಇನ್ನೂ ಹಂಗೆ ಇಟ್ಕೊಂಡಿದ್ದೀರಾ. ಈಗ ನಾವು ಇಷ್ಟೊತ್ತು ಗಂಟೆ ಮಾತಾಡೋದು ಯಾರಿಗೆ ಮತ್ತೆ? ನಮಗ್ ಮಾತ್ರ ಬಿಜೆಪಿ ಮಾತಾಡೋದು ಯಾಕೆ? ನೀವು ಪದೇ ಪದೇ ಬಿಜೆಪಿ ಹೇಳ್ತಾ ಇದ್ದೀರಾ ಹೊರತು ಜೆಡಿಎಸ್ ಬಗ್ಗೆ ಏನು ಮಾತಾಡ್ತಾ ಇಲ್ಲ. ಜೆಡಿಎಸ್ ಬಗ್ಗೆನೂ ಮಾತಾಡ್ತೀವಿ, ನಿಮ್ಮ ಬಗ್ಗೆನೂ ಮಾತಾಡ್ತೀವಿ. ಮೊದಲು ನಿಮ್ಮ ಬಗ್ಗೆ ಮಾತಾಡ್ಬಿಟ್ಟು ಆಮೇಲೆ ಅವ್ರ ಬಗ್ಗೆ ಮಾತಾಡೋದು. ಮೊನ್ನೆ ಅಧ್ಯಕ್ಷರೇ, ನಾನು ಎಲ್ಲಿಗೋ ಹೊರಟೋಗ್ಬಿಡ್ತು. ನಾನು ಕಾರಜೋಳ ಅವರನ್ನು ನೋಡ್ಬಿಟ್ಟು ಏನೋ ಮಾತಾಡೋಕೆ ಹೋಗಿ ಅದು ಎಲ್ಲೆಲ್ಲಿಗೋ ಹೊರಟೋಗ್ಬಿಡ್ತು. ಅದು ಬಿಡಿ, ರಾಜಕಾರಣ ಒಂದೊಂದ್ಸಾರಿ ಮಾತಾಡಬೇಕಾಗತ್ತೆ. ಬಹಳ ಗಂಭೀರವಾಗಿ ಪ್ರವಾಹದ ಬಗ್ಗೆನೇ ಮಾತಾಡೋಕ್ಕಾಗಲ್ಲ. ಮಧ್ಯೆ ಸ್ವಲ್ಪ ರಾಜಕಾರಣನೂ ಕೂಡ ಮಾತಾಡಬೇಕು. ನಾವೆಲ್ಲ ರಾಜಕಾರಣಿಗಳು ಮೊದಲು. ಬೇಸಿಕಲಿ ವಿ ಆರ್ ಪಾಲಿಟಿಷಿಯನ್ಸ್. ಅವ್ರು ಹೇಳಿದ್ದಿಷ್ಟೇ, ಪೂರ್ವಾಶ್ರಮದ ಬಗ್ಗೆ ಟೀಕೆ ಮಾಡಲಿಲ್ಲ ಅಂತ ಹೇಳಿ. ಪೂರ್ವಾಶ್ರಮದ ಬಗ್ಗೆ ಟೀಕೆ ಮಾಡಲಿಲ್ಲ ನೀವು ಅಂತ. ಮಾಡಿದ್ದೀನಿ, ಅನೇಕ ಸಾರಿ ಮಾಡಿದ್ದೀನಿ. ಇಲ್ಲ, ಅದನ್ನ ಹೇಳಿ. ನೀವು ಮಾಡಿಲ್ಲ, ನೀವು ಗೊತ್ತಿಲ್ಲ. ನೀವು ನಮ್ಮ ಆಶ್ರಮದಲ್ಲಿ ಇದ್ದೀರಿ ಅಲ್ಲಪ್ಪ. ನೀವೆಲ್ಲ ಒಂದೇ ಆಶ್ರಮ ಅಲ್ವಾ? ನನ್ನ ಪೂರ್ವ ಬೇರೆ, ನಿಮ್ಮದು ಪೂರ್ವ ಬೇರೆ ಇದೆಯಾ? ನಮ್ಮ ಜೊತೆಲೇ ಇದ್ದವರಲ್ಲ ಇವರು. ಮೊನ್ನೆ ಅಧ್ಯಕ್ಷರೇ, ನಾವು ಕಾರಜೋಳ ಅವರು ಬಹಳ ಸ್ನೇಹಿತರು, ಒಳ್ಳೆ ಸ್ನೇಹಿತರು. ನಮ್ಮ ಜೊತೆ ಇದ್ದಾಗ ಬಹಳ ಸ್ನೇಹ ನಮಗೂ ಅವ್ರಿಗೂ. ಏನು ಇಲ್ಲ ಅಂತ ಹೇಳ್ರಿ ನೋಡೋಣ. ಮತ್ತೆ ಇವತ್ತಿಗೂ ಅದ ಏನು, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಈಗಲೂ ಸ್ನೇಹನೇ, ಈಗಲೂ ಕಷ್ಟ ಸುಖ ಎಲ್ಲ ಮಾತಾಡ್ಕೊತಾ ಇರ್ತೀವಿ ಆಗಾಗ್ಗೆ. ಮೊನ್ನೆ ಅಧ್ಯಕ್ಷರೇ, 55 ಲಕ್ಷ ಎಕರೆನಲ್ಲಿ ಈ ಸರಿ ಬೆಳೆ ಹಾನಿ ಆಗಿದೆ. ಇಷ್ಟೆಲ್ಲ ಬೆಳೆ ಹಾನಿ ಆಯ್ತಲ್ಲ ಮಾನ್ಯ ಅಧ್ಯಕ್ಷರೇ. ಸುಮಾರು 1935 ಪ್ರಾಣ ಹಾನಿ ಆಗಿದೆ. 1935 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. 48,424 ಮನೆಗಳೇ ಹಾಳಾಗ್ಬಿಟ್ಟಿದ್ದಾವೆ. 37,806 ಕಿಲೋಮೀಟರ್ ರಸ್ತೆ, 4,084 ಸೇತುವೆ, 1,371 ಸಣ್ಣ ನೀರಾವರಿ ಯೋಜನೆಯಲ್ಲಿ ನಿರ್ಮಾಣಗಳು, 650 ಕೆರೆಕಟ್ಟೆಗಳು, 7,606 ಸರ್ಕಾರಿ ಕಟ್ಟಡಗಳು ಮುಂತಾದವುಗಳಿಗೆ ದೊಡ್ಡ ಹಾನಿಯಾಗಿದೆ. ಇದು ಎಲ್ಲ ಸೇರಿ 3 ಹಂತದ ಪ್ರವಾಹಗಳಿಂದ ಆಗಿರ್ತಕ್ಕಂಥದ್ದು. ಆಮೇಲೆ 291 ಕುಡಿಯುವ ನೀರಿನ ಸರಬರಾಜು ಘಟಕಗಳು ಸೇರಿ ಅವು ಕೂಡ ಸೇರ್ಕೊಂಡು ಹಾನಿಯಾಗಿದೆ. ಒಟ್ಟು ಅಂದಾಜು ನಿಮ್ಮ ಮೆಮೊರಾಂಡಮ್ನಲ್ಲಿ ಹೇಳಿರೋ ಪ್ರಕಾರ 24,941.73 ಕೋಟಿಗಳು ನಷ್ಟ ಆಗಿರೋದು. ಒಟ್ಟು ಬೆಳೆ ಹಾನಿ ಇರ್ಬೋದು, ಮನೆಗಳ ಲಾಸ್ ಇರ್ಬೋದು, ಪ್ರಾಣಿಗಳ ಲಾಸ್ ಇರ್ಬೋದು, ಇನ್ಫ್ರಾಸ್ಟ್ರಕ್ಚರ್ ಲಾಸ್ ಆಗಿರ್ತಕ್ಕಂಥದ್ದು ಇರ್ಬೋದು, ಬಿಲ್ಡಿಂಗ್ಗಳ ಲಾಸ್ ಆಗಿರ್ತಕ್ಕಂಥದ್ದು ಇರ್ಬೋದು. ಇವೆಲ್ಲ ಸೇರಿ 24,941.73 ಕೋಟಿಗಳು, ಸುಮಾರು 25,000 ಕೋಟಿ. ಇದರಲ್ಲಿ ಇವೆಲ್ಲ ಸೇರಿಲ್ಲ. ಈಗ ಯಾಕೆಂದ್ರೆ 33%ಗಿಂತ ಮೇಲಿದ್ದದನ್ನು ಮಾತ್ರ ಲೆಕ್ಕಕ್ಕೆ ತಕ್ಕತ್ತೀರಿ ಹಾನಿಯಾಗಿದೆ ಅಂತ. ಆ 33% ಒಳಗಡೆ ಹಾನಿಯಾಗಿದೆಯಲ್ಲ, ಅದು ಲೆಕ್ಕಕ್ಕಿಲ್ಲ. ಅದು ಎಲ್ಲ ಸೇರಿಸಿದ್ರೆ ಅದೊಂದು 10,000 ಕೋಟಿ ಆಗುತ್ತೆ. ಎಲ್ಲ 35,000 ಕೋಟಿ ಆಗ್ಬಿಡ್ತದೆ. ಸೊ ಬಹಳ ಬೆಳೆಗಳೆಲ್ಲ ಹಾಳಾಗ್ಬಿಟ್ಟಿದ್ದಾವೆ. ಈರುಳ್ಳಿ, ಟೊಮೆಟೊ, ಹೆಸರು, ಉದ್ದು, ಜೋಳ, ಭತ್ತ, ಕಬ್ಬು, ಹಿಂಗೆ ತೊಗರಿ, ಮೆಣಸಿನಕಾಯಿ, ಈರುಳ್ಳಿ, ಇವೆಲ್ಲ ಬೆಳೆಗಳು, ಬೇಕಾದಷ್ಟು ಬೆಳೆಗಳೆಲ್ಲ ಹಾನಿಯಾಗಿದ್ದಾವೆ. ಇಷ್ಟಾದರೂ ಕೂಡ ಬಹಳ ಜನ
ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಆ ಪ್ರವಾಹ ಬಂದಂಥ ಸಂದರ್ಭದಲ್ಲಿ ಆಗಸ್ಟ್ನಲ್ಲಿರ್ಬೋದು, ಸೆಪ್ಟೆಂಬರ್ಲಿರ್ಬೋದು, ಅಕ್ಟೋಬರ್ನಲ್ಲಿರ್ಬೋದು, ಅಲ್ಲೋಗಿ ಜನರ ಕಣ್ಣೀರು ಒರೆಸ್ತಕ್ಕಂಥ, ಅವ್ರಿಗೆ ಸಾಂತ್ವನ ಹೇಳ್ತಕ್ಕಂಥ ಕೆಲಸ ಮಾಡಲಿಲ್ಲ ಈ ಸರ್ಕಾರ. ನಿಮ್ಮ ಕಷ್ಟ ಏನು, ನೀವೆಲ್ಲಿದ್ದೀರಿ, ಹೇಗೆ ವಾಸ ಮಾಡ್ತಾ ಇದ್ದೀರಿ, ನಿಮ್ಗೆ ಊಟ ಇದೆಯಾ, ನಿಮ್ಮ ದನಕರುಗಳಿಗೆ ಮೇವು ಇದೆಯಾ, ನಿಮ್ಮ ಆರೋಗ್ಯ ಹೆಂಗಿದೆ, ಇದನ್ನೆಲ್ಲ ವಿಚಾರಿಸೋರು ಯಾರು? ಇದು ಸರ್ಕಾರ ಜವಾಬ್ದಾರಿ. ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿಗಳು ಮಾಡಿರೋದು ಅದಕ್ಕೋಸ್ಕರನೇ. ಪ್ರತಿಯೊಬ್ಬ ಡಿಸ್ಟಿಕ್ ಇನ್ಚಾರ್ಜ್ ಸೆಕ್ರೆಟರಿಗಳನ್ನು ಮಾಡಿದ್ದೀವಿ. ಅವರು ಹೋಗ್ಲಿಲ್ಲ, ನೀವು ಹೋಗ್ಲಿಲ್ಲ. ನಾನು ಗುಲ್ಬರ್ಗ, ಬೀದರ್, ಯಾದಗಿರ್, ರಾಯಚೂರಲ್ಲೆಲ್ಲ ಹೋಗಿದ್ದೆ ಅಧ್ಯಕ್ಷ. ನಿಮ್ಮ ಜಿಲ್ಲೆಗೆ ಹೋಗಿದ್ದೆ, ನೀವು ಇನ್ಚಾರ್ಜು. ಪಾಪ ನಿಮಗೇನೋ ಅನಾರೋಗ್ಯ ಇತ್ತು, ಹೋಗಕ್ಕಾಗಲಿಲ್ಲ. ಬಟ್ ಬೇರೆಯವರು ಹೋಗ್ಬೇಕು ಬೇಡ? ರೆವಿನ್ಯೂ ಮಿನಿಸ್ಟರ್ ಹೋಗಿದ್ದಾರೆ, ಚೀಫ್ ಮಿನಿಸ್ಟರ್ ಹೋಗಿದ್ದಾರೆ. ನಾನು ಅನಾರೋಗ್ಯದ. ನೀವು ಹೋಗಿಲ್ಲ. ಅಲ್ಲಿ ಹೋಗಿ ಕೇಳಿದೆ ನಾನು ಜನಗಳಿಗೆ. ನಾನು ಹೇಳಿದೆ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲಪ್ಪ, ನಾನೇ ಹೇಳ್ಬಿಟ್ಟೆ. ಮುಖ್ಯಮಂತ್ರಿ ಅವ್ರಿಗೆ ಹೇಳಿದೆ, ಕಾರಜೋಳ ಅವ್ರಿಗೆ ಆರೋಗ್ಯ ಚೆನ್ನಾಗಿಲ್ಲ ಸರ್. ಎಲ್ಲ ಹೋದ್ಮೇಲೆ ನಾವು ಹೋಗಿದ್ದೆ ಸರ್. ನಾನು ಎಲ್ಲ ಜಿಲ್ಲೆಗಳಿಗೂ ಹೋಗಿದ್ದೀನಿ. ನಾನು ಮುಖ್ಯಮಂತ್ರಿ ನಾನು ಹೇಳ ಯಾವ್ಯಾವ ಜಿಲ್ಲಾ ಮಂತ್ರಿಗಳು ಎಲ್ಲೆಲ್ಲ ಹೋಗಿದ್ದಾರೆ, ಹೋಗಿಲ್ಲ ಅಂತ ಹೇಳ ಸರ್. ಎಲ್ಲಾ ಜಿಲ್ಲಾ ಮಂತ್ರಿಗಳು ಹೋಗಿದ್ದಾರೆ. ಆಯ್ತು, ಈಗ ನನ್ನ ಹತ್ರ ಇದೆ ಮಾಹಿತಿ. ಆರೋಗ್ಯ ಸಮಸ್ಯೆ ಒಂದು ಬಿಟ್ರೆ ಇನ್ನೆಲ್ಲಾ ಜಿಲ್ಲೆಯಲ್ಲೂ ಎಲ್ಲಾ ಜಿಲ್ಲಾ ಮಂತ್ರಿಗಳು ಚವ್ಹಾಣ್ ಅವ್ರನ್ನು ಸೇರಿಸಿ ಬಹಳ ಜನ ಹೋಗೂ ಇಲ್ಲ. ಅಶೋಕ್ ಕೂತ್ಕೊಳ್ಳಿ. ಹೋಗೂ ಇಲ್ಲ, ಮೀಟಿಂಗ್ಗಳು ಮಾಡಿಲ್ಲ, ಅವರು ಸಾಂತ್ವನ ಹೇಳಿಲ್ಲ. ಪ್ರವಾಹ ಬಂದು ಇಷ್ಟೊಂದು ನಷ್ಟ ಆಗಿದೆ, ಅವರು ಮನೆ ಕಳ್ಕೊಂಡಿದ್ದಾರೆ, ಬೀದಿ ಪಾಲಾಗಿದ್ದಾರೆ, ಅವ್ರು ಸಾಂತ್ವನ ಹೇಳೋರು ಯಾರು ಹೋಗಿದ್ರೆ? ಹೋಗಿದ್ದೀನಲ್ಲ ಸರ್, ರೆವಿನ್ಯೂ ಮಿನಿಸ್ಟರ್ನಾಗಿ ನಾನು ಹೋಗಿದ್ದೀನಿ ಎಲ್ಲಾ ಜಿಲ್ಲೆಗಳು. ಯಾವ ಜಿಲ್ಲೆನೂ ಬಿಟ್ಟಿಲ್ಲ, ನಾನು ಯಾವ ಜಿಲ್ಲೆನೂ ಬಿಟ್ಟಿಲ್ಲ, ಎಲ್ಲಾ ಜಿಲ್ಲೆಗೂ ಹೋಗಿದ್ದೀನಿ. ಈಗ ನೋಡ್ರಿ, ನಾನು ಹೇಳ್ತೀನಿ ಕೇಳಿ. ಬಳ್ಳಾರಿಗೆ ಶ್ರೀರಾಮುಲು ಹೋಗಿದ್ದಾರೆ. ಬಳ್ಳಾರಿ ಅವ್ರ ಜಿಲ್ಲೆ ಇನ್ಚಾರ್ಜ್ ಎಲ್ಲ ಇಲ್ಲ. ಅವರು ಒಂದೇ ಒಂದು ಸಭೆ ನಡೆಸಿಲ್ಲ ಅಲ್ಲಿ ಇವತ್ತಿನವರಿಗೆ. ತೋರಿಸ್ಲಿ ಅವರೆಲ್ಲ ಯಾವ ಸಭೆ ಯಾವತ್ತು ಮಾಡಿದಾರೋ ಅಂತ. ಎರಡೂ ಇದಾವೆ. ಆಯ್ತಪ್ಪ, ಬಳ್ಳಾರಿಯಿಂದ ಬಂದವರಲ್ವ ಅವರು? ಒಂದು ಮೀಟಿಂಗ್ ಯಾರ ಮಾಡಬೇಕಲ್ಲ ಅವರು? ಬೆಳಗಾವಿಯಲ್ಲಿ ಒಂದು ಮೀಟಿಂಗ್ ಮಾಡಿದಾರ? ಬೆಳಗಾವಿಯಲ್ಲಿ. ಬೀದರ್ ಜಿಲ್ಲೆಯಲ್ಲಿ ಪ್ರಭು ಚವ್ಹಾಣ್ ಇಲ್ಲೇ ಇದ್ದಾರೆ. ಎಷ್ಟು ಮೀಟಿಂಗ್ ಮಾಡಿದ್ರಿ? ಎಷ್ಟು ಹಳ್ಳಿಗಳಿಗೆ ಹೋಗಿದ್ರಿ? ಬಸವಕಲ್ಯಾಣ ಹೋಗಿದ್ದೀವಿ, ಭಾಲ್ಗಿ ಹೋಗಿದ್ದೀವಿ, ಔರಾದ್ ಹೋಗಿದ್ದೀವಿ, ಎಲ್ಲ ಕಡೆ ಹೋಗಿದ್ದೀವಿ. ಎಲ್ಲ ಹೋಗಿದ್ದೀರಾ? ಎಲ್ಲ ಮೀಟಿಂಗ್ ಮಾಡಿದ್ದೀರಾ? ಮಾಡಿದ್ದೀನಿ. ನಿಮ್ಮ ಹತ್ರ ಇದೆಯಾ ದಾಖಲಾತಿಗಳು? ಇದು ತಮ್ಮ ಶಾಸಕ ಕೇಳಿ ಸರ್, ಈಶ್ವರ್ ಕಂಟ್ರಿ ಕೇಳಿ. ದಾಖಲಾತಿ ಇದೆಯೇನ್ರಿ ಚವ್ಹಾಣ್? ಇದೇ ದಾಖಲಾತಿ. ಹೋಗಿದ್ದೀವಿ, ಮೀಟಿಂಗ್ ಮಾಡಿದ್ದೀವಿ. ನೋಡ ಕೊಡಿ, ಆಮೇಲೆ ಉತ್ತರ ಕೊಡುವಾಗ. ಕೋಟಾ ಶ್ರೀನಿವಾಸ್ ಪೂಜಾರಿ KDP ಸಭೆ ಮಾತ್ರ ಮಾಡಿದ್ದಾರೆ, ಈ ಪ್ರವಾಹದ ಬಗ್ಗೆ ಏನು ಮಾತಾಡಿಲ್ಲ. ಜಗದೀಶ್ ಶೆಟ್ಟರ್ ಧಾರವಾಡ, ಅವರು ಕೂಡ ಸಭೆ ಮಾಡೋದ್ರ ಬಗ್ಗೆ ಏನೂ ಇಲ್ಲ. ಗೋಪಾಲಯ್ಯನವರು ಎಲ್ಲ ಇಲ್ಲೇ ಇದ್ದಾರೆ. ಇವರು 4-8-20 ಒಂದ್ಸಾರಿ ಹೋಗಿದ್ದಾರೆ, 7-8-20 ಹೋಗಿದ್ದಾರೆ, 20-8-2020 ಹೋಗಿದ್ದಾರೆ. ಒಂದು 30 ಬಾರಿ ಹಾಸನ ಜಿಲ್ಲೆಗೆ ಹೋಗಿದ್ದೀನಿ. ಎಲ್ಲಾ MLA ಜೊತೆ ನೀವೆಲ್ಲ ಹೋಗಿದ್ದೆಲ್ಲ ಬರೀ ಕೊರೋನಾ ಸಂಬಂಧಪಟ್ಟಾಗೆ, ಪ್ರವಾಹ ಸಂಬಂಧಪಟ್ಟಾಗ ಹೋಗಿಲ್ಲ. ಇಲ್ಲ, ಹೋಗಿದ್ದೀನಿ ಸರ್. ಕುಮಾರಸ್ವಾಮಿ ಅವರು ಇದ್ದಾರೆ, ಅವನು ಕರ್ಕೊಂಡು, ಕುಮಾರಸ್ವಾಮಿ ಅವ್ರನ್ನ ಕರ್ಕೊಂಡು ಹೋಗಿ ಅಲ್ಲಿ ಒಬ್ರು ತೀರೋಗಿರ್ತಕ್ಕಂಥ ಇದಕ್ಕೆ ಚೆಕ್ ಕೊಡಿಸಿದೀವಿ. ತಕ್ಷಣ ತಿರ್ಗಿ ಅವತ್ತು ಸಂಜೆನೆ ರೆವಿನ್ಯೂ ಮಿನಿಸ್ಟರ್ ಬಂದು ಅವ್ರ ಜೊತೆ ಎಲ್ಲೆಲ್ಲ ಹಾನಿ ಆಗಿತ್ತು ಅಲ್ಲಿ ಕರ್ಕೊಂಡು ಹೋಗಿದ್ದೀವಿ. ಆಮೇಲೆ CT ರವಿ ಯಾರು ಅವರು ಪ್ರವಾಸ ಮಾಡಿದ್ದಾರೆ, ಮೀಟಿಂಗ್ ಮಾಡಿಲ್ಲ. ಸೋಮಣ್ಣ ಕೊಡಗು, ಅವರು 20ನೇ ತಾರೀಕು ಅಲ್ಲ 8ನೇ ಆಗಸ್ಟ್ನಲ್ಲಿ ಒಂದ್ಸಾರಿ ಹೋಗವ್ರೆ ಕೊಡಗಿಗೆ. ಆಮೇಲೆ ತಲಕಾವೇರಿ ತೀರ್ಥೋದ್ಭವದಲ್ಲಿ ಒಂದ್ಸಾರಿ ಹೋಗಿದ್ದಾರೆ, ದಸರಾ ಸಂಬಂಧ ಹೋಗಿದ್ದಾರೆ.
ಸೋಮಣ್ಣ ಅಲ್ಲೇ ಇದ್ರು ಸರ್ ಅಲ್ಲಿ. ಆ? ಆಮೇಲೆ ಲಕ್ಷ್ಮಣ ಸಂಗಪ್ಪ ಸೌದಿ ಕೋವಿಡ್ ಮತ್ತು ಪ್ರವಾಹ ಪೀಡಿತ ಗ್ರಾಮಗಳಿಗೆ ಭೇಟಿಯಾಗುವ ಅಧಿಕಾರಿಗಳನ್ನು 2 ಸಾರಿ ಹೋಗಿದ್ದಾರೆ. 13/8, 19/10 ರಾಯಚೂರಿಗೆ ಹೋಗೇ ಇಲ್ಲ. ಇವರು ಪ್ರಭು ಚವ್ಹಾಣ್ ಯಾದಗಿರಿಗೂ ನೀವೇ ಇನ್ಚಾರ್ಜು, ಅಲ್ಲಿ ಒಂದೇ ಸಾರಿ ಹೋಗಿದ್ದೀರಿ. ಪ್ರವಾಹ ಬಂದಿತ್ತದು ಹೆಚ್ಚಾಗಿ ಬಂದಿದ್ದದು ಯಾವ ಕಾಲದಲ್ಲಿ? ಎಷ್ಟನೇ ತಾರೀಕು ಪ್ರವಾಹ ಬಂತು ಹೇಳಿ ಅಲ್ಲಿ? ಯಾವ ಯಾವ ಬಂದಿತ್ತು ಅಂತ ಪಕ್ಕದವ್ರು ಕೇಳಿದ್ರೆ ನೆನ್ನೆ ಹೋಗಿದ್ದೀವಿ. ತಾವು ಹೆಂಗ ಡೀಟೇಲ್ ಕೇಳ್ತೀರಿ, ತಗೊಂಡ್ ಬಂದಿಲ್ಲ, ಬಟ್ ಹೋಗಿದ್ದೀವಿ. ಅಕ್ಟೋಬರ್ನಲ್ಲಿ ಪ್ರವಾಹ ಬಂದಿದೆ, ಆಗಸ್ಟ್ ನಲ್ಲಿ ಬಂದಿದೆ. ನಮ್ದು ಕೋವಿಡ್ ಆಯ್ತು, ಆಮೇಲೆ ಸೆಪ್ಟೆಂಬರ್ ಬಂದಿದೆ. ನೀವು ಹೋಗಿದ್ದು ಯಾವ ತಿಂಗಳು ಹೇಳಿ ನೋಡೋಣ. ಇಲ್ಲಿ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ 4/8/2020 ಸಾರಿ ಹೋಗಿದ್ದೀರಿ. ಅದಾದ್ಮೇಲೆ ಮತ್ತೆ ಹೋಗೇ ಇಲ್ಲ. ಇನ್ನು ಪ್ರವಾಹ ಬಂದಿರಲಿಲ್ಲ ನೀವು ಹೋಗಿದ್ದಾಗ. ಯಾವ ಟೈಮ್ ಹೋಗಿದ್ದೀವಿ ಪ್ರವಾಹ ಬಗ್ಗೆ. ಸೊ ಇದೆಲ್ಲ ನೋಡಿದಾಗ ಸರ್ಕಾರ ಇದೆಯೋ ಇಲ್ಲವೋ ಅಂತಕ್ಕಂಥದ್ದು ಉದ್ಭವ ಆಗುತ್ತಾ ಇಲ್ಲ. ಅವ್ರ ಕಷ್ಟಗಳಿಗೆ ಸ್ಪಂದಿಸದೆ ಹೋದ್ರೆ ಸರ್ಕಾರ ಇದೆಯಾ ಇಲ್ವಾ ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗ್ತದ ಇಲ್ವೋ? ಐವತ್ತೈದು ಲಕ್ಷ ಎಕರೆ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದ್ದರೆ, ವಿವಿಧ ಬೆಳೆಗಳು, ತೋಟದ ಬೆಳೆ ಇರ್ಬೋದು, ಕೃಷಿ ಬೆಳೆ ಇರ್ಬೋದು, ತೋಟಗಾರಿಕೆ ಬೆಳೆ ಇರ್ಬೋದು, ಇವೆಲ್ಲ ಸೇರಿದ್ರೆ ಈಗಾಗಲೇ ನಾನು ಹೇಳಿದಾಗೆ 24,921 ಕೋಟಿ 24,941 ಕೋಟಿ ಇದು ನಿಜವಾಗಿ ವಾಸ್ತವಿಕವಾಗಿ ಹಾನಿಯಾಗಿರ್ತಕ್ಕಂಥದ್ದು. ಆದರೆ SDRF ನಾರ್ಮ್ಸ್ ಪ್ರಕಾರ ಎಷ್ಟಾಗಿದೆ ಅಂತಂದ್ರೆ 2,384.89. ನೀವು ಮೆಮೊರಾಂಡಮ್ನಲ್ಲಿ ಹೇಳಿರೋದು ಇಷ್ಟು. SDRF ಪ್ರಕಾರ ವಾಸ್ತವಿಕವಾಗಿ ನಷ್ಟ ಆಗಿರ್ತಕ್ಕಂಥದ್ದು 24,941 ಕೋಟಿ. SDRF ನಾರ್ಮ್ಸ್ ಪ್ರಕಾರ ಆಗಿರ್ತಕ್ಕಂಥದ್ದು 2,384 ಕೋಟಿ. ಕೇಂದ್ರ ಸರ್ಕಾರ ಹಿಂದೆ 19-20 ಪ್ರವಾಹ ಬಂದಾಗ ನೀವೇ ಮೆಮೊರಾಂಡಮ್ ಕೊಟ್ಟಿದ್ದೀರಿ. ಎಷ್ಟಕ್ಕೆ? 35,500 ಕೋಟಿಗೆ, 35,000 ಕೋಟಿಗೆ. ಅದು ಕೇಂದ್ರ ಕೊಟ್ಟಷ್ಟು ದುಡ್ಡು ಎಷ್ಟು ಕೊಡ್ತು ನಿಮಗೆ ಕಳೆದ ವರ್ಷ? 1,652 ಕೋಟಿ. ಈ ವರ್ಷ ಎಷ್ಟು ಕೊಟ್ಟಿದೆ? 577 ಕೋಟಿ. SDRF ನಾರ್ಮ್ಸ್ ಪ್ರಕಾರ ಆಗಿರೋದು ಎಷ್ಟು? 2,384 ಕೋಟಿ. ನಿಮಗೆ ಬಂದಿರೋದೆಷ್ಟು? 577 ಕೋಟಿ. ಇಷ್ಟೆಲ್ಲ 55,000 ಎಕರೆ ಬೆಳೆ ನಷ್ಟ ಆಗಿದೆಯಲ್ಲ, ಅದು ಸುಮಾರು 15,000 ಕೋಟಿ ಅಂತ ನೀವೇ ಒಪ್ಕೊಂಡಿದ್ದೀರಿ. 14,000 ಚಿಲ್ಲರೆ ಕೋಟಿ ಅಂತ ಮೆಮೊರಾಂಡಮ್ನಲ್ಲಿ ಹೇಳಿದ್ದೀರಿ, 15,000 ಕೋಟಿ ಅಂತ ಅಂದಾಜು. ಆದರೆ ಇಲ್ಲಿವರೆಗೆ ಕೊಟ್ಟಿರ್ತಕ್ಕಂಥ ಬೆಳೆ ಪರಿಹಾರ ಎಷ್ಟು? 110 ಕೋಟಿ ರೂಪಾಯಿ. 110 crores. 14,000 ಕೋಟಿ ನಷ್ಟ ಆಗಿದೆ, 14,000 ಚಿಲ್ಲರೆ ಕೋಟಿ. ನೀವು ಕೊಟ್ಟಿರೋದು 110 ಕೋಟಿ. ಎಲ್ರಿಗೂ ಕೊಟ್ಬಿಟ್ಟಿದ್ದೀವಿ ನಾವು ಪರಿಹಾರನ. ಮನೆಗಳು ಸುಮಾರು 50,000 ಮನೆಗಳು ನಷ್ಟ ಆಗಿದ್ದಾವೆ. ₹1 ಇವತ್ತಿನವರೆಗೆ ಬಿಡುಗಡೆ ಮಾಡಿಲ್ಲ ನೀವು. ನಾಟ್ ಎ ಸಿಂಗಲ್ ರುಪಿ ಫ್ರಮ್ ಆಗಸ್ಟ್ ಟಿಲ್ ಟುಡೇ.
₹1 ಬಿಡುಗಡೆ ಮಾಡಿಲ್ಲ. ಇನ್ಫ್ರಾಸ್ಟ್ರಕ್ಚರ್ಗೆ ಬಿಡುಗಡೆ ಮಾಡಿಲ್ಲ, ರಸ್ತೆಗಳಿಗೆ ಬಿಡುಗಡೆ ಮಾಡಿಲ್ಲ. 577 ಕೋಟಿ ರೂಪಾಯಿನಲ್ಲಿ ಯಾರ್ಯಾರು ಕೊಟ್ಟಿದ್ದೀರಿ ಗೊತ್ತಿಲ್ಲ ಇವತ್ತಿನವರಿಗೆ. ನೀವು ಉತ್ತರ ಕೊಡುವಾಗ ಲೆಕ್ಕ ಕೊಡಬೇಕು, ಅದನ್ನು ನೀವೆಷ್ಟು ಖರ್ಚು ಮಾಡಿದ್ದೀರಿ ಅಂತ. ನಾರ್ಮ್ಸ್ ಪ್ರಕಾರ ಕೇಂದ್ರ ಸರ್ಕಾರ ಕೊಡಬೇಕು. ಅಫ್ಕೋರ್ಸ್ ವಾಸ್ತವಿಕವಾಗಿ ಹಾನಿ ಆದದನ್ನೆಲ್ಲ ಕೊಡಲ್ಲ, ಯಾವ ಸರ್ಕಾರನೂ ಕೊಟ್ಟಿಲ್ಲ, ಹಿಂದೇನೂ ಕೊಟ್ಟಿಲ್ಲ, ಈಗಲೂ ಕೊಡಲ್ಲ. ಓಕೆ, ಹಾಗಂತ ಕೊಡಬಾರದು ಅಂತ ಇಲ್ಲ. ದೇರ್ ಇಸ್ ನೋ ಬಾರ್, ಕೊಡಬಾರದು ಅಂತಿಲ್ಲ, ಕೊಡಬಹುದು ಹೆಚ್ಚಾಗಿ. SDRF ನಾರ್ಮ್ಸ್ಗಿಂತ ಹೆಚ್ಚಾಗಿ ಕೊಡಬಹುದು ಬೇಕಾದ್ರೆ. ಈಗ ನೋಡಿ, ವೆಸ್ಟ್ ಬೆಂಗಾಲ್ನಲ್ಲಿ ಚುನಾವಣೆ ಬರ್ತದೆ ಅಂತೇಳಿ 2707 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ. 2707 ಕೋಟಿ. ನಮಗೆ ಕೊಟ್ಟಿರೋದೆಷ್ಟು? 55,000 ಎಕರೆನಲ್ಲಿ 24,941 ಕೋಟಿ ನಷ್ಟ ಆಗಿರೋ ಕಡೆ 577 ಕೋಟಿ. ಅದು ಬಂದಿದೆ ಅಂತ ಪತ್ರಿಕೆನಲ್ಲೆಲ್ಲ ಓದಿರೋದು, ನನಗಿರ್ತಕ್ಕಂಥ ಮಾಹಿತಿ. ಸಾಕ? ಇಷ್ಟೊಂದು ಮೀಗರ್ ಅಮೌಂಟ್ ಕೊಟ್ರಲ್ಲ, ನಿಮ್ಮ ಪ್ರಯತ್ನ ಏನು ಜಾಸ್ತಿ ತಗೊಳ್ಳಿಕ್ಕೆ? ಯಡಿಯೂರಪ್ಪನವ್ರು ಹೇಳಿದ್ರು 10,000 ಕೋಟಿ ಕೇಳ್ತೀವಿ, ತತ್ಕ್ಷಣಕ್ಕೆ 10,000 ಕೋಟಿ ಕೇಳ್ತೀವಿ ಅಂತ. $10,000 ಕೋಟಿನಲ್ಲಿ 5,000 ಕೋಟಿನಾರ ಕೊಡ್ಬೇಕಲ್ವೇನ್ರಿ? 577 ಕೋಟಿ ಕೊಟ್ಟವ್ರೆ. ಆರ್ ಯು ಹ್ಯಾಪಿ ವಿತ್ ದಿಸ್? ಆರ್ ಯು ಸ್ಯಾಟಿಸ್ಫೈಡ್ ವಿತ್ ದಿಸ್? ರೈತರ ಸಮಸ್ಯೆಯನ್ನು ಯಾರು ಬಗೆಹರಿಸೋರು? ಹಾಗಾದ್ರೆ ನಿಮ್ಮ ಹತ್ರ ದುಡ್ಡಿಲ್ಲ, ರಾಜ್ಯ ಸರ್ಕಾರದ ಬೊಕ್ಕಸ ಖಜಾನೆ ಖಾಲಿ ಆಗ್ಬಿಟ್ಟದೆ. ಸಾಲ ಮಾಡೋರು ಕೊಡಬೇಕಲ್ಲ. ಹೆಂಗೂ ಸಾಲ ಮಾಡ್ತಾ ಇದ್ದೀರಿ. ಬಜೆಟ್ನಲ್ಲಿ ಹೇಳಿದ್ರಿ 52,000 ಕೋಟಿ ಸಾಲ ತಗೋತೀವಿ ಅಂತ. ಆಮೇಲೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಆಕ್ಟ್ ನ ಅಮೆಂಡ್ಮೆಂಟ್ ಮಾಡ್ಕೊಂಡು ಮತ್ತೆ 30,000 ಕೋಟಿ ತಗೋತೀವಿ ಅಂತ ಹೇಳಿದ್ರಿ. ಒಟ್ಟು ಈ ವರ್ಷ ಸಾಲ ಎಷ್ಟಾಯ್ತಪ್ಪ? 82,000 ಕೋಟಿ. ಬಹುಶಃ ಅದಕ್ಕಿಂತ ಹೆಚ್ಚಾಗಿ ತಗೋಬಹುದು ನೀವು. ಈಗಾಗಲೇ ಹಣಕಾಸಿನ ಪರಿಸ್ಥಿತಿ ಹಾಳಾಗೋಗ್ಬಿಟ್ಟದೆ ಕರ್ನಾಟಕದಲ್ಲಿ. Committed expenditure has gone up to 92% of the revenue expenditure. 92%. ನಾನಿರುವಾಗ ಹಣಕಾಸಿನ ಮಂತ್ರಿ ಮುಖ್ಯಮಂತ್ರಿ ಇರುವಾಗ it was 74-75%. Today it is 92%. After 1 year, it will be revenue deficit. ಆಯ್ತು, ಇಷ್ಟೊಂದು ಸಾಲ ತಗೊಂಡಿದ್ದೀರಿ, ಕೊಡಿ, ರೈತರಿಗೆ ಕೊಡಿ ಪಾಪ. ನಾನು ಹೇಳಿದೆ ಮಿತವ್ಯಯ ಮಾಡ್ರಿ ಅಂತ. ಎಲ್ಲರೂ ಮಾಡಿದ್ದೀರಾ? ಈಗ ಇಷ್ಟೊಂದೆಲ್ಲ ಕಷ್ಟ ಕಾಲ ಬಂದಿರುವಾಗ ಬೋರ್ಡ್ ಕಾರ್ಪೊರೇಷನ್ಗಳನ್ನ ನೇಮಕ ಮಾಡಿದ್ದೀರಿ, ಚೇರ್ಮನ್ಗಳನ್ನ. ಅವ್ರ ಕಾರು, ಅವ್ರಿಗೆ ಆಫೀಸು, ಅವ್ರ ಸಿಬ್ಬಂದಿ. ಎಲ್ಲಿ ನೀವು ಆಸ್ಟೆರಿಟಿ ಮೆಜರ್ಸ್ ಎಲ್ಲಿ ಮಾಡಿದ್ದೀರಿ?
ದುಂದು ವೆಚ್ಚನೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಇದು ರೈತರಿಗೆ ನಷ್ಟ ಆಗಿರೋ ರೈತರಿಗೆ ಕೊಟ್ಟಿರೋ ದುಂದು ವೆಚ್ಚ ಆಗಲ್ಲ. ಬೇರೆ ನಾನ್ ಪ್ಲಾನ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡ್ತಕ್ಕಂಥ ಹಣ ಅದು ದುಂದು ವೆಚ್ಚ ಆಗುತ್ತೆ. ಇದನ್ನ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. 110 ಕೋಟಿ ಕೊಟ್ಬಿಟ್ಟು ಇವತ್ತು ಏನು ಬೇರೆ ಯಾವುದಕ್ಕೂ ಕೊಟ್ಟಿಲ್ಲ ದುಡ್ಡನ್ನ. 48,000 ಸುಮಾರು 50,000 ಮನೆ ಹಾಳಾಗಿದ್ದಾವೆ. ಮನೆ ಪರಿಹಾರ ಕೊಟ್ಟಿಲ್ಲ, ಕಳೆದ ವರ್ಷದ್ದೇ ಕೊಟ್ಟಿಲ್ಲ. ಸುಳ್ಳು ಹೇಳ್ಬಿಟ್ರು. ಇವರು ಏನ್ ಹೇಳಿದ್ರು ಮೆಮೊರಾಂಡಮ್ನಲ್ಲಿ 2,47,000 ಮನೆಗಳು ನಷ್ಟ ಆಗಿದ್ದಾವೆ ಅಂತ ಹೇಳಿದ್ರು ಕಳೆದ ವರ್ಷ ಮೆಮೊರಾಂಡಮ್ನಲ್ಲಿ, ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ಮೆಮೊರಾಂಡಮ್ನಲ್ಲಿ. ಆಮೇಲೆ ಪರಿಹಾರ ಕೊಟ್ಟಿದ್ದು 1,24,000 ಮನೆಗಳಿಗೆ. ವಾಟ್ ಅಬೌಟ್ ದಿ ರಿಮೈನಿಂಗ್ 1,20,000 ಹೌಸಸ್? ಅವು ಹಾನಿಯಾಗಿದ್ದಾವಲ್ಲ, ಹಾಳಾದವಲ್ಲ, ಅವಕ್ಕೆ ಪರಿಹಾರ? ನಿಮ್ಮ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದೀರಿ ನೋಡಿ, ಬಹುಶಃ 11ನೇ ತಿಂಗಳು ಕಳೆದ ವರ್ಷ. ನೀವೇ ಹೇಳಿರೋದು ಅಡ್ವರ್ಟೈಸ್ಮೆಂಟ್ನಲ್ಲಿ 1,79,000 ಮನೆಗಳು ಹಾಳಾಗಿದ್ದಾವೆ. ವಿಚ್ ಈಸ್ ಟ್ರೂ, ವಿಚ್ ಈಸ್ ನಾಟ್ ಟ್ರೂ. 1,24,000 ಮನೆಗಳಿಗೆ ಪರಿಹಾರ ಕೊಟ್ಟಿರೋದು ನಿಜನಾ? ನಿಮ್ಮ ಅಡ್ವರ್ಟೈಸ್ಮೆಂಟ್ನಲ್ಲಿ 1,79,000 ಮನೆಗಳು ಹಾಳಾಗಿದ್ದಾವೆ ಅಂತ ಹೇಳೋದು ನಿಜನಾ? ನಿಮ್ಮ ಮೆಮೊರಾಂಡಮ್ನಲ್ಲಿ 2,47,000 ಮನೆಗಳು ಹಾಳಾಗಿದ್ದಾವೆ ಅನ್ನೋದು ನಿಜನಾ? ವಿಚ್ ಈಸ್ ಕರೆಕ್ಟ್, ವಿಚ್ ಈಸ್ ನಾಟ್ ಕರೆಕ್ಟ್? ಜನಗಳಿಗೆ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಿ? ಸದನಕ್ಕೆ ಯಾಕೆ ತಪ್ಪು ಮಾಹಿತಿ ಕೊಡ್ತೀರಿ? Is it not going to be a breach of privilege of this house? ಇವತ್ತಿಗೂ ಕೂಡ ನಾವು ಅನೇಕ ಕಡೆಗಳಲ್ಲಿ ಹೋದಾಗ, ನಾನು 10ನೇ ತಿಂಗಳು ಅಕ್ಟೋಬರ್ ತಿಂಗಳಲ್ಲಿ 19, 20ನೇ ತಾರೀಕು 21ನೇ ತಾರೀಕು ಪ್ರವಾಸ ಮಾಡಿದೆ ಬಾದಾಮಿನಲ್ಲಿ. ಎಲ್ಲ ಕಡೆ ಹೇಳ್ತಾರೆ ನಾವು ಮನೆಗೆ ದುಡ್ಡು ಬಂದಿಲ್ಲ ಸ್ವಾಮಿ, ಮನೆಗೆ ದುಡ್ಡು ಬಂದಿಲ್ಲ, ಮನೆಗೆ ದುಡ್ಡು ಬಂದಿಲ್ಲ ಅಂತ. ಅನೇಕ ಊರುಗಳನ್ನ ಶಿಫ್ಟ್ ಮಾಡ್ತೀವಿ ಅಂತ, ಶಿಫ್ಟ್ ಮಾಡಬೇಕು ಅಂತ ರೈತರು ಗೋಗರದ್ರು. ನಮ್ಮ ಇಡೀ ಕಾನ್ಸ್ಟಿಟ್ಯೂನ್ಸಿನಲ್ಲಿ ಪಟ್ಟದ ಕಲ್ಲು ಒಂದು ಶಿಫ್ಟ್ ಮಾಡಬೇಕು ಅಂತ ಕ್ರಮ ತಗೋತಾ ಇದ್ದೀರಿ. ಬೇರೆ ಯಾವ ಹಳ್ಳಿನಲ್ಲೂ ಕೂಡ ಶಿಫ್ಟ್ ಮಾಡ್ತಕ್ಕಂಥ ಕ್ರಮ ತಗೊಳ್ಳಿಲ್ಲ. ಇದು ರೈತರಿಗೆ, ಸಾಮಾನ್ಯ ಜನರಿಗೆ ಮಾಡ್ತಕ್ಕಂಥ ಅನ್ಯಾಯ ಅಲ್ವಾ? ಆ ಜನರಿಗೆ ಮಾಡ್ತಕ್ಕಂಥ ದ್ರೋಹ ಅಲ್ವಾ? ನಿಮ್ಮ ಜಿಲ್ಲೆನಲ್ಲೂ ಆಗಿದೆ, ಮಳೆ ಆಗಿ ಬೆಳೆ ಎಲ್ಲ ಹಾನಿಯಾಗಿದೆ. ಬೆಳಗಾಂ ಜಿಲ್ಲೆನಲ್ಲೂ ಕೂಡ ಹೋದ ಸಾರಿ ಕೃಷ್ಣಾ ನದಿ ಬಂದು ಅದರ ಉಪನದಿಗಳೆಲ್ಲ ಬಂದಾಯಿತು. ಈ ಸಾರಿ ಭೀಮಾ ನದಿ. ಬಹುಶಃ ಹೈದರಾಬಾದ್ ಕರ್ನಾಟಕ ಇದೆಯಲ್ಲ, 50 ವರ್ಷಗಳಲ್ಲಿ ಇಷ್ಟೊಂದು ಮಳೆ ಬಿದ್ದಿರಲಿಲ್ಲ. ಕಳೆದ 50 ವರ್ಷಗಳಲ್ಲಿ ಇಷ್ಟೊಂದು ದೊಡ್ಡ ಮಳೆ ಆಗಿರಲಿಲ್ಲ, ಇಷ್ಟೊಂದು ಪ್ರವಾಹ ಬಂದಿರಲಿಲ್ಲ. ನಾನು ಆ 4 ಜಿಲ್ಲೆಗಳಿಗೂ ಹೋಗಿದ್ದೆ: ಬೀದರ್, ಗುಲ್ಬರ್ಗ, ಯಾದಗಿರಿ, ರಾಯಚೂರು. ಅಲ್ಲಿರ್ತಕ್ಕಂಥ ತೊಗರಿ, ಅಲ್ಲಿರ್ತಕ್ಕಂಥ ಮೆಕ್ಕೆಜೋಳ, ಅಲ್ಲಿರ್ತಕ್ಕಂಥ ಹತ್ತಿ ಎಲ್ಲ ಹಾಳಾಗ್ಬಿಟ್ಟದೆ. ಪಾಪ ಇಲ್ಲೆಲ್ಲ ಲಾಕ್ಡೌನ್ ಆದಮೇಲೆ ಹಳ್ಳಿಗಳಿಗೆ ಹೊಂಟೋದ್ರು ಜನರು. ಆ ಭಾಗದಲ್ಲಿ ಬಿಜಾಪುರ, ಬಾಗಲಕೋಟೆ, ರಾಯಚೂರು, ಬೆಳಗಾಂ
ಗುಲ್ಬರ್ಗ, ಬೀದರ್ ಭಾಗದಲ್ಲೆಲ್ಲ ಹೋದ್ರೆ ಅವ್ರಿದ್ದ ಜಮೀನುಗಳಲ್ಲಿ ವ್ಯವಸಾಯ ಮಾಡೋಕ್ಕೆ ಶುರು ಮಾಡಿದ್ರು. ಊರಿಗೆ ಹೋಗಿ ಏನು ಮಾಡೋದು? ಇಲ್ಲಿ ಇದ್ಕೊಂಡು ಇಲ್ಲಿ ಊಟ ಇಲ್ಲ, ಸಂಬಳ ಇಲ್ಲ, ನೆರಳಿಲ್ಲ. ಅಲ್ಲಿ ಹೋದ್ರು, ಅಲ್ಲೇನೋ ಒಂದಷ್ಟು ಜಮೀನುಗಳಲ್ಲಿ ಬಿತ್ತನೆ ಎಲ್ಲ ಮಾಡಿದ್ರು. ಈ ಪ್ರವಾಹ ಬಂದು ಕೊಚ್ಕೊಂಡು ಹೊಂಟೋಯ್ತದೆ, ಇಡೀ ಬದುಕನ್ನೇ ಕೊಚ್ಕೊಂಡು ಹೊಂಟೋಯ್ತದೆ. ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ಯಾವ ಕಾಲದಲ್ಲೂ ಕೂಡ ಬಂದಿರಲಿಲ್ಲ ಕರ್ನಾಟಕದಲ್ಲಿ. ಇಲ್ಲಿವರೆಗೆ ಒಂದು ಮನೆ ಪರಿಹಾರ ಕೊಟ್ಟಿದ್ದೀರಾ? ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 4 ತಿಂಗಳಾಯಿತು, ಇನ್ನೂ ಪರಿಹಾರ ಕೊಟ್ಟಿಲ್ಲ. 10,000 ಕೊಟ್ಟಿದ್ದೀವಿ ಅಂತ ಹೇಳ್ತೀರಿ, 10,000 ಎಲ್ರಿಗೂ ಸಿಕ್ಕಿಲ್ಲ. ಆದರೆ ನಿಮ್ಮ ಯಡಿಯೂರಪ್ಪನವರು ಅದನ್ನೇ ನೀವು ನೋಡಬೇಕು, ಪತ್ರಿಕೆನ, ಹಿಂದೂ ಪತ್ರಿಕೆ ಓದಿ ನೋಡಿ. ಹಿಂದೂ ಪತ್ರಿಕೆಯಲ್ಲಿ ಈ ಅಶೋಕ ಒಂದು ಕಡೆ ಕರ್ಕೊಂಡು ಹೋಗಿದ್ದಾರೆ, ಮಳೆ ಬಿದ್ದುಬಿಟ್ಟು ಬೆಂಗಳೂರು ನಗರದಲ್ಲಿ. ಯಾರ ಮನೆಗೆ ನೀರು ನುಗ್ಗಿದೆ, ಮನೆ ಹಾನಿಯಾಗಿದೆ, ಅವರಿಗೆ 25,000 ಕೊಡ್ತೀನಿ ಅಂತ ಹೇಳಿದ್ದಾರೆ. ನೀವು ಇಲ್ಲಿ ಯಾಕೆ ಹಳ್ಳಿಯವರಿಗೆ 20,000? ವೈ ನಾಟ್ 25,000 ಟು ವಿಲೇಜ್ ಪೀಪಲ್ ಆಲ್ಸೋ? ಯಡಿಯೂರಪ್ಪನವ್ರು ಘೋಷಣೆ ಮಾಡಿರೋದು ಬೆಂಗಳೂರು ನಗರದಲ್ಲಿ. ಏನು ಅವ್ರು ಮಾತ್ರ ಮನುಷ್ಯರು, ಇವ್ರು ಮನುಷ್ಯರಲ್ವಾ? ಅವ್ರಿಗೆ 25,000 ಕೊಡ್ತೀವಿ ಒಂದು ಮನೆಗೆ, ಒಂದು ಕುಟುಂಬಕ್ಕೆ. ಇಲ್ಲಿ 10,000 ಕೊಡ್ತೀವಿ, 10,000 ಕೂಡ ಸರಿಯಾಗಿ ಕೊಟ್ಟಿಲ್ಲ. ಹಿಂಗೆ ಮನೆ ಅಧ್ಯಕ್ಷರೇ ಇವರು 2 ಮೆಮೊರಾಂಡಮ್ ಕೊಟ್ಟಿದ್ದಾರೆ. ಒಂದು ಮೆಮೊರಾಂಡಮ್ನಲ್ಲಿ ಒಂದು ಮೆಮೊರಾಂಡಮ್, 2 ಮೆಮೊರಾಂಡಮ್ ಕೊಟ್ಟಿದ್ದಾರೆ ಮಾನ್ಯ ಅಧ್ಯಕ್ಷರೇ. ಇದು ಒಂದು ಮೆಮೊರಾಂಡಮ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಇಂದ ಕೊಟ್ಟಿರ್ತಕ್ಕಂಥದ್ದು. ಆಗಸ್ಟ್ 2020 ಕೊಟ್ಟಿರ್ತಕ್ಕಂಥದ್ದು ಇದು. ಆಮೇಲೆ ಇನ್ನೊಂದು ಸಪ್ಲಿಮೆಂಟರಿ ಮೆಮೊರಾಂಡಮ್ ಕೊಟ್ಟಿದ್ದೀರಿ. ಇದು ಸೆಪ್ಟೆಂಬರ್ 2nd fortnight ಅಂಡ್ ಅಕ್ಟೋಬರ್ 2020 ಸೇರಿಸಿ ಕೊಟ್ಟಿದ್ದೀರಿ. ಸೊ ಇಷ್ಟೆಲ್ಲ ಕೊಟ್ಟ ಮೇಲೂ ಕೂಡ ಕೇಂದ್ರ ಸರ್ಕಾರದವರು ಅಧಿಕಾರಿಗಳು ಬಂದರು, ನೋಡಿದ್ರು, ಅವರು ಏನೋ ಒಂದು ರಿಪೋರ್ಟ್ ಕೊಟ್ಟರು, ನಿಮ್ಗೆ 577 ಕೋಟಿ ಕೊಟ್ಬಿಟ್ರು, ಕೈ ತೊಳ್ಕ ಕೂತ್ಕೊಬಿಟ್ರು. ಕರ್ನಾಟಕದಲ್ಲಿ ನಿಮಗೆ 25 ಜನ MP ಗಳನ್ನು ಗೆಲ್ಲಿಸ್ಕೊಟ್ರಲ್ಲ, ಒಂದು ದಿನ ಆದರೂ ನಿಮ್ಮ ಮುಖ್ಯಮಂತ್ರಿಗಳು 25 ಜನರನ್ನು MP ಕರ್ಕೊಂಡು ಪ್ರಧಾನಮಂತ್ರಿಗಳು ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಭೇಟಿ ಮಾಡಿ, ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿ, ನಮಗೆ ಪರಿಹಾರ ಕೊಡ್ರಿ ಅಂತ ಕೇಳಿದ್ದಾರೆ. ಅಂದ್ರೆ ಕರ್ನಾಟಕ ಜನ ನಿಮಗೆ 25 ಜನ ಗೆಲ್ಸ್ಕೊಡೋದು ಇದಕ್ಕ? ಕಳೆದ ವರ್ಷನೂ ಕೇಳಲಿಲ್ಲ, ಈ ವರ್ಷನೂ ಕೇಳಲಿಲ್ಲ. ಹೋದ ವರ್ಷ 35,000 ಕೋಟಿಗೆ 1,652 ಕೋಟಿ ಕೊಟ್ಟರು. ಈ ವರ್ಷ 24,941 ಕೋಟಿಗೆ 577 ಕೋಟಿ ಕೊಟ್ಟರು. ಎಲ್ಲರೂ ಬಂದು ನಿಮ್ಮ ಪ್ರೈಮ್ ಮಿನಿಸ್ಟರ್ ಬಂದು ನೋಡಿದ್ರ ಪ್ರವಾಹ ಪೀಡಿತ ಪ್ರದೇಶಗಳಿಗೆ? ಕಳೆದ ವರ್ಷನೇ ಬರಲಿಲ್ಲ, ಈ ವರ್ಷ ಅಂತೂ ಕ್ಯಾರೆ ಎಂದಿಲ್ಲ.
ಏನ್ ಹೇಳ್ತಾರೆ, ಈ ಪ್ರವಾಹಕ್ಕೆಲ್ಲ ಹಣ ಖರ್ಚು ಮಾಡಿದೀವಿ, ಅಭಿವೃದ್ಧಿಗೆ ದುಡ್ಡು ಇಲ್ಲ ಅಂತ ಹೇಳ್ತಾರೆ. ಹಾಸಲನೂ ಕೂಡ ಸನ್ಮಾನ್ಯ ಅಧ್ಯಕ್ಷರೇ, ಹಾಸಲ 35,000 ಕೋಟಿ, 1 ಲಕ್ಷ ಕೋಟಿಗಿಂತ ಜಾಸ್ತಿ ಹಾನಿಯಾಗಿತ್ತು. NDRF ನಾರ್ಮ್ಸ್ ಪ್ರಕಾರ ಅದು 35,000 ಕೋಟಿ ಆಗಿರುವಂಥದ್ದು. ಅದರಲ್ಲಿ 1600 ಕೋಟಿ ಖರ್ಚು. ಈ ವರ್ಷ ಅದೇ ಹಣೆ ಬರ. ಮತ್ತೆ ಕೇಳಿದ್ರೆ ಪ್ರವಾಹ ಬಂತು, ಹೀಗಾಗಿ ನಮ್ಮ ಸರ್ಕಾರದಲ್ಲಿ ಪ್ರವಾಹಕ್ಕೆಲ್ಲ ದುಡ್ಡು ಖರ್ಚಾಗ್ಬಿಟ್ಟಿದೆ, ನಮ್ಮ ಹತ್ರ ಅಭಿವೃದ್ಧಿ ಹಣ ಇಲ್ಲ ಅಂತ ಹೇಳ್ತಾರೆ. ಇದು ನಡ್ಕೊಂಡ್ಬಂದ ದಾರಿ. ಇದು ದುಡ್ಡೇ ಕೊಟ್ಟಿಲ್ಲ. ಆ ಸಲನೂ ಕೊಟ್ಟು ಪ್ರವಾಹ ಬಂದಾಗ ಕೊಟ್ಟಿಲ್ಲ, ಈ ಸಲ ಬಂದಾಗ ಕೊಟ್ಟಿಲ್ಲ. ಸರ್ ಆಯ್ತಾ? ಕೊಡ್ಲಿಲ್ಲ, ಕೇಳಲೂ ಇಲ್ಲ ನೀವು. ಯಾಕೆ ನೀವು ಬಾಯಿ ಮುಚ್ಕೊಂಡಿದ್ದೀರಾ? ಯಾಕೆ ಕೇಳಲ್ಲ? ವೈ ಕಾಂಟ್ ಡಿಮ್ಯಾಂಡ್? ನಿಮಗೆ GST ಪರಿಹಾರನೂ ಕೊಡಲ್ಲ, ಫ್ಲಡ್ ರಿಲೀಫ್ಗೂ ಕೊಡಲ್ಲ, ಗ್ರಾಂಟಿನ್ ಏಡ್ಗೂ ಅವಕ್ಕೂ ಕೊಡಲ್ಲ. ಮತ್ತು ಕೇಂದ್ರ ಸರ್ಕಾರ ಅಂದ್ರೆ ಏನು? ನಮ್ಮ ರಾಜ್ಯದ ತೆರಿಗೆ ಎಲ್ಲ ಕೊಡಲ್ಲ ಅವರಿಗೆ. ರಾಜ್ಯದಿಂದ ತೆರಿಗೆ ಹೋಗ್ತದಲ್ಲ, ತೆರಿಗೆ ಯಾರ್ದು ಅದು? ಏನು ಯಾಶಿಫ್ ಕೇಂದ್ರ ಸರ್ಕಾರದ ದುಡ್ಡು ಅಂತ ಅನ್ಕೊಂಡ್ಬಿಟ್ಟಿರ್ತೀರಿ ನೀವು? ಗೌರ್ಮೆಂಟ್ ಆಫ್ ಇಂಡಿಯಾ ಅವರಿಗೆ ಸ್ವಂತ ರೆವಿನ್ಯೂ ಇಲ್ಲ. ರಾಜ್ಯಗಳಲ್ಲಿ ಬರ್ತಕ್ಕಂಥ ರೆವಿನ್ಯೂ ಕೇಂದ್ರ ಸರ್ಕಾರದ ರೆವಿನ್ಯೂ. ಫೈನಾನ್ಸ್ ಕಮಿಷನ್ ಮಾಡ್ತಾರೆ 5 ವರ್ಷಕ್ಕೊಮ್ಮೆ. ಆ ಫೈನಾನ್ಸ್ನವರು ಎಷ್ಟು, ಅವ್ರಿಗೆಷ್ಟು, ನಮ್ಗೆಷ್ಟು ಅಂತ ತೀರ್ಮಾನ ಮಾಡ್ತಾರೆ. ಆ ರಿಪೋರ್ಟ್ ಪ್ರಕಾರ ಹಂಚಬೇಕು ದುಡ್ಡನ್ನ. ನಿಮಗೆ ಸ್ಪೆಷಲ್ ಗ್ರಾಂಟ್ಸು ಫೈನಾನ್ಸ್ ಕಮಿಷನ್ 15th ಫೈನಾನ್ಸ್ ಕಮಿಷನ್ನವರು 5,495 ಕೋಟಿ ಕೊಡ್ರಿ ಅಂತ ಹೇಳಿದ್ರೆ, ನಿಮ್ಮ ಫೈನಾನ್ಸ್ ಮಿನಿಸ್ಟರ್ ಇದಾರಲ್ಲ, ಈ ರಾಜ್ಯದಿಂದ ಅವರು ರಾಜ್ಯಸಭಾ ಮೆಂಬರ್ ಆಗಿರೋದು, ಈ ರಾಜ್ಯದಿಂದ ರಾಜ್ಯಸಭಾ ಮೆಂಬರ್ ಆಗಿರೋದು, ಅವರು ಹೇಳ್ತಾರೆ ಫೈನಾನ್ಸ್ ಕಮಿಷನ್ಗೆ, ಇಲ್ಲ ಅದನ್ನು ಬಿಟ್ಬಿಡ್ರಿ, ಅದನ್ನ ನಾನು ಶಿಫಾರಸ್ ಮಾಡಕ್ ಹೋಗ್ಬೇಡಿ, ನಾನು ಕೊಡಲ್ಲ ಅಂತ ಹೇಳ್ತಾರೆ. 5,495 ಕೋಟಿ. This is a special grant recommended by 15th Finance Commission. ಫೈನಾನ್ಸ್ ಮಿನಿಸ್ಟ್ರು ಇಲ್ಲಿಂದ ರಾಜ್ಯಸಭಾ ಮೆಂಬರ್ ಆಗಿರೋದು, ಕರ್ನಾಟಕದಿಂದ. ಆ ಋಣನಾರು ತೀರಿಸ್ಬೇಕಾ ಬೇಡ? ಕರ್ನಾಟಕದ ಋಣನಾರು ತೀರಿಸ್ಬೇಕಲ್ಲ. 5,495 ಕೋಟಿ ಕೊಡಕ್ಕಾಗಲ್ಲ. ನೀವು ರೆಕಮೆಂಡ್ ಮಾಡಿದ್ರು ಕೊಡಲ್ರಿ ನಾವು. ನೀವೇನಾದ್ರು ಕೇಳಿದ್ರ, ಯಾಕಮ್ಮ ಹಿಂಗೆ ಹೇಳಿದಿರಿ ಅಂತ ಕೇಳಿದ್ರ, ಒಂದು ಪತ್ರ ಬರೆದಿರ್ಬೋದಪ್ಪ, ಬಹಳ ಹೆಚ್ಚಂತಂದ್ರೆ ಒಂದು ಪತ್ರ ಬರೆದ್ಬಿಟ್ಟು ಕೂತಿರ್ಬೋದು. ಧೈರ್ಯನೇ ಇಲ್ಲ ನಿಮಗೆ. ಏನಾಯ್ತು? ಇಟ್ಸ್ ಯುವರ್ ರೈಟ್. ಕೇಳಬೇಕು. ಸುಮ್ಮನೆ ಕೊಟ್ಬಿಡ್ತಾರಾ? ನೀವು ಸುಮ್ಮನೆ ಇದ್ರೆ ನಿಮ್ಮ ಮನೆಗೆ ಬಂದು ತಗೊಬಂದು ಕೊಡ್ತಾರ ಅವರು? ನಾನು ನಿಮ್ಗೆ ಹೇಳಿದೆ ಆಗ್ಲೇ, 2,707 ಕೋಟಿ ರೂಪಾಯಿನ ವೆಸ್ಟ್ ಬೆಂಗಾಲ್ ಕೊಟ್ಟವ್ರೆ. 2,707 ಕೋಟಿ ಪ್ರವಾಹಕ್ಕೋಸ್ಕರ. ಕರ್ನಾಟಕದಲ್ಲಿ 25 ಜಿಲ್ಲೆಗಳಲ್ಲಿ ಪ್ರವಾಹ ಇದೆ, 180 ತಾಲೂಕುಗಳ ಪ್ರವಾಹ ಇದೆ, 243 ತಾಲೂಕುಗಳಲ್ಲಿ. ಯಾರು ಹೇಳೋರಿಲ್ಲ, ಕೇಳೋರಿಲ್ಲ. ಅವ್ರಿಗೆ ಯಾಕೆ ವೆಸ್ಟ್ ಬೆಂಗಾಲ್ ಅವ್ರಿಗೆ ಯಾಕೆ ಕೊಟ್ಟಿದ್ದೀರಿ 2,707 ಕೋಟಿನ? ಅವ್ರದ್ದು ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ಅದರಿಂದ
ಚುನಾವಣೆ ಅವ್ರದ್ದು ಹತ್ರ ಬರ್ತಾ ಇದೆ, ಅದರಿಂದ ಅದಕ್ಕೆ ಕೊಟ್ಟಿದ್ದಾರೆ ಸರ್ಕಾರ. ಚುನಾವಣೆ ಹತ್ರ ಬರ್ತಾ ಇದೆಯಲ್ಲ, ಅದಕ್ಕೆ ಓಲೈಸಕ್ಕೋಸ್ಕರ ಕೊಟ್ಟಿದ್ದಾರೆ ಅಷ್ಟೇ. ಇನ್ನೇನು ಅವ್ರಿಗೇನು ಬಹಳ ಇದಲ್ಲ. ಆ ಚುನಾವಣೆಗೋಸ್ಕರ ಕೊಟ್ಟು ಇವ್ರ ಪಕ್ಷ ಗೆಲ್ಲಿಸ್ಬೇಕು ಅನ್ನುವಂಥ ಉದ್ದೇಶ ಅಷ್ಟೇ. ನೀನ್ ಕರೆಕ್ಟ್ ಹೇಳ್ತಾ ಇದೆಯಾ ಗೌಡ, ಅವ್ರು ಹೇಳೋದಿಲ್ವಲ್ಲ ಹಂಗೆ. ಇಂಥ ಐಡಿಯಾಗಳೆಲ್ಲ ನಮ್ಮ ಗೌಡ್ರ ಕಡೆಯಿಂದನೇ ಸಿಗೋದು. ಇಂಥ ಐಡಿಯಾಗಳೆಲ್ಲ ಗೌಡ್ರ ಕಡೆಯಿಂದನೇ ಸಿಗೋದು ನಮ್ಗೆ. ಈಗ ನನಗೇನು ಸಮಸ್ಯೆ ಆಗ್ಬಿಟ್ಟಿದೆ ಅಂತಾರೆ ಬಸವರಾಜ್. ನೀ ಫೈನಾನ್ಸ್ ಮಿನಿಸ್ಟರ್ ನೀನ್ ಆಗ್ಬಿಟ್ಟಿದೆ ಇಲ್ಲಿ. ನಾನು ಹೋಮ್ ಮಿನಿಸ್ಟರ್ ಫೈನಾನ್ಸಿಂಗ್. GST ಕೌನ್ಸಿಲ್ಗೆ ಹೋಗೋರು ಯಾರಯ್ಯ? GST ಕೌನ್ಸಿಲ್ಗೆ ಹೋಗ್ತೀನಿ. ಮತ್ತೆ ಅಲ್ಲಿ ಡಿಮ್ಯಾಂಡ್ ನೀನೇ ತಾನೇ ಮಾಡೋನು? ಅಷ್ಟಕ್ಕೆ ಸೀಮಿತ. ಸರ್ಕಾರದ ಪರವಾಗಿ ಡಿಮ್ಯಾಂಡ್ ಮಾಡೋರು ಯಾರು? ಈಗ ನಿಮ್ ಕಾಲದಲ್ಲಿ ಕೃಷ್ಣ ಹೋಗ್ತಿದ್ರು, ನಾನು ಫೈನಾನ್ಸ್ ಮಿನಿಸ್ಟರ್. ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್. ಯಾಕೆ ಕಳಿಸಿದ್ರಿ ಅಂತ ನಾನು ಕೇಳ್ತಾ ಇಲ್ಲ. ಅಲ್ಲ ಸರ್, ಈಗ ನಿಮ್ ಕಾಲ ಎಲಿಜಿಬಲ್ ಟು ಅಟೆಂಡ್ ಅಲ್ಲ, ಎಲಿಜಿಬಿಲಿಟಿ ಅಲ್ಲ. ನಿಮ್ಮ ಕಾಲದಲ್ಲಿ ನೀವು ಫೈನಾನ್ಸ್ ಮಿನಿಸ್ಟರು, CM, ನೀವು ಕೃಷ್ಣ ಬೈರೇಗೌಡರನ್ನ ಡೆಪ್ಯೂಟ್ ಮಾಡಿದ್ರಿ. ಅವಾಗ ಅವ್ರು ಫೈನಾನ್ಸ್ ಮಿನಿಸ್ಟರ್ ಆಗಿಬಿಟ್ರೆ ಆಗಲಿಲ್ಲ. ಹಂಗೆ ನನ್ನದು ಪರಿಸ್ಥಿತಿ. ನೋ ಬಸವರಾಜ್, ನಾನು ಏನು ಹೇಳ್ತಾ ಇದ್ದೆ ಅಂದರೆ, ನೀವು ಲೇಟಾಗಿ ಬಂದ್ರಿ. ಈ ಪ್ರವಾಹ ಬಂತಲ್ಲ, ವೆಸ್ಟ್ ಬೆಂಗಾಲಲ್ಲೂ ಪ್ರವಾಹ ಬಂದಿದೆ, ಕರ್ನಾಟಕದಲ್ಲೂ ಪ್ರವಾಹ ಬಂದಿದೆ. ಕರ್ನಾಟಕದಲ್ಲಿ ಬಹಳ ಭೀಕರವಾದಂಥ ಪ್ರವಾಹ ಬಂದಿದೆ ಈ ವರ್ಷ. 3 ಬಾರಿ ಬಂತು. ನೀವೇ ಹೇಳಿರೋ ಮೆಮೊರಾಂಡಮ್ನಲ್ಲಿ ಹೇಳಿರೋ ಪ್ರಕಾರ 24,441 ಕೋಟಿ ನಷ್ಟ ಆಗಿದೆ ಅಂತ ಹೇಳಿದಿರಿ. ಅಲ್ಲ, 24,941 ಕೋಟಿ ಆಗಿದೆ ಅಂತ ಹೇಳಿದಿರಿ. ಅಲ್ಲಿ ನಮಗಿಂತ ಕಡಿಮೆ ಪ್ರವಾಹ ಬಂದಿರೋದು ವೆಸ್ಟ್ ಬೆಂಗಾಲ್ನಲ್ಲಿ 2,707 ಕೋಟಿ ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಬರೀ 577 ಕೋಟಿ ಕೊಟ್ಟಿದ್ದಾರೆ. Is it not injustice? Should you not ask for this? ಈಗ ತಾವು ಫೈನಾನ್ಸ್ ಮಂತ್ರಿ ಇದ್ದವರು, CM ಇದ್ದವರು, ನಿಮ್ಮ ಕಾಲದಲ್ಲೂ ಕೂಡ ಪ್ರವಾಹ ಆಗಿತ್ತು. 2013ರಲ್ಲಿ 17,000 ಕೋಟಿ ಲಾಸ್ ಆಗಿದೆ ಅಂತ ನಿಮ್ಮ ಮೆಮೊರಾಂಡಮ್ ಕೊಟ್ಟಿದ್ದೀರಿ. ಅವತ್ತಿನ ಸರ್ಕಾರ, UPA ಸರ್ಕಾರ ಕೊಟ್ಟಿದ್ದೆಷ್ಟು? 700 ಚಿಲ್ಲರೆ ಕೋಟಿ ಕೊಟ್ಟರು. ಅದು ಒಂದು ಮಾನದಂಡದ ಪ್ರಕಾರ ಕೊಡ್ತಾರೆ. ಈಗ ವೆಸ್ಟ್ ಬೆಂಗಾಲ್ ಯಾಕೆ ಜಾಸ್ತಿ ಕೊಟ್ಟರೆ ಅಂತ ನಮ್ಮ ಕಡೆ ಮಾಹಿತಿ ಇಲ್ಲ. ಖಂಡಿತವಾಗೂ ಮಾಹಿತಿ ತರಿಸೋಣ. ಅದೇ ಮಾನದಂಡ ನಮಗೂ ಅನ್ವಯಿಸ್ಬೇಕಾಗ್ತದೆ. ಅಲ್ಲಿ ವೆಸ್ಟ್ ಬೆಂಗಾಲ್ದಲ್ಲಿ ಏನು ಲಾಸ್ ಆಗಿದೆ, ಯಾಕಷ್ಟು ಕೊಟ್ಟರು, ಇಲ್ಲೇನು ಲಾಸ್ ಆಗಿದೆ, ಏನು ಕೊಟ್ಟಿದ್ದಾರೆ ನೋಡಿ. ನಾವು ಹೆಚ್ಚಿಗೆ ಕ್ಲೇಮ್ ಮಾಡಿದ್ರೆ ಮಾಡೋಣ. ಅದಕ್ಕಿಂತ ಸ್ಟೇಟ್ ಸಲುವಾಗಿ ನಾವು ಕ್ಲೇಮ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ. ವೆಸ್ಟ್ ಬೆಂಗಾಲಲ್ಲಿ ಚುನಾವಣೆ ಇದೆ ಇವಾಗ. ವೆಸ್ಟ್ ಬೆಂಗಾಲಲ್ಲಿ ನನ್ನ ಇನ್ಫರೆನ್ಸ್ ಏನು ಗೊತ್ತಾ, ನೀವು ಚುನಾವಣೆಗೆ ಇದನ್ನು ಹೋಲಿಕೆ ಮಾಡಿದರೆ ಹಂಗೆ ಹಿಂದಿನ ಎಲ್ಲ ಸರ್ಕಾರಗಳು ಚುನಾವಣೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಪುರಾವೆ ನಾವು ಕೊಡ್ಬೋದು. ಅದಕ್ಕೆ ಡೋಂಟ್ ಬ್ರಿಂಗ್ ಪೊಲಿಟಿಕ್ಸ್ ಇನ್ ಟು ದಿಸ್. ನೋ, ಇಟ್ ಇಸ್ ನಾಟ್ ಪಾಲಿಟಿಕ್ಸ್. ಅಲ್ಲ, ಅವ್ರಿಗೆ ಹೇಳಿದೆ ಕೇಳಿದೆ. ಇಟ್ ಇಸ್ ನಾಟ್ ಪಾಲಿಟಿಕ್ಸ್. ಈಗ ಹಾಗಾದರೆ ನಾನು ನಿಮ್ಗೆ ಇನ್ನೊಂದು ಹೇಳ್ತಾ ಇದ್ದೆ, ನೀವು ಬರೋಕ್ಕೂ ಮುಂಚಿತವಾಗಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸನ್ನು ರೆಕಮೆಂಡ್ ಮಾಡಿರಲಿಲ್ವಾ 15th ಫೈನಾನ್ಸ್ ಕಮಿಷನ್ನು? ನಮ್ಮ ರಾಜ್ಯದವರೇ ರಾಜ್ಯಸಭಾ ಮೆಂಬರು, ಫೈನಾನ್ಸ್ ಮಿನಿಸ್ಟ್ರು, ಯಾಕೆ ಅದನ್ನು ಕೊಡದೆ ಹೋದ್ರು? ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಸ್ಪೆಷಲ್ ಗ್ರಾಂಟ್ಸ್ ಯಾರ್ಯಾರು ಕೊಟ್ಟಿದೆ? ಇದಕ್ಕೆ ರಾಜಕೀಯನ ಇದು? ನೀವು 15th ಫೈನಾನ್ಸ್ ಕಮಿಷನ್ದು ಬೇರೆ, ಈ CRF ಫಂಡ್ಸದ್ದು, ಫ್ಲಡ್ಸದ್ದು ಬೇರೆ ಇದೆ ಮಾನದಂಡ. 15th ಫೈನಾನ್ಸ್ ಕಮಿಷನ್ನು ಸಾಕಷ್ಟು ರಿಕಮೆಂಡೇಶನ್ ಮಾಡ್ತದೆ. ಅದರಲ್ಲಿ ನಮ್ಮ ಪರವಾಗಿನೂ ಕೆಲವಿದ್ದಾವೆ, ನಮ್ಮ ವಿರುದ್ಧನೂ ಕೂಡ ಕೆಲವಿದ್ದಾವೆ. ಸ್ಟೇಟ್ಸ್ಗೆ ಜನರಲಿ ಐ ಆಮ್ ಸ್ಪೀಕಿಂಗ್. ಅದರಲ್ಲಿ ಎಲ್ಲವನ್ನೂ ಕೂಡ ಆಲ್ ರೆಕಮೆಂಡೇಶನ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್ ಬೈ ದ ಸೆಂಟರ್. ಇದು ದಿಸ್ ಗೋಯಿಂಗ್ ಆನ್ ಫಾರ್ ಲಾಂಗ್ ಪೀರಿಯಡ್. ಕಳೆದ 5-6 ದಶಕಗಳಿಂದ ಎಲ್ಲ ಫೈನಾನ್ಸ್ ಕಮಿಷನ್ ರೆಕಮೆಂಡೇಶನ್ ಎಲ್ಲವೂ ಒಪ್ಕೊಂಡಿದ್ದಾರೆ. ಹಂಗಾಗೋದಿಲ್ಲ ಅದು. ಈಗ ಫಾರ್ ಎಕ್ಸಾಂಪಲ್ 15th ಫೈನಾನ್ಸ್ ಕಮಿಷನ್ನೇ ಅವ್ರು ಏನು ಹೇಳಿದರು ಅಂತಂದರೆ, GSTನ ನೀವು 2020ರಿಂದ ಮುಂದುವರಿಸಬೇಡಿ, 22ರಿಂದ ಮುಂದುವರಿಸಬೇಡಿ ಅಂತ ಹೇಳಿ ರೆಕಮೆಂಡ್ ಮಾಡಿದ್ದಾರೆ ಅವರು. ಇಟ್ ಈಸ್ ನನ್ ಆಫ್ ಹಿಸ್ ಬಿಸ್ನೆಸ್ ಟು ರೆಕಮೆಂಡ್ ದಿಸ್. ಇದು ಎಕ್ಸ್ಟೆನ್ಷನ್ ಮಾಡೋದು ಸರಿಯಲ್ಲ ಅಂತ. ವೆದರ್ ಯು ಶುಡ್ ಅಕ್ಸೆಪ್ಟ್ ಸಮಥಿಂಗ್. ಬಸವರಾಜ್, ನಾನು ಐ ಆಮ್ ನಾಟ್ ಫೈಂಡಿಂಗ್ ಫಾಲ್ಟ್. 15th ಫೈನಾನ್ಸ್ ಕಮಿಷನ್ ಅವರು ಇದರಿಂದ ಟ್ಯಾಕ್ಸ್ ಶೇರ್ನಲ್ಲಿ ಕಡಿಮೆ ಆಗಿರೋದ್ರಿಂದ ಇನ್ ಆರ್ಡರ್ ಟು ಕಾಂಪನ್ಸೇಟ್ ಅಂತೇಳಿ ಸ್ಪೆಷಲ್ ರೆಕಮೆಂಡೇಶನ್ ಮಾಡಿದ್ದಾರೆ. ಗೊತ್ತಾಯ್ತಾ? ಹೌದು ಸರ್. 5,495 ಕೋಟಿ
ನಮ್ಮ ರಾಜ್ಯ ಒಂದು, ಇನ್ನೆರಡು ರಾಜ್ಯಗಳಿಗೆ, 3 ರಾಜ್ಯಗಳಿಗೆ ಮಾಡಿದ್ದಾರೆ. ನಮ್ಮ ಫೈನಾನ್ಸ್ ಮಿನಿಸ್ಟರ್ ಈ ರಾಜ್ಯದವರು, ಕೇಂದ್ರದ ಫೈನಾನ್ಸ್ ಮಿನಿಸ್ಟರ್, ಅವರು ಕೊಡಕ್ಕಾಗಲ್ಲ ಅಂತ ಯಾಕೆ ಬರೆದ್ರು ಸರ್? ಈಗ ಫೈನಾನ್ಸ್ ಕಮಿಷನ್ ರಿಕಮೆಂಡೇಶನ್ ಸ್ಪೆಷಲ್ ಗ್ರಾಂಟ್ಸ್ ಅಂತ ಮಾಡಿರೋದು. ಗೊತ್ತು ಸರ್. ದಿಸ್ ಇಸ್ ಎ ಸ್ಪೆಷಲ್ ಗ್ರಾಂಟ್ಸ್ ಗೊತ್ತು ಸರ್. ಟು 3 ಸ್ಟೇಟ್ಸ್, ಕರ್ನಾಟಕ ಅಂಡ್ ಅದರ್ 2 ಸ್ಟೇಟ್ಸ್ ಅಂತ ಮಾಡಿರೋದು. ನಾನು ಅದೇ ಹೇಳ್ತಾ ಇರೋದು, ಫೈನಾನ್ಸ್ ಕಮಿಷನ್ ರಿಕಮೆಂಡೇಶನ್ ಅನ್ನ ಕೆಲವೊಮ್ಮೆ ಒಪ್ಕೊಳ್ಳೋಕ್ಕಾಗಲ್ಲ, ಡಿಪೆಂಡಿಂಗ್ ಆನ್ ದಿ ಫೈನಾನ್ಷಿಯಲ್ ಸ್ಟೇಟಸ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ. ವೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂಡ್ ಗೌರ್ಮೆಂಟ್ ಆಲ್ ಅದರ್ ಸ್ಟೇಟ್ಸ್ ಫೈನಾನ್ಸಸ್ ಆರ್ ಇನ್ ಗ್ರೇಟ್ ಪ್ರಾಬ್ಲಮ್ಸ್, ಸಮ್ ಥಿಂಗ್ಸ್ ಆರ್ ಅಕ್ಸೆಪ್ಟೆಡ್, ಸಮ್ ಥಿಂಗ್ಸ್ ಆರ್ ನಾಟ್ ಅಕ್ಸೆಪ್ಟೆಡ್. ಅದರ ಅರ್ಥ ಸೆಂಟರ್ ನಮ್ಮ ವಿರುದ್ಧ ಇದೆ ಅನ್ನುವಂಥದ್ದು ಮಾಡ್ತೀರಾ ನೀವು? ಒಂದೇ ನಿಮಿಷ ರೀ, ನಂಗೆ ಗೊತ್ತು ಏನು ಹೇಳ್ತೀರಂತ. ಈಗ ಅಲ್ಲ, ಈಗ ಅದನ್ನ ಹೆಂಗ್ ಕ್ಲೇಮ್ ಮಾಡಬೇಕು, ಅದನ್ನ ಮಾಡೋಣ. ಅದಕ್ಕೆ ನಾವೇನು ಅದಕ್ಕೇನು ವಿ ಆರ್ ನಾಟ್ ಗಿವನ್ ಅಪ್ ದ ಕ್ಲೇಮ್ಸ್, ವಿ ವಿಲ್ ಕ್ಲೇಮ್ ಇಟ್. ದೇ ಮಟ್ ನಾಟ್ ಗಿವನ್ ನೌ, ಬಟ್ ಫರ್ದರ್ ಕ್ಲೇಮ್ಸ್ ಕ್ಯಾನ್ ಬಿ ಅಪ್ರಿಷಿಯೇಟೆಡ್ ಆ್ಯಂಡ್ ಅಕ್ಸೆಪ್ಟೆಡ್. ಅಲ್ಲ ಸಚಿವರೇ, ಅಲ್ಲ ಅಣ್ಣ ಒಂದ್ ನಿಮಿಷ. ಇನ್ ದ ಮಂತ್ ಆಫ್ ಡಿಸೆಂಬರ್ ಸರ್, ಸಿದ್ದರಾಮಯ್ಯರೇ ಒಂದ್ ನಿಮಿಷ. ಇವಾರ್ ಇನ್ ದ ಮಂತ್ ಆಫ್ ಡಿಸೆಂಬರ್ 2000 ಅಕ್ಟೋಬರ್ನಲ್ಲಿ ಅವರು ಕೊಟ್ಟಿರೋದು, ಶಿಫಾರಸ್ ಮಾಡಿರೋದು, ಮೋರ್ ದೆನ್ ಎ ಇಯರ್. ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ದ್ಯಾಟ್. ನೀವು ಹೋಗಿ ಅಲ್ಲ ಯಾವಾಗಲೂ ರೆಕಮೆಂಡೇಶನ್ ಮಾಡಿರಲಿಲ್ಲ. ಎಂಪಿಗಳನ್ನೆಲ್ಲ ಕರ್ಕೊಂಡು ಕೂತ್ಕೊಂಡು ಫೈನಾನ್ಸ್ ಮಿನಿಸ್ಟರ್ ಹತ್ರ ಕೂತ್ಕೊಂಡು ಡಿಮ್ಯಾಂಡ್ ಮಾಡಿದಾರ? ಹಾಗಾದ್ರೆ ಯು ಮೀನ್ ಟು ಸೇ ದಟ್ ಕೇಂದ್ರ ಸರ್ಕಾರದಲ್ಲಿ ದುಡ್ಡಿಲ್ಲ, ತೊಂದರೆ ಆಯ್ತು, ಕೊರೋನಾ ಆಯ್ತು, ಅದಾಯ್ತು, ಇದಾಯ್ತು ಅಂತೇಳಿ ಹಾಗಾದ್ರೆ ಬಿಟ್ಬಿಡ್ತೀರಾ? ಬಿಟ್ಬಿಡಲ್ಲ. ನಾವು ಅದಕ್ಕೆ ಹೇಳಿದ್ದೇವೆ, ವಿ ಆರ್ ನಾಟ್ ಗಿವನ್ ಅಪ್ ದಿ ಕ್ಲೇಮ್. ಕೇಳೋದೇ ಇಲ್ಲ ಅಂತೀರಾ? ನಾವು ಕೇಳಿದ್ದೇವೆ ಸ್ಪೆಷಲ್ ಗ್ರಾಂಟ್ಸ್ 15 ಕೇಳಿದ್ರೆ ಯಾಕೆ ಕೊಡಲ್ಲ? ಕೊಟ್ಟಿಲ್ಲ, ಕೇಳಿದ್ದೇವೆ, ಕೊಟ್ಟಿಲ್ಲ, ಇದು ಸತ್ಯ ಇರುವಂತದ್ದು. ಬಟ್ ವಿ ಹ್ಯಾವ್ ನಾಟ್ ಗಿವನ್ ಅಪ್ ದಿ ಕ್ಲೇಮ್ಸ್. ವಿಲ್ ಟ್ರೈ ಟು ಗೆಟ್ ಇಟ್. ಅಲ್ಲ ಸರ್, 15 ಫೈನಾನ್ಸ್ ಅಂದ್ರೆ ಏನು? ಅದ್ರ ಬದ್ಧತೆ ಏನು? ಅದ್ರ ರೆಕಮೆಂಡೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ ರೆಕಗ್ನೈಸ್ ಮಾಡಲ್ಲ ಅಂದ್ರೆ 15 ಫೈನಾನ್ಸ್ ಯಾತಬೇಕು? ಕಮಿಷನ್ ಯಾತಬೇಕು? 100% ಏನನ್ನ ಕಮಿಷನ್ ರೆಕಮೆಂಡೇಶನ್ ಮಾಡುತ್ತೆ ಅದನ್ನು ಒಪ್ಪಲೇಬೇಕು. ಹೌದು, ಅರೆ ನಗದಲ್ಲ ಸರ್. ಮತ್ತೆ ನಾವು ಯಾವ ದೃಷ್ಟಿಯಿಂದ ಹೇಳಿರ್ತೀವಿ, ಯಾವ ದೃಷ್ಟಿಯಿಂದ ರೆಕಮೆಂಡೇಶನ್ ಮಾಡುತ್ತೆ? ಯಾತು ಫೈನಾನ್ಸ್ ಕಮಿಷನ್ ರಚನೆ ಮಾಡ್ಕೊಂಡದ್ ನಾವು? ಗೌಡ್ರೆ, ಇದು 15ನೇ ಫೈನಾನ್ಸ್ ಕಮಿಷನ್, ಇದಕ್ಕಿಂತ 14 ಫೈನಾನ್ಸ್ ಕಮಿಷನ್ ಬಗ್ಗೆ ಮಾತಾಡ್ತಾ ಇರೋದು. ಫೈನಾನ್ಸ್ ಕಮಿಷನ್ ಡೆವಲ್ಯೂಷನ್ ಆಫ್ ಫಂಡ್ಸ್ಗೆ ಇರುವಂತದ್ದು ನಮಗೂ ಕೂಡ ಗೊತ್ತಿದೆ, ಆ ಸೀರಿಯಸ್ನೆಸ್ ಗೊತ್ತಿದೆ. 14 ಏನು ಫೈನಾನ್ಸ್ ಕಮಿಷನ್ ಕೇಳಿ, ನಾವೇ ನಿಮ್ಮನ್ನು ಟೀಕೆ ಮಾಡ್ತಾ ಇಲ್ಲ. ಟೀಕೆ ಅಲ್ಲ, ಇದು ಚರ್ಚೆ, ಇದು ಒಳ್ಳೇದು, ಹೆಲ್ದಿ ಚರ್ಚೆ. 14 ಫೈನಾನ್ಸ್ ಕಮಿಷನ್ ಅಲ್ಲಿ ಎಲ್ಲ ರೆಕಮೆಂಡ್ ಮಾಡಿದ್ದನ್ನು ಎಲ್ಲ ಅವತ್ತಿನ ಎಲ್ಲ ಸೆಂಟ್ರಲ್ ಒಪ್ಕೊಳಕ್ ಆಗಿಲ್ಲ. ಅದು ವಸ್ತುಸ್ಥಿತಿ ಅಲ್ಲ. ನಾವು ಸರ್ಕಾರಗಳು ಸ್ಪೆಷಲ್ ಆಗಿ 3 ರಾಜ್ಯಗಳಿಗೆ ರೆಕಮೆಂಡೇಶನ್ ಮಾಡ್ತು. ಅದನ್ನ ನಮ್ಮವರೇ ಇದ್ರಲ್ಲ ಮಂತ್ರಿಗಳು ಕೊಡ್ಬೇಕಲ್ಲ. ಒಂದ್ ನಿಮಿಷ ಕೇಳಿ ಸರ್. ಈಗ ಅವಾಗಿನ ಟ್ಯಾಕ್ಸ್ ಸ್ಟ್ರಕ್ಚರ್ ಅಲ್ಲಿ ಬದಲಾವಣೆ ತರಬೇಕು, 40% ಡೆವಲ್ಯೂಷನ್ ಆಫ್ ಫಂಡ್ಸ್ ಮಾಡಬೇಕು ಅಂತ ಸ್ಟೇಟ್ಸ್ 30 ವರ್ಷ ರೆಪ್ರೆಸೆಂಟೇಷನ್ ಎಲ್ಲ ಸ್ಟೇಟ್ಸು ಕೊಟ್ಟರು. 30 ವರ್ಷ ಅದಾಗಲೇ ಇಲ್ಲ, ಕೇಂದ್ರ ಒಪ್ಕೊಳ್ಳಿಲ್ಲ. ಅಲ್ಲ ನಾನೇನು ಹೇಳೋದು, ಈ ತರದ ಸ್ವಲ್ಪ ಟಿಕ್ಲಿಶ್ ಇಶ್ಯೂಸ್ ನೀವು ಅಲ್ಲಿ ಆಗಿದೆ ತಪ್ಪು, ಅವ್ರು ಕೊಡ್ಬೇಕಾಯ್ತು, ಕೊಟ್ಟಿಲ್ಲ, ಈಗಲೂ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈಗಲೂ ಏನ್ ಮುಗ್ದಿಲ್ಲ. ಈ ನಾಳೆ ಈ ತಿಂಗಳ ತಗೊಬನ್ನಿ, ಮುಂದಿನ ತಿಂಗಳು ತಗೊಬನ್ನಿ, ನಾವು ಕಷ್ಟದಲ್ಲಿಲ್ವಾ? ಅಲ್ರಿ, ಈಗ ನಾನು ಅದನ್ನೇ ಹೇಳಿದೆ, ನೀವು ಕೇಳಿಸ್ಕೊಳ್ಳಿಲ್ಲ. ಅಲ್ಲ, ನಾವು ನಮ್ ಕ್ಲೇಮ್ಸ್ ಬಿಟ್ಟಿಲ್ಲ, ಖಂಡಿತ ಪ್ರಯತ್ನ ಮಾಡ್ತೀವಿ. ರಾಜ್ಯಕ್ಕೆ ಬರಬೇಕಾಗದನ್ನ ತರುವಂತ ಪ್ರಯತ್ನವನ್ನ ಮಾಡ್ತೀವಿ ಅಂತ ಹೇಳಿದ್ವಿ. ಅಲ್ಲ, ನೀವು 15 ಫೈನಾನ್ಸ್ ಕಮಿಷನರ್ ರೆಕಮೆಂಡೇಶನ್ ಎಲ್ಲ ಸರ್ಕಾರ ಒಪ್ಪಬೇಕಾದ ಅವಶ್ಯಕತೆ ಇಲ್ಲ ಅನ್ನೋ ಪದ ಹೇಳಿದ್ದಕ್ಕೆ ಅಲ್ಲೇ ನಾನು ಎದಳ್ತಿರ್ಲಿಲ್ಲ. ನಾವು ಅದನ್ನ ಅನೌನ್ಸ್ ಮಾಡಿದಾಗ ಒಂದ್ ನಿಮಿಷ, ಒಪ್ಪಿಲ್ಲ, ಹಿಂದೂ ಕೂಡ ಒಪ್ಪಿಲ್ಲ, ಫೈನಾನ್ಸ್ ಕಮಿಷನ್ ಎಲ್ಲವನ್ನೂ ಒಪ್ಪಿಲ್ಲ ಹಿಂದಿನ ಸರ್ಕಾರಗಳು ಅಂತ ಹೇಳಿದ್ದೀನಿ. ಅಲ್ಲ, ಹಿಂದಿನ ಸರ್ಕಾರ ನಾನು ಅದು ಅನೌನ್ಸ್ ಮಾಡಿದಾಗ ನಿರ್ಮಲಾ ಸೀತಾರಾಮನ್ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಕೊಡುಗೆ ಕೊಟ್ಟಿದ್ದಾರೆ, ಇದು ನಿಜವಾಗ್ಲೂ ಗವರ್ನಮೆಂಟ್ ಒಳ್ಳೆ ಡಿಸಿಷನ್ ತಗೊಂಡಿದೆ ಅಂತೇಳಿ ಅಪ್ರಿಸಿಯೇಷನ್ ಮಾಡಿದೆ ನಾವು ಅವತ್ತು. ಆದ್ರೆ ಕೊನೆಗೆ ಅದನ್ನು ಕೊಡಕ್ಕಾಗೋದಿಲ್ಲ ಅಂತೇಳಿ ನಿರ್ಣಯ ತಗೊಂಡ್ರೆ ಎಲ್ಲೋ ಒಂದ್ ಕಡೆ ನಮಗೆ ನಷ್ಟ ಆಗೋದಿಲ್ವಾ? ಅದನ್ನು ನೀವು ಸರ್ಕಾರ ನಿಮ್ದು ಅಲ್ಲಿ ಅಂತೇಳಿ ನಾವೇನು ಹೇಳ್ತಾ ಇಲ್ಲ, ನೀವು ತಗೊಬನ್ನಿ, ನಮ್ದು ರಾಜ್ಯಕ್ಕೆ ಬರಲಿ ಅಷ್ಟೇ, ನಮ್ದೇನು ಬೇರೆ ವಾದ ಇಲ್ಲ. ಇಲ್ಲ ಮಾನ್ಯ ಅಧ್ಯಕ್ಷರೇ, ನೋವೇನಂದ್ರೆ ಸರ್ ಒಂದು ನಿಮಿಷ, ನೋವೇನಂದ್ರೆ 15 ಫೈನಾನ್ಸ್ ಕಮಿಷನ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಬಗ್ಗೆ ಚರ್ಚೆ ಆಗ್ತಾ ಇದೆ, ಬೊಮ್ಮಾಯಿ ಸಾಹೇಬರು ಸಮರ್ಥನೆ ಮಾಡ್ಕೋತಾ ಇದ್ದಾರೆ. ನೋವೇನಂದ್ರೆ ನಮಗೆ ಮಹಾರಾಷ್ಟ್ರ
ತಮಿಳುನಾಡು, ಕರ್ನಾಟಕ, ಗುಜರಾತ್ ಸಮ್ ಆಫ್ ದ ಹೈಯೆಸ್ಟ್ ಟ್ಯಾಕ್ಸ್ ಪೇಯಿಂಗ್ ಸ್ಟೇಟ್ಸ್. ಕರೆಕ್ಟಾ ಸರ್? ಪ್ರಾಬ್ಲಮ್ ಏನಾಗ್ತಾ ಇದೆ ಸರ್, ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ನಲ್ಲಿ ಎಕ್ಸಾಂಪಲ್ಲು ಮಹಾರಾಷ್ಟ್ರ ಅವ್ರ ತಮಿಳ್ನಾಡು 100 ರೂಪಾಯಿ ಕಟ್ಟಿದ್ರೆ ಅವ್ರಿಗೆ ವಾಪಸ್ಸು 34 ರೂಪೀಸ್ ಹೋಗ್ತಾ ಇದೆ, 34 ರೂಪಾಯಿ ವಾಪಸ್ ಬರ್ತಾ ಇದೆ. ಆದರೆ ಕರ್ನಾಟಕದಲ್ಲಿ ಕನ್ನಡಿಗರು 100 ರೂಪಾಯಿ ಸೆಂಟ್ರಲ್ ಗೌರ್ಮೆಂಟಿಗೆ ಟ್ಯಾಕ್ಸ್ ಮುಖಾಂತರ ಕಟ್ಟಿದ್ರೆ ಬರೀ 27 ರೂಪಾಯಿ ವಾಪಸ್ ಬರ್ತಾ ಇದೆ. ಅದೇ ಯು ಪಿನಲ್ಲಿ ಒಬ್ಬ ನಾಗರಿಕ 100 ರೂಪಾಯಿ ಕಟ್ಟಿದ್ರೆ ತೆರಿಗೆ ಅವರಿಗೆ 200 ರೂಪಾಯಿ ಹೋಗ್ತಾ ಇದೆ. ಬಿಹಾರದವರಿಗೆ 100 ರೂಪಾಯಿ ಕಟ್ಟಿದ್ರೆ 400 ರೂಪಾಯಿ ಹೋಗ್ತಾ ಇದೆ. ಅವ್ರ ಜೊತೆ ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಹಂಚ್ಕೊಂಡು ತಿನ್ನೋದ್ರಲ್ಲಿ ಏನು ತಪ್ಪೇನಿಲ್ಲ. ನೋವೇನಂದರೆ ಗೌಡ್ರು ಹೇಳ್ದಂಗೆ ಫೈನಾನ್ಸ್ ಮಿನಿಸ್ಟರ್ ನಮ್ಮವರಿದ್ದಾಗ, ಅಂದರೆ ಈ ಭಾಗದಿಂದ ಆರಿಸೋದಾಗ, ನಮ್ಮ ರಾಜ್ಯದಿಂದ ಆರಿಸೋದಾಗ 25 ಸಂಸದರು ಕಳಿಸಿದಾಗ ಇದ್ರ ಬಗ್ಗೆ ಯಾರು ಚಕಾರ ಕೂಡ ಎತ್ತಿಲ್ಲ. ಎಲ್ಲ ಸದರ್ನ್ ಸ್ಟೇಟ್ಸು ಒಂದು ನಿಮಿಷ ಸರ್, ಪ್ಲೀಸ್ ಸರ್, ಲೆಟ್ ಮಿ ಕಂಪ್ಲೀಟ್ ಮೈ ಪಾಯಿಂಟ್. ಇದ್ರ ಬಗ್ಗೆ ಸದರ್ನ್ ಸ್ಟೇಟ್ಸು ಸಿಕ್ಕಾಪಟ್ಟೆ ವಿರೋಧ ಮಾಡಿದ್ರು. ಇಲ್ಲ ಸರ್, ಒಂದು ನಿಮಿಷ, ವಿರೋಧ ಮಾಡಿದ್ರು. ಆದರೂ ಕೂಡ ಇದಕ್ಕೆ ಕೇಂದ್ರ ಸರ್ಕಾರ ಕಿವಿಗೊಟ್ಟಿಲ್ಲ. ನಮ್ಮ ನೋವು ಏನಂದ್ರೆ ಈ 60,000 ಕೋಟಿ ರೂಪಾಯಿಂದ ನೆಕ್ಸ್ಟ್ 5 years ವಿ ಹ್ಯಾವ್ ಟು ಬೇರ್ ದ ಬ್ರಂಟ್. ಪ್ಲಸ್ ಈಗ ಕರೋನಾ ಇರಬಹುದು, GST ಬ್ಯಾಡ್ ಇಂಪ್ಲಿಮೆಂಟೇಷನ್ ಇಂದ ಇರಬಹುದು. ಇವಾಗ ಮತ್ತೆ ನೀವು 33,000 ಕೋಟಿ ರೂಪಾಯಿ ಟ್ಯಾಕ್ಸ್, 33,000 ಕೋಟಿ ರೂಪಾಯಿ ಜಾಸ್ತಿ ನೀವು ಸಾಲ ಕೂಡ ತಗೊಂಡಿದ್ದೀರಾ. ಈಗ ಅದ್ರ ಹೊರೆ ಯಾರ ಮೇಲೆ ಬರುತ್ತೆ? ಕನ್ನಡಿಗರ ಮೇಲೆ ಬರುತ್ತೆ, ಸಾಮಾನ್ಯ ಜನರ ಮೇಲೆ ಬರುತ್ತೆ. ಫುಲ್ಫಿಲಿಂಗ್ ಅವರ್ GST ರಿಕ್ವೈರ್ಮೆಂಟ್ಸ್. ನೋವಿರೋದು ಸರ್, ಇಲ್ಲ ಬೊಮ್ಮಾಯಿ ಸಾಹೇಬ್ರೆ, ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಇರ್ಬೋದು, ಬಗ್ಗೆ ಚರ್ಚೆ ನಡೀತಾ ಇರೋದು, MP ಇರ್ಬೋದು, ಹೇಳ್ತಾ ಇಲ್ಲ. ಕಂದಾಯ ಸಚಿವರ ಹತ್ರ ಮನವಿ ಏನಂದ್ರೆ 15 ಫೈನಾನ್ಸ್ ಇವತ್ತು ಸರ್ ನಮಗೆ NDRF ಸರ್ಕಾರದ ಫೈನಾನ್ಸ್ ಬಗ್ಗೆ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇದ್ದಾರೆ. ಅವ್ರು ಕೊಟ್ಟ ಟೈಮ್ಗೆ ಕನ್ಕ್ಲೂಡ್ ಮಾಡ್ಲಿ, ಅವ್ರ ಆನ್ಸರ್ ಕೊಡ್ಲಿ, ಹೋಮ್ ಮಿನಿಸ್ಟರ್ ಕೊಡ್ಲಿ, ರೆವಿನ್ಯೂ ಮಿನಿಸ್ಟರ್ ಕೊಡ್ಲಿ. ಪ್ರಶ್ನೆ ಕೇಳಬೇಡಿ ಅಂದ್ರೆ ಕೇಳಬೇಡ ಅಂತ ಹೇಳಿಲ್ಲ. ಖರ್ಗೆ ಅವರೇ ಕೇಳಬೇಡ ಅಂತ ಹೇಳಿಲ್ಲ. ಯು ರೇಸ್ಡ್ ಎ ವೆರಿ ಗುಡ್ ಪಾಯಿಂಟ್. ಏನಿದೆ ಅಂತಂದ್ರೆ ಈ ಕಂಪ್ಲೀಟ್ ಡೆವಲ್ಯೂಷನ್ ಆಫ್ ಫಂಡ್ ಸ್ಟೇಟ್ಸಲ್ಲಿ 2 ಥರದ ಸ್ಟೇಟ್ಸ್ ಇದ್ದಾವೆ. ಒಂದು ಕಾಂಟ್ರಿಬ್ಯೂಟರ್ ಸ್ಟೇಟ್ಸು, ಇನ್ನೊಂದು ಬೆನಿಫಿಷರಿ ಸ್ಟೇಟ್ಸು. ಅದು 60ರ ದಶಕದಿಂದ ನೆಹರು ಕಾಲದಿಂದ ಇದೆ, ಇಂದಿರಾ ಗಾಂಧಿ ಕಾಲದಲ್ಲಿ ಇದೆ, ಈಗ ನರೇಂದ್ರ ಮೋದಿಯವ್ರ ಕಾಲದಲ್ಲೂ ಕೂಡ ಇದೆ. ಇದು ಬರೀ ಕಾಂಟ್ರಿಬ್ಯೂಟರ್ ಸ್ಟೇಟ್ಸ್ಗೆ ನಾವು ಹೆಚ್ಚಿಗೆ ಒತ್ತು ಕೊಡಬೇಕನ್ನುವಂಥದ್ದು ನಾವು ಕಾಂಟ್ರಿಬ್ಯೂಟರ್ಸ್ ನಾವು ಹೇಳ್ತೀವಿ. ನಾನು ಇನ್ಫ್ಯಾಕ್ಟ್ GST ಕೌನ್ಸಿಲಲ್ಲೂ ಕೂಡ ಹೇಳಿದೆ, ನೀವು ಕಾಂಟ್ರಿಬ್ಯೂಟರ್ ಸ್ಟೇಟ್ಸ್ಗೆ ನೀವು ವಿಶೇಷವಾದಂಥ ಒಂದು ಮಾನದಂಡ ಇಟ್ಕೊಂಡು ನೀವು ಕೊಡದೇ ಇದ್ದರೆ ನೀವು ಹೌ ಡು ಯು ಎಂಕರೇಜ್ ದ ಸ್ಟೇಟ್ಸ್ ವಿಚ್ ಕಾಂಟ್ರಿಬ್ಯೂಟ್ಸ್ ಫಾರ್ ದ ಟ್ಯಾಕ್ಸ್ ಅನ್ನೋಂಥದ್ದನ್ನು ನಾನು ಪಾಯಿಂಟ್ ರೇಸ್ ಮಾಡಿದ್ದೀನಿ. ಐ ಅಗ್ರಿ ವಿತ್ ಯು ಆನ್ ದ್ಯಾಟ್ ಪಾಯಿಂಟ್. ಬಟ್ ಏನಂದರೆ ಇಡೀ ದೇಶ ನಡೆಸುವಂಥದ್ದು, ಇದು ನಾನು ಹೇಳಿದ್ದಲ್ಲ, ಹಿಂದಿನ ಫೈನಾನ್ಸ್ ಮಂತ್ರಿ ಹೇಳಿದ್ದು, ವಿ ಹ್ಯಾವ್ ಟು ಟೇಕ್ 2 horses ಎಫಿಷಿಯನ್ಸಿ ಆ್ಯಂಡ್ ಇಕ್ವಿಟಿ ಟುಗೆದರ್ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೀಗಾಗಿ ಅದು ಡೆವಲ್ಯೂಷನ್ ಫಂಡ್ಸಲ್ಲಿ ಆಗ್ತದೆ, ಹೆಚ್ಚು ಕಮ್ಮಿ ಆಗ್ತದೆ. ನೀವೇನು ಹೇಳಿದ್ರಿ, ಈಗ 33,000 ಕೋಟಿ ನೀವು ತೊಗೊಳ್ತಾ ಇದ್ದೀರಿ ಅಂತ. 33,000 ಕೋಟಿ ಅಲ್ಲ, ಈಗ 11,500 ಕೋಟಿ ಮಾತ್ರ ತೊಗೊಂಡಿರೋದು ಒಂದು. ಎರಡನೇದು, ಅದನ್ನು ನಾವು ಸ್ಟೇಟ್ ಇದರಿಂದ ಎಕ್ಸ್ಚೆಕರಿಂದ ನಾವು ಅದನ್ನು ತೀರಿಸೋದಿಲ್ಲ. ಅದನ್ನೇನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ GST, ಆ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಕಲೆಕ್ಟ್ ಆಗಿರೋದರಲ್ಲಿ ನಮ್ಮದು ಕೂಡ ವಿತ್ ಬಡ್ಡಿ ಸಮೇತವಾಗಿ ಸೆಂಟ್ರಿಗೆ ಕೊಡ್ತಿದೆ ಹೊರತಾಗಿ ನಾವು ಕೊಡೋದಿಲ್ಲ. ಹೀಗಾಗಿ ನಮ್ಮ ಸ್ಟೇಟ್ಗೆ ಭಾರ ಆಗೋದಿಲ್ಲ. ಆದರೆ ಅಕೌಂಟಿಂಗ್ ಮಾತ್ರ ನಮ್ಮ ಸ್ಟೇಟಲ್ಲಿ ಇರ್ತದೆ. ದಿಸ್ ಇಸ್ ದ ಫ್ಯಾಕ್ಚುಯಲ್ ಪೊಸಿಷನ್. ಸರ್, ಐ ಅಗ್ರಿ ವಿತ್ ಬೊಂಬಾಯಿ ಸರ್ಸ್ ಪಾಯಿಂಟ್. ಕಾಂಟ್ರಿಬ್ಯೂಟರ್ ಇರ್ಬೋದು, ಬಿಮಾರು ಸ್ಟೇಟ್ಸ್ಗಳು ಇರ್ಬೋದು, ನಾವೆಲ್ಲ ವಿ ಆರ್ ಇನ್ ಅ ಫೆಡರಲ್ ಸ್ಟ್ರಕ್ಚರ್. ನಾವು ಅವ್ರಿಗೆ ಸಹಾಯ ಮಾಡಬೇಕು, ಅವ್ರು ನಮ್ಗೆ ಸಹಾಯ ಮಾಡಬೇಕು. ಆದರೆ ಹಿಂದೆಂದೂ ಆಗಲಾರ್ದಂಥ ಅನ್ಯಾಯ ಇವಾಗ ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ ಅಂತ ನಂದು ಪಾಯಿಂಟ್ ಸರ್. ಆ್ಯಂಡ್ ಇದ್ರ ಬಗ್ಗೆ ಯಾರೂ ಹೇಳ್ತಾ ಇಲ್ಲ. ತಾವು ಹೇಳಿದ್ರಿ ಸರ್, GST ಕೌನ್ಸಿಲ್ನಲ್ಲಿ ತಾವು ಇದ್ರ ಬಗ್ಗೆ ಪ್ರಸ್ತಾಪ ಮಾಡಿದ್ದೀರಾ ಅಂತ. ನೀವು ಸೆಸ್ ಇರ್ಬೋದು, ಕಾಂಪನ್ಸೇಷನ್ ಸೆಸ್ ಇರ್ಬೋದು, GST ಸೆಸ್ ಇರ್ಬೋದು, ನೀವು ಇವತ್ತಿಲ್ಲ ನಾಳೆ somebody has to pay for it. We are pushing our state into a economic doldrum situation.
There is no denying that. There will be ಈಗ ಸರ್ ನಾವು ಸಾಲಗಾರರು ಆಗ್ತಾ ಇದೀವಿ. ಬಹಳ ಡೀಟೇಲ್ ಚರ್ಚೆ ಮಾಡಿದ್ದೇವೆ. ಈಗ ಸರ್ there will be no burden on the ಮೊಹಮ್ಮದ್ state. ಸಾಹೇಬ್ರೆ ತಾವು Neither principals ಆತ್ಮಸಾಕ್ಷಿಯಾಗಿ ಹೇಳಿ, are you convinced with the let us be very clear on that. Are you convinced with the center's proposal? As an ordinary citizen of Karnataka ತಾವು ಹೇಳಿ. ಸರ್, ಆರ್ಡಿನರಿ ಸಿಟಿಜನ್ ಆಫ್ ಕರ್ನಾಟಕನೇ ಹೇಳ್ತಾ ಇರೋದು. ಅದು ಎಲ್ಲ ಪ್ರಪೋಸಲ್ಗಳನ್ನ ಸ್ಟಡಿ ಮಾಡಿ ಹೇಳ್ತೀನಿ ಕೇಳಿ. ಇದು ಎಕ್ಸ್ಟೆನ್ಷನ್ ಆಫ್ GST ಇದರಲ್ಲಿ ಬರ್ತೈತೆ ಅಂತ ಕನ್ವಿನ್ಸ್ ಆದಮೇಲೆ ಸೆಂಟ್ರ್ ಅದನ್ನು ಸ್ಪೆಷಲ್ ರೇಟ್ ಆಫ್ ಇಂಟ್ರೆಸ್ಟಿಂದ RBI ಇಂದ ಕೊಡುವಂಥ ವಿಂಡೋ ಓಪನ್ ಮಾಡಿ ಕೊಡ್ತೀವಿ ಅಂದಮೇಲೆ ನಾವು ಅಗ್ರಿ ಆಗಿದ್ದೇವೆ. ಕನ್ವಿನ್ಸ್ ಆದಮೇಲೆ ಅಗ್ರಿ ಆಗಿದ್ದೇವೆ. There will be no burden. Sir, let me tell on the floor of the house, categorically there will be a loan component to burden, no debt component to Karnataka government exchequer ಮೇಲೆ ಆಗಲ್ಲ. Sir, as a part of the GST council member, you should also be aware. CAG report ಬಂದಿದೆ. ಎಲ್ಲಿತ್ತು ಸರ್ ಸೆಸ್? ಗವರ್ಮೆಂಟ್, ಸೆಂಟ್ರಲ್ ಗವರ್ಮೆಂಟ್ had parked it somewhere. ಸೆಂಟ್ರಲ್ ಫಂಡ್ ಆಫ್ ಇಂಡಿಯಾನಲ್ಲಿ ಬರೋದು, ನೀವು ಸ್ಟೇಟಿಗೆ ಬರೋದು ಸರ್. ನಾವೇನು ದೊಡ್ಡ ದೊಡ್ಡದು ಮಾತಾಡಿ, ನಮ್ಗೆ ಇವತ್ತು ನಮ್ಗೆ ಎಲ್ಲಾ ಡಿಪಾರ್ಟ್ಮೆಂಟ್ ನಲ್ಲೂ ಅನುದಾನ ಕಮ್ಮಿ ಆಗ್ತಾರೆ. CAG ವಿಷಯ ಪಾರ್ಲಿಮೆಂಟ್ ನಲ್ಲಿ ಅದು ಸರಿ ಇಲ್ಲ ಅನ್ನೋದನ್ನ ಕ್ಲಾರಿಫಿಕೇಶನ್ ಈಗಾಗಲೇ ಕೊಟ್ಟಿದ್ದಾರೆ. ಡೋಂಟ್ ಬಿ ಒನ್ ಪಾರ್ಟ್ ಆಫ್ ಇಟ್. ನೋ ಸರ್, ನೀವು ಕಂಪ್ಲೀಟ್ ಆಗಿ ನೋಡಿ ಅದನ್ನ. ಯಾವುದು ನಿಮಗೆ ಬೇಕಾಗಿರೋದು ವಾದವನ್ನು ಪಿಕಪ್ ಮಾಡಬೇಡಿ. ಮತ್ತೆ ಯಾಕೆ ಡಿಪಾರ್ಟ್ಮೆಂಟ್ ಫಂಡ್ಸ್ ಗಳು ಕಟ್ ಆಗ್ತಾ ಇದೆ? 60 ಲಕ್ಷ SC ST ಮಕ್ಕಳ ಸ್ಕಾಲರ್ಶಿಪ್ ಕಟ್ ಮಾಡಿದ್ದಾರೆ. ಯಾರು ಕಟ್ ಮಾಡಿದ್ದಾರೆ? ಇಂಡಿಯಾ ಸೆಂಟ್ರಲ್ ಗವರ್ಮೆಂಟ್ ಇಂದ. ಅಪೋಸಿಷನ್ ಲೀಡರ್, ಲೆಟ್ ಬಿ ಕಂಪ್ಲೀಟೆಡ್. ಫೈನಾನ್ಸಸ್ ಬಗ್ಗೆ ಮಾತಾಡುವಾಗ ಮಾತಾಡೋಣ ಅದನ್ನ. ಬಟ್ ಮೈ ಪಾಯಿಂಟ್ ಈಸ್ 2707 ಕೋಟಿ ವೆಸ್ಟ್ ಬೆಂಗಾಲ್ ಕೊಡ್ತಾರೆ, ಚುನಾವಣೆ ಇದೆ ಅಂತೇಳಿ. ನಮ್ಮಲ್ಲಿ 24,941 ಕೋಟಿ ನಷ್ಟ ಆಗಿದೆ. ಅದು NDRF ಪ್ರಕಾರ. ವಾಸ್ತವಿಕವಾಗಿ ಬಹಳ ನಷ್ಟ ಆಗಿದೆ. ನಾನು ಸುಮ್ಮನೆ ಕಂಪ್ಯಾರಿಸನ್ ಹೇಳಿದೆ ಅಷ್ಟೇನೆ. ವೆಸ್ಟ್ ಬೆಂಗಾಲ್ಗೆ ಇಷ್ಟು ಕೊಟ್ಟವ್ರೆ, ಸ್ಟೇಟ್ಗೆ ಇಷ್ಟು ಕೊಟ್ಟವ್ರೆ, ಕರ್ನಾಟಕ ಸ್ಟೇಟ್ಗೆ ಇಷ್ಟು ಕೊಟ್ಟವ್ರೆ. ಪ್ರಧಾನಮಂತ್ರಿಗಳು ಬಿಹಾರ್ಗೆ ಹೋದ್ರು, ಪ್ರವಾಹ ಬಂದಾಗ ಕರ್ನಾಟಕ ಬರಲಿಲ್ಲ. ಈ ಮಲತಾಯಿ ಧೋರಣೆ ಯಾಕೆ? ಈ ಮಲ್ತಾಯಿ ಧೋರಣೆ ಯಾಕೆ? ನಾನು GST ಬಗ್ಗೆ, ಬೇರೆ ಬೇರೆ ಟ್ಯಾಕ್ಸಸ್ ಬಗ್ಗೆ, ಸ್ಪೆಷಲ್ ರೆಕಮೆಂಡೇಶನ್ಗಳ ಬಗ್ಗೆ ಆಮೇಲೆ ಮಾತಾಡ್ತೀನಿ. ಫೈನಾನ್ಸಸ್ ಬಗ್ಗೆ ಮಾತಾಡುವಾಗ ಮಾತಾಡೋಣ. ಬಿಕಾಸ್ ಇಲ್ಲದವ್ರೆ ಹ್ಯಾಚ್ ಪ್ಯಾಚ್ ಆಗಿಬಿಡ್ತದೆ. ನೀವೇನೋ ಹೇಳೋದು, ನಾನೇನೋ ಹೇಳೋದು, ಅದಕ್ಕೆ ಸರಿಯಾದಂಥ ಮಾರ್ಗ ಸಿಗಲ್ಲ. ಅದಕ್ಕೆ ನೀವು ಅದನ್ನ ಚರ್ಚೆ ಮಾಡೋದು ವೆಲ್ಕಮ್ ಮಾಡ್ತೇನೆ. ನೀವು ಕಾಂಪ್ರಿಹೆನ್ಸಿವ್ ಆಗಿ ಮಾತಾಡಿ ನಾವು ಕರೆಕ್ಟಾಗಿ ಉತ್ತರ ನಾವು ಸಾಧ್ಯತೆ ಆಗ್ತದೆ. ಬೋತ್ ಸೈಡ್ಸ್. 15th ಫೈನಾನ್ಸ್ ಕಮಿಷನ್ ಡೆವಲ್ಯೂಷನ್ ಆಫ್ ಟ್ಯಾಕ್ಸಸ್ ಮಾಡುವಾಗ ಈ ಸಾರಿ 14th ಫೈನಾನ್ಸ್ಗೆ ಕಂಪೇರ್ ಮಾಡಿದ್ರೆ, ರಿಪೋರ್ಟಿಗೆ ಕಂಪೇರ್ ಮಾಡಿದ್ರೆ ಈ ವರ್ಷ ಕಡಿಮೆ ಆಗಿದೆ. ಅದಕ್ಕೋಸ್ಕರವಾಗಿ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತಾ ಇದ್ದೀವಿ ಅಂತ ಕೊಟ್ಟಿದ್ದು. ದಟ್ ಇಸ್ ದಿ ರೆಕಮೆಂಡೇಶನ್ ಮೇಡ್ ಬೈ ದಿ 15th ಫೈನಾನ್ಸ್ ಕಮಿಷನ್. ಫಸ್ಟ್ ಇನ್ಸ್ಟಾಲ್ಮೆಂಟ್ ಫಸ್ಟ್ ರಿಪೋರ್ಟ್ನಲ್ಲಿ ಆ ಥರ ಹೇಳಿದ್ದಾರೆ. ಕರ್ನಾಟಕ ಮತ್ತು 2 ರಾಜ್ಯಗಳು ಅಂತ ಹೇಳಿದ್ದಾರೆ. ಆ 2 ರಾಜ್ಯಗಳ ಹೆಸರುಗಳು ಮರ್ತೋಗ್ಬಿಟ್ಟಿದ್ದಾವೆ ನನಗೆ. ಆ 3 ರಾಜ್ಯಗಳಿಗೆ ಹೇಳಿದ ಮೇಲೆ ಅದು ಇಷ್ಟೇ ಸ್ಪೆಷಲ್ ಗ್ರಾಂಟ್ಸ್ ರೆಕಮೆಂಡೆಡ್ ಬೈ 15th ಫೈನಾನ್ಸ್ ಕಮಿಷನ್. ಅದು ತಕ್ಕಳಕ್ಕೆ ಪ್ರಯತ್ನ ಮಾಡಬೇಕಲ್ಲ. 25 ಜನ MP ಗಳಿದ್ದಾರೆ. ಹೋಗಿ ಫೈನಾನ್ಸ್ ಮಿನಿಸ್ಟರ್ ಹತ್ರ ಕೂತ್ಕೊಂಡಮ್ಮ, ನೀವು ನಮ್ಮ ರಾಜ್ಯದವರು, ನೀವು ಕೊಡಲ್ಲ ಅಂತ ಹೇಳ್ಬೇಡಿ, ಕೊಡ್ರಿ ಅಂತ ಹೇಳ್ಬೇಕಾ ಬೇಡ? ನಾವು ಕಷ್ಟದಲ್ಲಿದ್ದೀವಿ, ಈಗ ತೊಂದರೆ ಆಗಿದೆ ನಮಗೆ, ಫೈನಾನ್ಷಿಯಲ್ ಕ್ರಂಚ್ನಲ್ಲಿದ್ದೀವಿ. ನೀವು ಇಲ್ಲ ಅಂತ ಹೇಳ್ಬೋದು, ಫೈನಾನ್ಷಿಯಲ್ ಕ್ರಂಚ್ ಇಲ್ಲ ಅಂತ ಅನ್ನೋದಾದ್ರೆ ಫಿಸ್ಕಲ್ ರೆಸ್ಪಾನ್ಸಿಬಿಲಿಟಿ ಯಾಕೆ ಅಮೆಂಡ್ ಮಾಡಿದ್ರಿ? ಫಿಸ್ಕಲ್ ಡೆಫಿಸಿಟ್ 3% ಇದೆ, ಅದನ್ನ 5% ಯಾಕೆ ಮಾಡಿದ್ರಿ? ಸಾಲ 30,000 ಕೋಟಿ ಹೆಚ್ಚ ತಗೋತೀವಿ ಅಂತ ಯಾಕೆ ಹೇಳಿದ್ರಿ? ಇವೆಲ್ಲ ಇದಾವೆ. ಈಗ ಇವೆಲ್ಲ ಚರ್ಚೆ ಮಾಡಕ್ಕೆ ಹೋಗಲ್ಲ. ನಾನು ಬಹಳ ದೀರ್ಘವಾಗಿ ಇವೆಲ್ಲ ಚರ್ಚೆ ಮಾಡಕ್ಕೆ ಹೋಗಲ್ಲ. ಮೊನ್ನೆ ಅಧ್ಯಕ್ಷರೇ, ಕೇಂದ್ರ ಸರ್ಕಾರ
ಇನ್ನೂ ಹೆಚ್ಚು ಪರಿಹಾರ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಆಯ್ತಪ್ಪ, ನಾವು ಕೇಂದ್ರ ಸರ್ಕಾರದಿಂದ ತಗೊಳ್ಳೋದೇ ಇಲ್ಲ ಅಂತ ಬೇಡ, ಬಿಟ್ಬಿಡಿ. ನಾವು ಕೇಂದ್ರ ಸರ್ಕಾರ ಕೇಳೋದೇ ಇಲ್ಲ, ಅವ್ರು ಏನು ಹೇಳ್ತಾರೆ ಅಷ್ಟೇ ಕೇಳೋದು ನಾವು. ಅವ್ರು ಏನು ಹೇಳ್ತಾರೆ, ಎಷ್ಟು ಕೊಡ್ತಾರೆ ಅಷ್ಟೇ ತಗೊಳ್ಳೋದು ನಾವು ಅಂತ ಅದನ್ನೇ ಹೇಳೋಣ ಜನಗಳಿಗೆ. ಇವತ್ತು ನಾವು ಕಷ್ಟದಲ್ಲಿದ್ದೀವಿ, ಹಣಕಾಸಿನ ಮುಗ್ಗಟ್ಟಿದೆ. ಈ ಮುಗ್ಗಟ್ಟು ಬಗೆಹರಿಸ್ಕೋಬೇಕಲ್ಲ. ಈಗ 48,000 ಮನೆಗಳು, 50,000 ಮನೆಗಳು ಹಾಳಾಗ್ಬಿಟ್ಟಿದ್ದಾವೆ ಮಳೆಯಿಂದ. ಅವ್ರಿಗೆ ಇವತ್ತಿನದು ಪರಿಹಾರ ಕೊಡೋಕ್ಕಾಗಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ಯಾಕೆ ಕೊಟ್ಟಿಲ್ಲ ಪರಿಹಾರನ? 4 ತಿಂಗಳು ಬೇಕಾ ಪರಿಹಾರ ಕೊಡಕ್ಕೆ? ಬೆಳೆ ಪರಿಹಾರ ಬರೀ 110 ಕೋಟಿ ರೂಪಾಯಿ ಕೊಟ್ಟಿದ್ದೀರಿ. ದಿಸ್ ಇಸ್ ಮೈ ಪಾಯಿಂಟ್. ಹೋದ್ ಸಾರಿ ಪ್ರವಾಹ ಬಂದಿತ್ತಲ್ಲ ಆಗಸ್ಟ್ ತಿಂಗಳಲ್ಲಿ 19, ಅದ್ರ ಪರಿಹಾರನೇ ಕೊಟ್ಟಿಲ್ಲ. ಈಗ ನೀವೇ ಹೇಳದ ಪ್ರಕಾರ 2,47,000 ಮನೆ ಬಿದ್ದೋಗಿದ್ದಾವೆ ಅಂತ ಮೆಮೊರಾಂಡಮ್ನಲ್ಲಿ ಹೇಳಿದ್ದೀರಿ. ಏನು ಸರ್ವೆ ಮಾಡಿದೆ ಸುಮ್ಮನೆ ಹೇಳ್ಬಿಟ್ರ? ಅಂದಾಜಿನ ಮೇಲೆ ಸುಮ್ಮನೆ ಅಂದಾಜಿನ ಮೇಲೆ ಹೇಳ್ಬಿಟ್ರ? ಸರ್ವೆ ಮಾಡಿ ನೀವು ರಿಪೋರ್ಟ್ ಕೊಟ್ಟದು. ಅದರ ಪರಿಹಾರ ಕೊಡುವಾಗ ಮಾತ್ರ 1,24,000 ಮನೆಗಳು ಕೊಟ್ಟಿದ್ದೀರಿ. ವೈ? ವಾಟ್ ಹ್ಯಾಪನ್ ಟು ದಿ ರಿಮೈನಿಂಗ್ 1,20,000 ಹೌಸಸ್? ಅವಕ್ಕೆ ಯಾರು ಪರಿಹಾರ ಕೊಡಲಿಲ್ಲ. ಅದಕ್ಕೆ ಎಲ್ಲ ಕಡೆ ಹಾಹಾಕಾರ ಇದೆ. ಈ ವರ್ಷನೂ ಪರಿಹಾರ ಇಲ್ಲ, ಹೋದ ವರ್ಷನೂ ಪರಿಹಾರ ಕೊಡಲಿಲ್ಲ. ಏನ್ ಮಾಡಬೇಕು ರೈತರು? ಪಾಪ ಬಡವರು ಏನ್ ಮಾಡಬೇಕು? ಸಣ್ಣ ರೈತರು, ಅತಿ ಸಣ್ಣ ರೈತರು, ಬಡವರು ಏನ್ ಮಾಡಬೇಕು? ನಮ್ಮಲ್ಲಿ ದೊಡ್ಡ ರೈತರು ಅಂತಂದ್ರೆ 5 ಎಕರೆಗಿಂತ ಜಾಸ್ತಿ ಇರೋರು. 5 ಎಕರೆನಲ್ಲಿ ಏನು ಇಲ್ಲ. ಮಳೆ ಬರದೆ ಹೋದ್ರೆ ಪಾಪ ಹಸುವಿನಂತೆ ಇರಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಾವೇ ಸರ್ಕಾರ 7 kg ಅಕ್ಕಿ ಫ್ರೀ ಕೊಡ್ತಾ ಇರೋದ್ರಿಂದ ಹೆಂಗೋ ಸ್ವಲ್ಪ ಉಸಿರಾಟ ಮಾಡ್ತಾ ಇದ್ದಾರೆ. ಅದನ್ನು 2 kg ಬೇರೆ ಕಡಿಮೆ ಮಾಡ್ಬಿಟ್ರಿ. ಒಂದು ವೇಳೆ NREGS ಫ್ರೀ ಅಕ್ಕಿ ಕೊಡ್ತಕ್ಕಂಥ ಕಾರ್ಯಕ್ರಮ ಇಲ್ಲದೆ ಹೋಗಿದ್ರೆ ಏನ್ ಪರಿಸ್ಥಿತಿ ಕರ್ನಾಟಕದಲ್ಲಿ? ದಿಸ್ ಇಸ್ ದಿ ಪ್ರಾಬ್ಲಮ್ ದಿ ಪೀಪಲ್ ಆಫ್ ದಿ ಕರ್ನಾಟಕ ಆರ್ ಫೇಸಿಂಗ್. ಇಂದ ಮಾನ್ಯ ಅಧ್ಯಕ್ಷರೇ, ನಾನು ಒತ್ತಾಯ ಮಾಡೋದೇನು ಅಂತಂದ್ರೆ, ಕಳೆದ ಬಾರಿ ಯಾರ್ಯಾರಿಗೆ ಮನೆ ಪರಿಹಾರ ಸಿಕ್ಕಿಲ್ಲ, ಇನ್ನೂ ತಗಡಿನ ಶೆಡ್ನಲ್ಲಿ ಇದ್ದಾರೆ, ಅವ್ರಿಗೆಲ್ರಿಗೂ ಕೂಡ ಮನೆಗಳಿಗೆ ಕಟ್ಕೊಡ್ಲಿಕ್ಕೆ ಮನೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡಲೇ ಮಾಡಬೇಕು. ನಂಬರ್ 1. ನಂಬರ್ 2, ಈ ವರ್ಷ ಸುಮಾರು 50,000 ಮನೆಗಳು ಹಾನಿಯಾಗಿದೆ. ಅವಕ್ಕೆ ಪರಿಹಾರ ಕೂಡಲೇ ಕೊಡಬೇಕು. ಸುಮಾರು 55 ಲಕ್ಷ ಎಕರೆನಲ್ಲಿ ಬೆಳೆ ಹಾನಿಯಾಗಿದೆ. ಬೆಳೆ ಹಾನಿಯಾಗಿರ್ತಕ್ಕಂಥ ರೈತರಿಗೆ ಪರಿಹಾರ ಕೊಡಬೇಕು. ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ಹಾಳಾಗಿದೆ, ಅದು ಪರಿಹಾರ ಕೊಡಬೇಕು. ಪಾಪ ರೈತರು ಕಾದು ಕಾದು ಕೂದು ಕಾದು 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 ಇವತ್ತು ಬರ್ತದೆ, ನಾಳೆ ಬರ್ತದೆ, ನಾಳಿದ್ದು ಬರ್ತದೆ ಅಂತೇಳಿ ಪಾಪ ಕಂಗಾಲಾಗ್ಬಿಟ್ಟಿದ್ದಾರೆ. ಆದ್ರಿಂದ ನಾನು ಸರ್ಕಾರದ ಗಮನ ಸೆಳೆಯೋದು ಏನು ಅಂತಂದ್ರೆ, ಈ ರೀತಿ ಬೇಜವಾಬ್ದಾರಿಯಿಂದ ಇರಬಾರ್ದು. ದಪ್ಪ ಚರ್ಮದಿಂದ ಕೂಡಿರೋರಾಗಿರಬಾರ್ದು. ಕೂಡಲೇ ಪರಿಹಾರ ಕೊಡಿ. 577 ಕೋಟಿ ಬಂತಲ್ಲ, ಅದೇನ್ ಮಾಡಿದ್ರಿ ಅಂತ ಇನ್ನೂ ಲೆಕ್ಕ ಕೊಡ್ಬೇಕೀಗ. ಅಲ್ಲ, ಆಮೇಲೆ ಹೇಳಿ ಉತ್ತರ ಅವೆಲ್ಲ ಉತ್ತರ ನೀನೇ ಉತ್ತರ ಕೊಡೋದಲ್ವಾ? ಅಲ್ಲ, ನೀವು ಅವಾಗೆ ಒಂದು
ಮಾಹಿತಿ ಕೊಟ್ರಿ, ಅದೇನೋ ತಪ್ಪು ಮಾಹಿತಿ ಅಂತ ಅನಿಸ್ತು, ಅದಕ್ಕೋಸ್ಕರ Okay, ಹೇಳಿ. ಹೇಳ್ತಾ ಇದ್ದೀನಿ. ವೆಸ್ಟ್ ಬೆಂಗಾಲ್ ಬಗ್ಗೆ ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಯಾರು ಹೇಳಿದ್ರು, ಶ್ರೀನಿವಾಸ್ ಗೌಡ್ರು ಹೇಳಿದ್ರು, ಬಹಳ ದುಡ್ಡುಗಳು ಹರಿಸ್ಬಿಟ್ಟಿದ್ದಾರೆ ಅಲ್ಲಿ ಅಂತ ಹೇಳಿದ್ರು. ಆ ಥರದ್ದು ಏನೂ ಇಲ್ಲ. ವೆಸ್ಟ್ ಬೆಂಗಾಲಲ್ಲಿ ಈ ಸೈಕ್ಲೋನ್ ಎಫೆಕ್ಟ್ ಆದಂಥ ಸಂದರ್ಭದಲ್ಲಿ ಅವರು ಕೇಳಿದ್ದು, ಅವರ ಎಸ್ಟಿಮೇಟ್, ಲಾಸ್ ಎಸ್ಟಿಮೇಟು 1,02,442 ಕೋಟಿ ರೂಪಾಯಿ ಅವರು ಅಂದ್ರೆ ಕೇಳಿದ್ದು, ಲಕ್ಷ ಕ್ರೋರ್ಸ್ ಅವರು ಕೇಳಿದ್ದು, ದುಡ್ಡು ಕೇಳಿದ್ದು. ಅದು NDRF ರೂಲ್ಸ್ ಪ್ರಕಾರ 5,181 ಕೋಟಿ ರೂಪಾಯಿ ಕೊಡ್ಬೇಕು ಅವ್ರಿಗೆ. ಕೊಟ್ಟಿರೋದೆಷ್ಟು ಅಂದ್ರೆ 2,707 ಕೋಟಿ ರೂಪಾಯಿ ಮಾತ್ರ. ನಾನು ಅಷ್ಟೇ ಹೇಳಿದ್ದು, ಜಾಸ್ತಿ ಕೊಟ್ಬಿಟ್ಟವ್ರೆ ಅಂತ ಹೇಳಿದ್ರು. ನಮಗೂ NDRF ರೂಲ್ಸ್ ಪ್ರಕಾರ ಏನು ಕೊಡಬೇಕೋ ಕೊಟ್ಟಿದ್ದಾರೆ, ಅಡ್ವಾನ್ಸ್ ಕೊಟ್ಟಿದ್ದಾರೆ. ನಾವು ರಿಕ್ವೆಸ್ಟ್ ಮೇಲೆ ನಾವು ಬಸವರಾಜ ಬೊಮ್ಮಾಯಿ ಅವರು ಅವತ್ತು ಪ್ರೈಮ್ ಮಿನಿಸ್ಟರ್ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಮಾತಾಡಿದಾಗ ನಮಗೆ ಮುಂದೆ ಕೊಡಬೇಕಾಗಿರೋದನ್ನ ಅಡ್ವಾನ್ಸ್ ಆಗಿ ಕೊಟ್ಟಿದ್ದಾರೆ ದುಡ್ಡು. ಅದೆಲ್ಲ ನಾನು ಉತ್ತರ ಹೇಳಬೇಕಾದ್ರೆ ಹೇಳ್ತೀನಿ. ಯಾಕಂದ್ರೆ ನಾವು ಸರ್ಕಾರ, ಕೇಂದ್ರ ಸರ್ಕಾರ ನಮ್ದೊಂದು 10 ವರ್ಷದಿಂದ ಏನೋ ನಡೆಸ್ತಾ ಇದ್ದೀರಿ, ನೀವು 60 ವರ್ಷ ನಡೆಸಿರುವಂಥದ್ದು ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಎಲ್ಲ. ಅದೆಲ್ಲ ಡೀಟೇಲ್ ನಾನು ಕೊಡ್ತೀನಿ, ಯಾವಾಗ ಏನೇನು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಕೇಂದ್ರ ಸರ್ಕಾರ ಕರ್ನಾಟಕ ಎಷ್ಟು ಕೊಟ್ಟಿದೆ, BJP ಸರ್ಕಾರ ಕೇಂದ್ರದಲ್ಲಿ ಎಷ್ಟು ಕೊಟ್ಟಿದೆ, ಅದೆಲ್ಲವನ್ನು ಅಂಕಿಅಂಶದ ಹೇಳ್ತೀನಿ. ಎಲ್ಲೂ ಕೂಡ NDRF ರೂಲ್ಸ್ ಪ್ರಕಾರ ಏನು ಬರುತ್ತೋ ಅದನ್ನ ಎಲ್ಲ ಸರ್ಕಾರಗಳಿಗೂ ಈಕ್ವಲ್ ಆಗೇ ಕೊಟ್ಟಿದ್ದಾರೆ ಹೊರತು ಯಾವುದೇ ರೀತಿ ಎಲೆಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಕೊಟ್ಟಿಲ್ಲ, ಯಾವುದೇ ರೀತಿ ಕೊಟ್ಟಿಲ್ಲ. ಅದಕ್ಕೆ ಅಂಕಿಅಂಶ ಕೊಟ್ಟಿದ್ದೀನಿ. ನೀವು NDRF ಪ್ರಕಾರ ನಮಗೆ ಬರಬೇಕಾಗಿತ್ತು ಸುಮಾರು 3,500 ಕೋಟಿ ಹಿಂದಿನ ವರ್ಷ, ಆದ್ರೆ ನಮ್ಗೆ ಬಂದಿದ್ದು 1,189 ಕೋಟಿ ಅಷ್ಟೇ. ಕೊಡ್ತೀನಿ. ಅದನ್ನೇ ಹೇಳಿದ್ದು, UPAದಲ್ಲಿ 17,000 ಕೇಳಿದ್ ಬರೀ 700 ಕೊಟ್ರಿ. ಆದ್ರೆ NDRF ಪ್ರಕಾರ ಅವ್ರು ಹೇಳಿದ್ರಲ್ಲ, ಅದನ್ನು ಬರ್ಬೇಕಾಗಿತ್ತು. ಅದನ್ನು NDRF ಪ್ರಕಾರ ನಾನು ಹೇಳ್ತಿರೋದು, ತೆಗೆದು ನೋಡಿ ಸ್ವಲ್ಪ. ಅಲ್ಲ, NDRF ಈ ವರ್ಷವೂ ನಮ್ಗೆ ಬರ್ಬೇಕಾಗಿತ್ತು 2,500 ಕೋಟಿ. ಈಗ ಅಷ್ಟು ಲಾಸ್ ಅನ್ನ ಜಸ್ಟ್ ಕಾಂಪನ್ಸೇಷನ್, ಅದು UPA ಸರ್ಕಾರ ಇರ್ಬೋದು, NDA ಸರ್ಕಾರ ಇರ್ಬೋದು, ನೀವು ಬರೀ ಒಂದೇ ಸೆಕ್ಷನ್ ನೋಡಬೇಡಿ, ಹಿಂದಿಂದೆಲ್ಲ ಏನು ಬಂದಿದೆ ಅಂತ ಹೇಳ್ತಾರೆ ಅವ್ರು. ಆಮೇಲೆ ಅಲ್ಲ, ವೆಸ್ಟ್ ಬೆಂಗಾಲ್ ಅಲ್ಲಿ 2,700 ಕೋಟಿ ಕೊಟ್ಟಿದ್ದೀರಿ, ಅದು ಅವರು 5,500 ಕೋಟಿ ಕೇಳಿದ್ದಾರೆ, 50% ಕೇಳಿದ್ದೀರಿ. ನಾವು ಅಲ್ಲಿ ನಮ್ಗೆ 2,500 ಕೋಟಿಯಲ್ಲಿ 1,250 ಕೋಟಿ ಅಲ್ಲಿ ಬರಬೇಕಾಗಿತ್ತು. ಪೂರ್ಣ ಮಾಹಿತಿ ಇಲ್ಲದೆ ನಾವು ಚರ್ಚೆ ಮಾಡೋಕ್ಕಾಗಲ್ಲ. ಈಗ ಇವ್ರು ಹೇಳಿದ್ರು 1 ಲಕ್ಷ ಲಾಸ್ ಆಗಿದೆ ಅಂತ, ಅದು ಎಷ್ಟಾಗಿದೆ ಏನಾಗಿದೆ ನಮ್ಗೇನು ಗೊತ್ತು. ಸೊ ವಿ ಆರ್ ನಾಟ್ ಇನ್ ಅ ಪೊಸಿಷನ್ ಟು ಪ್ಲೇಸ್ ದ ಥಿಂಗ್ಸ್ ಆಸ್ ದೇ ಆರ್ ಇನ್ ವೆಸ್ಟ್ ಬೆಂಗಾಲ್. ಬೊಮ್ಮಾಯಿ ಅವ್ರದ್ದು ಲಾಸ್ ಆಗಿರೋದು 1 ಲಕ್ಷ ಆಯ್ತು. ಈಗ ಅಶೋಕ್, 1 ಲಕ್ಷ ಅಶೋಕ್ ಅವ್ರದ್ದು ಲಾಸ್ ಆಗಿರೋದು. ರೇ ಅಶೋಕ್, ನೀವು ಹೇಳಿದ್ರಿ ವೆಸ್ಟ್ ಬೆಂಗಾಲ್ 1 ಲಕ್ಷ ಚಿಲ್ಲರೆ ಮೆಮೊರಾಂಡಮ್ನಲ್ಲಿ ಕೇಳಿದ್ರು. SDRF NDRF ಪ್ರಕಾರ 5,52,200 ಕೋಟಿ ಮಾಡಿ ಇದೆ. ಅದರ ಪ್ರಕಾರ ನಾರ್ಮ್ಸ್ ಪ್ರಕಾರ ಅಂತ ಹೇಳಿದಿರಿ. 5,200 ಕೋಟಿಗೆ 2,707 ಕೋಟಿ ಕೊಟ್ಟವ್ರೆ. ನಿಮ್ದೆಷ್ಟು? 2,381 ಕೋಟಿ ಅಂತ ನೀವೇ ಹೇಳಿದ್ದು NDRF ಪ್ರಕಾರ. ಅದ್ರಲ್ಲಿ 50% ಆದರೆ ಎಷ್ಟು ಕೊಡಬೇಕಪ್ಪ? 60% ಆದರೆ ಎಷ್ಟು ಕೊಡಬೇಕು? ನಿಮ್ಗೆ 557 ಕೋಟಿ ಕೊಟ್ಟಿದ್ದಾರೆ. ನೀವೇನು ಹೇಳ್ತೀರಿ? ಇದು ಫಸ್ಟ್ ಇನ್ಸ್ಟಾಲ್ಮೆಂಟು, ಇನ್ನೂ ಕೊಡ್ತಾರೆ ಅಂತ ಹೇಳ್ತೀರಿ. ಹೋದ ವರ್ಷನೂ ಅದೇ ಹೇಳಿದಿರಿ, ಇನ್ನೂ ಕೊಡ್ತಾರೆ, ಇದು ಫಸ್ಟ್ ಇನ್ಸ್ಟಾಲ್ಮೆಂಟು 1,652 ಕೋಟಿ ಫಸ್ಟ್ ಇನ್ಸ್ಟಾಲ್ಮೆಂಟು, ಆಮೇಲೆ ಇನ್ನೂ ಕೊಡ್ತಾರೆ ಅಂತಂದ್ರಿ. ಕೊಡಲಿಲ್ಲ. ಈ ವರ್ಷ 577 ಕೋಟಿ ಕೊಟ್ಟಿದ್ದಾರೆ, 2 ಮೆಮೊರಾಂಡಮ್ ಕೊಟ್ಟಿದ್ದೀರಿ, ಕೊಡಲಿಲ್ಲ. ಅದರಿಂದ ನಿಮ್ಮ ನಿರೀಕ್ಷೆ ಇನ್ನೂ ಜಾಸ್ತಿ ಕೊಡ್ತಾರೆ ಅಂತ ಅನ್ನೋದು ಇದೆಯಲ್ಲ, ನನಗೆ ಗೊತ್ತಿರೋ ಮಟ್ಟಿಗೆ ಅವ್ರು ಕೊಡಲ್ಲ. ಬಿಕಾಸ್ ನಾನು ಕೂಡ 5 ವರ್ಷ ಬರಗಾಲ ಇದ್ದಾಗ ಅನೇಕ ಸಾರಿ ಹೋಗಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಫೈನಾನ್ಸ್ ಮಿನಿಸ್ಟರ್ನ ಭೇಟಿ ಮಾಡಿ, ರೆವಿನ್ಯೂ ಮಿನಿಸ್ಟರ್ ಭೇಟಿ ಮಾಡಿ, ಹೋಮ್ ಮಿನಿಸ್ಟರ್ ಭೇಟಿ ಮಾಡಿ ಎಲ್ಲ ಮಾಡಿದ್ವಿ. ಕೊಡಲ್ಲ ಅವರು. 577 ಕೋಟಿ ಕಡಿಮೆ ಆಯಿತು ಅಂತೇಳಿ ನೀವು ಒತ್ತಾಯ ಮಾಡಬೇಕು ಹೋಗಿ ಅವರಿಗೆ. ಹೋದ ಸಾರಿ 35,000 ಕೋಟಿಗೆ ಅವ್ರು ಕೊಟ್ಟದೆಷ್ಟು? ಬರೀ 1,652 ಕೋಟಿ. ನೀವೇ ಮೆಮೊರಾಂಡಮ್ನ ರಿಕ್ವೆಸ್ಟ್ ಮಾಡಿದ್ದದು. ಈ ಸಾರಿ 24,841 ಕೋಟಿಗೆ ಅದು NDRF 2,381 ಕೋಟಿ ಆಗ್ತದೆ. SDRF ನಾರ್ಮ್ಸ್ ಪ್ರಕಾರ. ಆ ನಾರ್ಮ್ಸ್ಗೆ ಸೀಮಿತ ಆಗಬೇಕು ಅಂತ ಏನಿಲ್ಲ, ಯಾವ ನಿಯಮನೂ ಕೂಡ ಹೇಳೋದಿಲ್ಲ ಹಂಗಂತ. ಅಷ್ಟಕ್ಕೆ ಸೀಮಿತ ಆಗ್ರಿ, ಹೆಚ್ಚಾಗೂ ಕೊಡ್ಬೋದು. ಆದರೆ ಮನಸ್ಸಿರಬೇಕಾಗ್ತದೆ. ಅದರಿಂದ ದಯಮಾಡಿ ಡೋಂಟ್ ಡಿಫೆಂಡ್ ಗೌರ್ಮೆಂಟ್ ಆಫ್ ಇಂಡಿಯಾ. ಡಿಫೆಂಡ್ ಮಾಡ್ಕೊಳ್ಳುವಾಗ ಮಾಡ್ಕೊಳ್ಳಿ,
ಯಾವ ಸಂದರ್ಭದಲ್ಲಿ ಮಾಡ್ಕೋಬೇಕು ಅಲ್ಲಿ ಮಾಡ್ಕೊಳ್ಳಿ. ಬಟ್ so far as the finances are concerned, so far as our share in the devolution of taxes are concerned, let us not have any compromise. Sir, 1 second. As far as our state shares and state rights are concerned, we will never compromise. ಇಲ್ಲಿ ಯಾಕೆ ನಾನು ಇಂಟರ್ವ್ಯೂನ ಆಗ್ಬೇಕಂತಿರಲಿಲ್ಲ. ನೀವು ವೆಸ್ಟ್ ಬೆಂಗಾಲ್ ಜಾಸ್ತಿ ಕೊಟ್ಟಿವೆ ಅಂತಂದರೂ ಕೂಡ ಅದನ್ನು ಚೆಕ್ ಮಾಡಿ ಏನು ಮಾಡಿ ಅದನ್ನು ಅದ್ರ ಬಗ್ಗೆ ನಮ್ಮ ಅಲ್ಲ. ಆದರೆ ಇಲೆಕ್ಷನ್ಗೋಸ್ಕರ ಕೊಟ್ಟಿರಿ ಅಂತಂದು ಅಂದಾಗಲೇ ನಾವು ಇಂಟರ್ವ್ಯೂನ ಆಗಬೇಕಾದ್ರು. ಅಲ್ಲಿನೂ ಕೂಡ ಅಪೋಸಿಷನ್ ಗೌರ್ಮೆಂಟೇ ಇದೆ. ಅಲ್ಲ, ದ್ಯಾಟ್ ಈಸ್ ಯುವರ್ ಒಪಿನಿಯನ್. ಮೈ ಒಪಿನಿಯನ್ ಈಸ್ ಅಲ್ಲಿ ಅಪೋಸಿಷನ್ ಗೌರ್ಮೆಂಟ್ ಇದೆ. ಅದು ಹೆಂಗೆ ನೀವು ಫೇವರಬಲ್ ಆಗುತ್ತೆ? ಈಗ ಜಾಸ್ತಿ ಕೊಟ್ರೆ ಆ ಗೌರ್ಮೆಂಟ್ಗೆ ಹೆಸರು ಬರ್ತದೆ ಅಲ್ಲಿ. ಟು ಹ್ಯಾವ್ ಯುವರ್ ಒಪಿನಿಯನ್. ಸೊ ದೇರ್ ಇಸ್ ಪಾಯಿಂಟ್ ದೇರ್ ಇಸ್ ನೋ 5200 ಕೋಟಿ NDRF ಪ್ರಕಾರ ಕೊಡಬೇಕಾಗಿತ್ತು. ನಿಮ್ಮ ಒಪಿನಿಯನ್ ಯಾವ್ದು ಬೇಸಿಸ್ ಇಲ್ಲ, ಪೊಲಿಟಿಕಲ್ ಬೇಸ್ ಮಾಡಿ ಮಾತಾಡ್ತಾ ಇದ್ದೀರಿ. ಅವ್ರು ಹೇಳ್ಕೊಂಡ್ರಲ್ಲ 2707 ಕೋಟಿ ಕೊಟ್ಟಿದ್ದಾರೆ ಅಂತ. ಉಪಸಭಾಪತಿಗಳೇ, 19 ಅಶೋಕ್ ಒಂದೇ ನಿಮಿಷ ಸರ್, 2707 ಕೋಟಿ ಕೊಟ್ಟಿರೋದು ನಿಜ ತಾನೆ? ಹೇಳ್ತೀನಿ ತಾಳಿ ಸರ್, ಅದನ್ನೇ ಅಂಕಿ ಅಂಶನೇ ಹೇಳ್ತೀನಿ ನಿಮ್ಮ ಹತ್ರ. ಉಪಾಧ್ಯಕ್ಷರೇ, 2019-20 ಇದರಲ್ಲಿ ನಾವು ಕೇಳಿರೋ ಕೇಂದ್ರ ಸರ್ಕಾರದ ಪರಿಹಾರಕ್ಕೆ ನಾವು ಕೋರಿರುವಂಥದ್ದು 3000 ಅಂದರೆ ರೂಲ್ಸ್ ಪ್ರಕಾರ 3891.80 ಕೋಟಿ ರೂಪಾಯಿಗಳನ್ನು ಕೇಳಿದ್ರಿ. ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿದ್ದು 19-20ರಲ್ಲಿ 1652.85. 2020-21ರಲ್ಲಿ ನಾವು ಕೇಳಿರುವಂಥದ್ದು 755.81. ಬಿಡುಗಡೆ ಮಾಡಿರೋದವರು 577.84. ನಾವು ಕೇಳಿರೋದಕ್ಕಿಂತ ಎಕ್ಸ್ಟ್ರಾಸ್ ಬಿಡುಗಡೆ ಮಾಡಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರೇ, ಉಪಾಧ್ಯಕ್ಷ, ಈಗ ಕಂದಾಯ ಸಚಿವರು ಹೇಳಿದರು, ಹೋದ ಸಲ ನಾವು ಕೇಳಿದ್ದು 3818 ಕೋಟಿ ಅಂತ, ಅವ್ರು ಕೊಟ್ಟಿದ್ದು 1650 ಕೋಟಿ ಅಂತ. ಇಲ್ಲಿ ನನ್ನ ಮುಂದೆ ಅವ್ರದ್ದೇ ದಾಖಲಾತಿ ಇದೆ, ನಾವು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಬ್ರೀಫಿಂಗ್ ಮಾಡಿರುವಂಥದ್ದು. ಸನ್ಮಾನ್ಯ ಅಧ್ಯಕ್ಷರೇ, ಅವ್ರು ಹೇಳ್ತಾರೆ ನೆರೆ ಹಾವಳಿಗಿಂದ ಆಗಿರುವಂಥ ಹಾನಿ ಆ್ಯಕ್ಚುಲಿ ಅದು 1 ಲಕ್ಷ ಕೋಟಿಗಿಂತ ಜಾಸ್ತಿ ಇದೆ. NDRF ನಾರ್ಮ್ಸ್ ಪ್ರಕಾರ 38,451 ಕೋಟಿ 11 ರೂಪಾಯಿ. ಆದರೆ ಅದು ಸಹ ಕೇಂದ್ರ ಸರ್ಕಾರ ಹೇಳಿರುವಂಥದ್ದು ಇದನ್ನ ನೀವು ಮಾಡಿಫಿಕೇಶನ್ ಮಾಡ್ಕೊಂಡ್ ಬನ್ನಿ ಅಂತ 3,000 ಅವ್ರ ಸೂಚಿ 3,818 ಕೋಟಿಗೆ. ಸನ್ಮಾನ್ಯ ಅಧ್ಯಕ್ಷರೇ, ಇಲ್ಲಿ ವಿವರಣೆ ಕೊಡ್ತಾರೆ, ಕಂದಾಯ ಸಚಿವರು ಏನು ವಿವರಣೆ ಕೊಡ್ತಾರೆ, ನಷ್ಟದ ವಿವರ ಹೇಳ್ತಾರೆ. ಕೃಷಿ ತೋಟಗಾರಿಕೆ ಬೆಳೆ ನಷ್ಟದ ವಿವರ, ಕೃಷಿ ತೋಟಗಾರಿಕೆ ಬೆಳೆ 8,88,8.88 ಲಕ್ಷ ಹೆಕ್ಟೇರ್ ಹಾನಿಯಾಗಿರುವಂಥದ್ದು. ಹಾನಿಗೊಳಗಾದಂಥ ಮನೆಗಳು 2019 ಹೇಳ್ತಾ ಇದ್ದೀನಿ 2,47,628. 21,818 ಕಿಲೋಮೀಟರ್. ಪತ್ರಿಕೆಯಲ್ಲಿ ಬಂದದ್ದ ಇನ್ನು ಆಫೀಸಿಯಲ್ ರೆಕಾರ್ಡ್ ರೀ ಇದು? ಅವ್ರು ಪ್ರೆಸ್ ಬ್ರೀಫಿಂಗ್ ಮಾಡಿರುವಂಥದ್ದು. ರೆವಿನ್ಯೂ ಮಿನಿಸ್ಟರ್ 21,800 ಇದು ಸರಿ ಇಲ್ಲ ಅಂತ ಹೇಳಿ ಕ್ಲಾರಿಫೈ ಮಾಡಕ್ಕೆ ಅಪೋಸಿಷನ್ ಲೀಡರ್ ಮಾತಾಡೋತ್ನಾಗ ಅವ್ರು ಮಾತಾಡಿ ಮುಗಿಸ್ಲಿ. ಕ್ಲಾರಿಫಿಕೇಶನ್ ಕೇಳಿತಾವ ಆಮೇಲೆ ನಾನು ಮಾತಾಡ್ತೀನಿ. ಆಯ್ತು, ಮಾತಾಡಿ ಸರ್, ಕಂಪ್ಲೀಟ್ ಮಾಡಿ. ಅವರು ಅಶೋಕ ಹೇಳಿದ್ದು ಮೊದಲ ಹಂತದ ಮೆಮೊರಾಂಡಮ್ ಕೊಟ್ಟರಲ್ಲ, 1ನೇ ಆಗಸ್ಟ್ 1ರಿಂದ 15ನೇ ಸೆಪ್ಟೆಂಬರ್, ಆಗ SDRF 755.69 ಕೋಟಿ. ಆಮೇಲೆ 2ನೇ ಹಂತದ ಮೆಮೊರಾಂಡಮ್ ಇದೆಯಲ್ಲ, ಅದರಲ್ಲಿ 550.73 ಕೋಟಿ. 3ನೇ ಹಂತದ್ದು 1078.46. ಒಟ್ಟು 2,384.89. ಇದು ನಿಮ್ಮ ಮೆಮೊರಾಂಡಮ್ನಲ್ಲೇ ತಗೊಂಡಿರೋದು ನಾನು, ಇದು ಫಿಗರ್ಸ್. ಇಟ್ ಇಸ್ ನಾಟ್ 755, ಇಟ್ ಈಸ್ 2,384.89 crores. ಅದರಲ್ಲಿ 50% ಅಂತಂದ್ರೂ ಕೂಡ 1,200 ಕೊಡಬೇಕು. 1,200 crores ಕೊಡಬೇಕು. ಅದನ್ನು ಕೊಟ್ಟಿಲ್ಲ ಅಂತ ಸರಿ ಮುಖ್ಯಮಂತ್ರಿಗಳೇ ಬಂದಿದ್ದಾರೆ.
ಸೊ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆ ತೋರಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ನನ್ನ ಆರೋಪ. ಇಟ್ ಶುಡ್ ನಾಟ್ ಹ್ಯಾವ್ ಬೀನ್ ಹ್ಯಾಪನ್ಡ್. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಎಲ್ಲ ರಾಜ್ಯಗಳು ಕೂಡ ಒಂದೇ. ವೆಸ್ಟ್ ಬೆಂಗಾಲ್ಗೆ 5,200 ಕೋಟಿ NDRF ನಲ್ಲಿ ಇದ್ರೆ 2,707 ಕೋಟಿ ಕೊಡ್ತಾರೆ. ನಮಗೆ 2,384 ಕೋಟಿ SDRF ಪ್ರಕಾರ ಇದ್ರೆ ನಮಗೆ ಕೊಡೋದು 577 ಕೋಟಿ ಕೊಡ್ತಾರೆ. Is there any justification in this? No justification at all. ಸರ್ಕಾರ ಒತ್ತಡ ಹಾಕೋದ್ರಲ್ಲಿ ಹಿಂದೆ ಬಿದ್ದಿದೆ. ಸರ್ಕಾರ ಧೈರ್ಯವಾಗಿ ಕೇಳ್ತಾ ಇಲ್ಲ. ನಾವೇನು ಭಿಕ್ಷೆ ಬೇಡದಲ್ಲ, ಅದು ಇಟ್ಸ್ ಅವರ್ ರೈಟ್. ಇನ್ ಎ ಫೆಡರಲ್ ಸಿಸ್ಟಮ್ ಎಲ್ಲ ಸರ್ಕಾರಗಳ ಅವರ ಹಕ್ಕು ಅದು. ಆಮೇಲೆ ನಾನು 3 ಪತ್ರ ಬರೆದೆ ಮುಖ್ಯಮಂತ್ರಿಗಳೇ, ಒಂದಕ್ಕಾದ್ರೂ ಉತ್ತರ ಕೊಡಲ್ವಾ? ಕೊಡಲ್ಲ ಅಂದ್ರೆ ಕೊಡೋದಿಲ್ಲ, ಬಿಡಿ ತೆಗಿ. ಇದೇನು ಪ್ರಜಾಪ್ರಭುತ್ವ ಅಂತ ಏನು ಹೇಳಕ್ ಬರಲ್ಲ. ಅಧಿಕಾರಿಗಳಿಗೆ ಬರೆದ್ರೆ ಉತ್ತರ ಕೊಡಲ್ಲ. ನಿಮಗೆ ಈ ಪ್ರವಾಹ ಬಂದ ಮೇಲೆ ಈ ವರ್ಷ 3 ಪತ್ರಗಳು ಬರೆದಿದ್ದೀನಿ. 3 ಪತ್ರಗಳು. ಹದಿನಾಲ್ಕು 10 ಒಂದು, 29/10 ಒಂದು ಪತ್ರ, 27/10/2020 ಒಂದು ಪತ್ರ, 3 ಪತ್ರಗಳು ಬರೆದಿದ್ದೀನಿ. ಪರಿಹಾರ ಕೊಡಿ 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 ಅಂತೇಳಿ. 3 ಸಾರಿ ಪ್ರವಾಹ ಬಂದಿದೆ, ಆಗಲೇ ವಿಳಂಬ ಆಗಿದೆ, 4 ತಿಂಗಳ ಮೇಲೆ ಆಗ್ಬಿಟ್ಟದೆ, ಕೊಡ್ರಿ ಕೊಡ್ರಿ ಅಂತ 3 ಪತ್ರ ಬರೆದಿದ್ದೀನಿ. ಒಂದು ಪತ್ರಕ್ಕೆ ಉತ್ತರ ಇಲ್ಲ. ಕೆನ್ ಯು ಕಾಲ್ ಇಟ್ ಆಸ್ ಎ ಡೆಮೊಕ್ರೆಟಿಕ್ ಗವರ್ಮೆಂಟ್? ಪ್ರಜಾಪ್ರಭುತ್ವದಲ್ಲಿ ಲೀಡರ್ ಆಫ್ ದಿ ಅಪೋಸಿಷನ್ಗೆ ಒಂದು ಉತ್ತರ ಕೊಡಲ್ಲ ಅಂತಂದ್ರೆ, ಅಧಿಕಾರಿಗಳಿಗೆ ಪತ್ರ ಬರೆದರೆ ಮಾಹಿತಿ ಕೊಡಿ ಅಂದ್ರೆ ಕೊಡಲ್ಲ, ಪರ್ಸನಲ್ ಆಗಿ ಮಾತಾಡಿದ್ರು ಕೊಡಲ್ಲ, ನಿಮಗೆ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದರೆ ನೀವು ಉತ್ತರ ಕೊಡಲ್ಲ. ಹೇಗೆ ಫಂಕ್ಷನ್ ಮಾಡೋದು? ಹೆಂಗೆ ಹೆಂಗೆ ಈ ರಾಜ್ಯದ ಜನರಿಗೆ ನ್ಯಾಯ ಕೊಡೋದು ಹೆಂಗೆ? ದಿಸ್ ಇಸ್ ಮೈ ಪಾಯಿಂಟ್. ಅದರಿಂದ ನಾನು ಪ್ರಸ್ತಾಪ ಮಾಡಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳಿಗೂ ಕೂಡ ನಾನು ಉತ್ತರ ಬಯಸ್ತೀನಿ, ಉತ್ತರ ಕೊಡಬೇಕು. ಮತ್ತೆ ಕೂಡಲೇ ಪರಿಹಾರ ಕೆಲಸಗಳನ್ನ ಚುರುಕುಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಪಾಪ ಜನರು ಕಣ್ಣೀರಲ್ಲಿ ಕೈ ತೊಳಿತಕ್ಕಂಥ ಪರಿಸ್ಥಿತಿ ಕರ್ನಾಟಕದಲ್ಲಿದೆ. ನೀವು ನಿರ್ಲಿಪ್ತರಾಗಿ ಇದ್ದು ಬಿಟ್ರೆ, ನಿಮ್ಮ ರಾಜಕೀಯ ಬೆಳವಣಿಗೆಗಳನ್ನು ನಿಭಾಯಿಸೋದ್ರಲ್ಲಿ ನಿಮ್ಮ ಕಾಲ ಕಳೆದೋಗ್ಬಿಟ್ರೆ ಈ ಜನಗಳು ನೋಡೋರು ಯಾರು? ಅದರಿಂದ ನಾನು ಒತ್ತಾಯ ಮಾಡ್ತೇನೆ, ಕೂಡಲೇ ಸರ್ಕಾರ ಕಾರ್ಯೋನ್ಮುಖ ಆಗಬೇಕು. ಬೆಳೆ ನಷ್ಟ ಆದವರಿಗೆ ಬೆಳೆ ಪರಿಹಾರ ಕೊಡಬೇಕು, ಮನೆ ಕಳ್ಕೊಂಡವರಿಗೆ ಕೊಡಬೇಕು, ಇನ್ಫ್ರಾಸ್ಟ್ರಕ್ಚರು ನಷ್ಟ ಆಗಿದೆ ಕೊಡಬೇಕು, ಪ್ರಾಣಹಾನಿ ಆಗಿರ್ತಕ್ಕಂಥವ್ರಿಗೆ ಕೊಡಬೇಕು, ದನಕರುಗಳು ಸತ್ತಿದ್ರೆ ಕೊಡಬೇಕು, ಶಾಲಾ ಸರ್ಕಾರಿ ಬಂಗಲ ಕಟ್ಟಡಗಳು ಹಾಳಾಗಿದ್ರೆ ಅವಕ್ಕೆ ರೆಸ್ಟೋರ್ ಮಾಡ್ತಕ್ಕಂಥ ಕೆಲಸ ಮಾಡಬೇಕು, ಹೊಸ ಕಟ್ಟಡಗಳು ಕಟ್ಟೋದಾದ್ರೆ ಕಟ್ಟಬೇಕು. ಇವೆಲ್ಲನೂ ಕೂಡ ಕೂಡಲೇ ಮಾಡಬೇಕು ಅಂತ ಅಟ್ಲೀಸ್ಟ್ ಮನುಷ್ಯನಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸವನ್ನು ಕೂಡಲೇ ಸರ್ಕಾರ ಮಾಡಬೇಕು ಅಂತೇಳಿ ಒತ್ತಾಯವನ್ನು ನಿಮ್ಮ ಮೂಲಕ ಸರ್ಕಾರಕ್ಕೆ ಮಾಡ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ನಾನು ಇವತ್ತು ಈ ಪ್ರವಾಹದ ಬಗ್ಗೆ 3 ಸಾರಿ ಏನು ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ಜನಜೀವನ ಅಸ್ತವ್ಯಸ್ತ ಆಗ್ಬಿಟ್ಟದೆ. ಇಡೀ ಬದುಕನ್ನು ಕೊಚ್ಕೊಂಡು ಹೊಟ್ಟೋಗ್ಬಿಟ್ಟಿದೆ, ಜನರದ್ದು ಬದುಕು ಕೊಚ್ಚೋಗ್ಬಿಟ್ಟಿದೆ. ಬಿಕಾಸ್ ಹಿಂದೆ ಯಾವಾಗಲೂ ಕೂಡ
ಇಷ್ಟೊಂದು ದೊಡ್ಡ ಪ್ರಮಾಣದ ಪ್ರವಾಹ 2 ವರ್ಷ ಕಂಟಿನ್ಯೂಸ್ ಬಂದಿರೋದಿಲ್ಲ. ಆ ನಿದರ್ಶನ ಇಲ್ಲ. ಸೆಪ್ಟೆಂಬರ್ನಲ್ಲಿ ಒಂದ್ಸಾರಿ ಬಂದಿತ್ತು, ಆಗಲೂ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು 2009ರಲ್ಲಿ. ಅದಾದ್ಮೇಲೆ 2 ವರ್ಷ ಕಾನ್ಸಿಕ್ಯೂಟಿವ್ ಆಗಿ 100 ವರ್ಷಗಳ ಇತಿಹಾಸ, 100 ವರ್ಷಗಳು ಅಂತ ಪ್ರವಾಹ ಬಂದಿಲ್ಲ ಅಂತ ನೀವೇ ಹೇಳಿದ್ದೀರಿ, ನಾವು ಎಲ್ಲ ಹೇಳಿದ್ದೀವಿ. ಅಷ್ಟೊಂದು ಹುಚ್ಚು ಪ್ರವಾಹ ಬಂದ್ಬಿಡ್ತು ಅಂತ. ಮತ್ತೆ ಈ ಸಾರಿ ಅದ್ರ 2 ಪಟ್ಟು ನಷ್ಟ ಆಗಿದೆ. ಪರಿಹಾರ ನಷ್ಟ, ಬೆಳೆಹಾನಿ 55 ಲಕ್ಷ ಎಕರೆ. ಅದು ಮೊದಲನೇ ಪ್ರವಾಹ ಹಿಂದಿನ ವರ್ಷದ್ದು 10 ಲಕ್ಷ ಹೆಕ್ಟೇರ್, ಅಂದರೆ 25,000 ಎಕರೆ. ಸೊ ಎಲ್ಲ ಸಂತ್ರಸ್ತರಿಗೆ ಕೂಡಲೇ ಪರಿಹಾರ ಕೊಡ್ತಕ್ಕಂಥ, ಮನೆ ಕಳ್ಕೊಂಡವರಿಗೆ ಮನೆ ಕೊಡ್ತಕ್ಕಂಥ, ಅವರಿಗೆ ಮನೆ ಸಂಪೂರ್ಣವಾಗಿ ನಾಶ ಆಗಿರ್ತಕ್ಕಂಥವ್ರಿಗೆ ಕೂಡಲೇ ಮನೆ ಕಟ್ಟಿಸ್ಕೊಡ್ತಕ್ಕಂಥ ಕೆಲಸವನ್ನು ಕೂಡಲೇ ಸರ್ಕಾರ ಕೈಗೆತ್ತಿಕಬೇಕು ಅಂತೇಳಿ ನಾನು ಬೇರೆ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ದೇನೆ. ಪ್ರವಾಹಕ್ಕೆ ಸೀಮಿತವಾಗಿ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದೀನಿ. ನಾನು ಸರ್ಕಾರ ಇದನ್ನು ಮೈ ಮರಿಬಾರ್ದು, ನಿರ್ಲಿಪ್ತರಾಗಿ ಕೂತ್ಕೋಬಾರ್ದು. ನಿಮ್ಮ ಜವಾಬ್ದಾರಿ, ನಿಮ್ಮ ಕರ್ತವ್ಯ ಇದು. ಯಾರೇ ಸರ್ಕಾರ ನಡೆಸಿದ್ರು ಕೂಡ ಅವ್ರ ಕರ್ತವ್ಯ ಅದು ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೆ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಒಂದು ನಿಮಿಷ ಸರ್ ಮಾತಾಡ್ತೇನೆ, ನಾವು ರಿಪ್ಲೈ ಕೊಡಿ, ಆಮೇಲೆ ಮಾತಾಡೋರಿದ್ದೀವಿ. ಉತ್ತರ ಅಲ್ಲ, ಅವರು ನಮ್ಮ ಸರ್ಕಾರದ ಬಗ್ಗೆ ಒಂದು ಟೀಕೆ ಮಾತು ಹೇಳಿದ್ರು. ಈ ತರ ನಾನು 1 ಮಿನಿಟ್ ಮೇಲೆ ಜಾಸ್ತಿ ತಗೊಳಲ್ಲ. 1 ಮಿನಿಟ್ ಸರ್, ಸುಮ್ಮನೆ ನೀವು ಹೇಳಿದ್ ಕೇಳ್ತಾ ಇದ್ದೀನಿ. ಯಡಿಯೂರಪ್ಪನವ್ರು ಬಂದಾಗೆಲ್ಲ ಈ ತರ ಆಗಿದೆ 2009 ಅಂತ. ಯಡಿಯೂರಪ್ಪನವ್ರು ಬಂದಾಗೆಲ್ಲ ಸರ್ ಅದನ್ನ ಹೇಳಿದ್ದು ಸರ್ ನಾನು ಅಂತ ಹೇಳಿದ್ದೆ ನಾನು. ಡಿಡ್ ಐ ಸೇ ಸೋ? ನೋ ಸರ್, ನಾನು ಅದಕ್ಕೆ ಹೇಳ್ತೀನಿ. ಆ ಕಾಲದಲ್ಲೂ ಯಡಿಯೂರಪ್ಪನವರು ಇದ್ರು, ಈಗಲೂ ಯಡಿಯೂರಪ್ಪನವರು ಇದ್ದಾರೆ ಅಂತ ಹೇಳಿದ್ದು. ನಿಮ್ಗೆ ಇದ್ರ ವ್ಯತ್ಯಾಸಗಳೇ ಗೊತ್ತಾಗಲ್ವಾ? ಆ ವ್ಯತ್ಯಾಸನೇ ಹೇಳ್ತೀನಿ ಸರ್. ಈಗ ಆ ವ್ಯತ್ಯಾಸ ಹೇಳಕ್ಕೆ ನಿಂತ್ಕೊಂಡೆ ನಾನು. ಏನ್ ಮಾಡೋದು, ಯಡಿಯೂರಪ್ಪನವ್ರು ಬಂದಾಗೆಲ್ಲ ಇದೆ ಸರ್. ಮಳೆ ಜಾಸ್ತಿ ಆಗ್ತತೆ, ಬೆಳೆನೂ ಜಾಸ್ತಿ ಆಗ್ತೈತೆ ಸರ್. ನಾನು ಉಪಾಧ್ಯಕ್ಷರೇ, ನಾನು ನಮ್ಮ ಅಧಿಕಾರಿಗಳಿಗೆ ಮಾಹಿತಿ ಕೇಳಿದೆ. ಈಗ ಉತ್ತರ ಹೇಳಬೇಕು, ಸಿದ್ದರಾಮಣ್ಣವರು ಹೇಳಿದಾಗ ಕರೆಕ್ಟಾಗಿ ಉತ್ತರ ಕೊಡಬೇಕು. ಸಿದ್ದರಾಮಣ್ಣವ್ರು ಇದ್ದಾಗ ಪ್ರವಾಹ ಬಂದಾಗ ಏನೇನು ಹಣ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಕೇಳಿದೆ. ಅವರು ಹೇಳಿದ್ರು ಯಾವ ಬಂದೇ ಇಲ್ಲ, ಎಲ್ಲ ಬರಗಾಲ ಅಂತ ಹೇಳಿದ್ರು. ಅಧ್ಯಕ್ಷರೇ, ಬರಗಾಲ ಇತ್ತು. ಯಡಿಯೂರಪ್ಪನವ್ರು ಬಂದಾಗ ಮಳೆ ಬೆಳೆ ಚಂದಾಗಿದೆ. ಉಪಾಧ್ಯಕ್ಷರು ರಿಪ್ಲೈನಲ್ಲಿ ಹೇಳಿ.